ಎಲ್ಲರಿಗೂ ನಮಸ್ಕಾರ. ಮನಸ್ಸುಗಳ ಸಂವಹನಕ್ಕೆ ಸದಾ ಸಿದ್ಧವಿರುವ ಮಾತಿನ ಮನೆಯಲ್ಲಿ 98ನೇ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತಾ ಇದೆ. ಕಲೆ, ಸಾಹಿತ್ಯ ಹಾಗೆ ಸಂಸ್ಕೃತಿಗಳ ಅನಾವರಣಕ್ಕೆ ಒಂದು ಅದ್ಭುತವಾದ ವೇದಿಕೆ ಅಂದ್ರೆ ತಪ್ಪಾಗೋದಿಲ್ಲ. ನೀವೆಲ್ಲರೂ ಇಲ್ಲಿ ಸೇರಿದರೆ ತುಂಬಾ ಹೃದಯದ ಸ್ವಾಗತವನ್ನ ಹಾಕೋತಾ ಇದ್ದೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರೋಣ. ಇವತ್ತು ಬಹಳ ವಿಶೇಷವಾದ ಒಂದು ಪ್ರಸ್ತುತಿ ಈಗ ನಮ್ಮ ಮಾತಿನ ಮನೆಯಲ್ಲಿ ನಡೀತಾ ಇದೆ. ಯಕ್ಷವಾಹಿನಿ ತಂಡ ಹಾಗೆ ಪಾಠಕ್ ಯಕ್ಷ ಸಂಸ್ಕೃತಿ ಪ್ರತಿಷ್ಠಾನರವರ ಪ್ರಸ್ತುತಿ ಶ್ರೀ ಕೃಷ್ಣ ಪರಂಧಾಮ ರವರ ಪ್ರಸಂಗ ತಾಳಮದ್ದಲೆ ಈಗ ನಿಮ್ಮೆಲ್ಲರ ಮುಂದೆ ಪ್ರಸ್ತುತವಾಗ್ತಾ ಇದೆ. ತುಂಬಾ ಅದ್ಭುತವಾದಂತಹ ತಂಡ ಹಾಗೆ ಎಲ್ಲಾ ಕಲಾವಿದರು ಸಜ್ಜಾಗಿದ್ದಾರೆ ಅವರ ಪ್ರಸ್ತುತಿಯನ್ನ ನಿಮ್ಮೆಲ್ಲರ ಮುಂದೆ ಇಡೋದಿಕ್ಕೆ. ಮೊದಲಿಗೆ ಈ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನ ಈ ಮಾತಿನ ಮನೆಯ ರೂವಾರಿಗಳಾದಂತ ರಾಸು ವೆಂಕಟೇಶ್ ಅವರು ನಡೆಸ್ಕೊಳ್ಬೇಕು ಅಂತ ಕೇಳ್ಕೊತೀನಿ. ಜೋರಾದ ಚಪ್ಪಾಳೆಯೊಂದಿಗೆ ರಾಸು ವೆಂಕಟೇಶ್ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ 98ನೇ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲಿಕ್ಕೆ ಯಕ್ಷವಾಹಿನಿ ತಂಡದ ಸದಸ್ಯರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಅವರ ಸಹಯೋಗದಲ್ಲಿ ಪಾಠಕ್ ಯಕ್ಷ ಸಂಸ್ಕೃತಿ ರಿಜಿಸ್ಟರ್ಡ್ ಸಂಸ್ಥೆಯವರು ಕೂಡ ಬಂದಿದ್ದೀರಾ. ನಿಮ್ಮ ತಂಡದವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ನೇರ ಪ್ರಸಾರ ಹಾಗೂ ನೇರ ವೀಕ್ಷಣೆಗೆ ಬಂದಿರತಕ್ಕಂತಹ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಮುಂದಿನ ಕಾರ್ಯಕ್ರಮ ಯಕ್ಷವಾಹಿನಿ. ಇದರಲ್ಲಿ ಪ್ರಸಂಗ ಶ್ರೀ ಕೃಷ್ಣ ಪರಂಧಾಮ. ಇವರೊಂದಿಗೆ ತಂಡದವರಾದಂತ ಅಜಿತ್ ಕಾರಂತ್ ಅವರು ಹಾಗೆ ಅನಂತರಾವ್ ಉಪಾಧ್ಯಾಯ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಉದ್ಘಾಟನೆ ಭಾಷಣ ಅಂತ ಏನ್ ಬೇಡ. ಒಂದು ರೀತಿಯಲ್ಲಿ ನಾವೆಲ್ಲ ಮನೆಯವರು ಸೇರ್ಕೊಂಡಿದ್ದೇವೆ. ಪರಸ್ಪರ ನಾವೇ ಈಗ ಮಾತಾಡ್ಕೊಳ್ಳೋ ರೀತಿಯಲ್ಲಿ ಒಂದೆರಡು ಮಾತಾಡ್ತೇನೆ ಅಷ್ಟೇ. ಯಕ್ಷವಾಹಿನಿ ಅಂತಕ್ಕಂಥದ್ದು 2016ರಲ್ಲಿ ಹುಟ್ಟಿದಂತಹ ಸಂಸ್ಥೆ. ಮುಖ್ಯವಾಗಿ ಡಿಜಿಟಲೀಕರಣದ ಉದ್ದೇಶದಿಂದ ತೆಳೆದಂತಹ ಸಂಸ್ಥೆ. ಆದರೆ ಕಳೆದ ನಮ್ಮ ಹೊಸ ಕಾರ್ಯದರ್ಶಿ ಅಜಿತ್ ಕಾರಂತ್ ಅವರು ಬಂದ ನಂತರ ಅದಕ್ಕೆ ಒಂದು ಹೊಸ ಆಯಾಮವನ್ನು ಕೊಡ್ಲಿಕ್ಕೋಸ್ಕರ ಈ ತಾಳಮದ್ದಲೆಯನ್ನು ಕೂಡ ಈ ರಂಗಕ್ಕೆ, ಅದರಲ್ಲೂ ಭೌತಿಕವಾದಂತಹ ಒಂದು ಕಾರ್ಯಕ್ರಮಕ್ಕೆ ತಮ್ಮ ತಂಡವನ್ನ ತಗೊಂಡು ಬಂದಿದ್ದಾರೆ. ಇದೀಗ 3ನೇ ಕಾರ್ಯಕ್ರಮ ಈ ಸುರ ಸಂವಾದ ಅಂತಕ್ಕಂಥದ್ದು. ಇಲ್ಲಿ ಯಕ್ಷಗಾನ ತಾಳಮದ್ದಲೆಯನ್ನ ಆಸಕ್ತರಿಗೆ ಕಲಿಸುವಂತ ನುರಿತ ಕಲಾವಿದರನ್ನ ಕರೆಸಿ ಅವ್ರ ಮೂಲಕ ಮಾರ್ಗದರ್ಶನ ನೀಡುವಂತ ಇಂತಹ ಒಂದು ಕೈಂಕರ್ಯವನ್ನ ಅಜಿತ್ ಕಾರಂತ್ ನಡೆಸ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ನಾನು ಯಕ್ಷವಾಹಿನಿಯ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ರಾಧಾಕೃಷ್ಣ ಕಲ್ಚಾರ್ ಅವರು ಇವತ್ತಿನ ತಾಳಮದ್ದಲೆ ರಂಗದಲ್ಲಿ ಅತ್ಯಂತ ಹೆಸರುವಾದಿಯವರು, ಮತ್ತೆ ಬಹಳ ಸುಸಂಸ್ಕೃತರು. ಅವರ ಮಾತುಗಾರಿಕೆ ಆಗ್ಲಿ, ಅವರ ಹೇಳಿಕೊಡುವ ವಿಧಾನ ಆಗ್ಲಿ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಉತ್ತಮ ಮಾದರಿಯಾಗಿರುವಂಥದ್ದು. ಅಂಥವರ ಕೈ ಕೆಳಗೆ ನಮ್ಮ ಇಲ್ಲಿನ ಬೆಂಗಳೂರಿನ ಆಸಕ್ತರು ಸೇರಿ ಯಕ್ಷಗಾನವನ್ನು ಕಲಿಸಿ ಬೆಳೆಸ್ತಾ ಇರೋದು ನಿಜವಾಗಲೂ ಕೂಡ ಮೆಚ್ಚತಕ್ಕಂಥ ಅಂಶ. ಯಕ್ಷಗಾನ ತಾಳಮದ್ದೆಗೆ ಇಂದು, ಅದರಲ್ಲೂ ನಗರೀಕರಣಗೊಳ್ತಕ್ಕಂಥ ಈ ಕಾಲದಲ್ಲಿ ಬಹಳ ಮುಂದಕ್ಕೆ ಪ್ರಾಶಸ್ತ್ಯ ಖಂಡಿತ ಇದೆ. ಯಾಕೆಂದ್ರೆ ಹೆಚ್ಚಿನ ವಿದ್ಯಾವಂತರಾದವರಿಗೆ ಯಕ್ಷಗಾನವನ್ನ ಆಡುವುದಾಗಲಿ, ವೇಷವನ್ನು ತೊಟ್ಟುಕೊಂಡು ಕುಣಿಯುವುದಾಗಲಿ ಎಲ್ಲ ಕಷ್ಟ ಆಗುವ ಸಂದರ್ಭದಲ್ಲಿ ಈ ತಾಳಮದ್ದೆಗೆ ಅತ್ಯಂತ ಹೆಚ್ಚು ಬೇಡಿಕೆಗಳು ಮುಂದಿನ ದಿನದಲ್ಲಿ ಖಂಡಿತ ಬರ್ಲಿಕ್ಕೆ. ಆದ್ರಿಂದ ಅದರಲ್ಲೂ ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ನೀವುಗಳು ಇಲ್ಲಿ ಸೇರಿ ಇಲ್ಲಿ ಹಿರಿಯರಾಗಿರತಕ್ಕಂಥ ರಾಧಾಕೃಷ್ಣ ಕಲ್ಚಾರ್ ಅವರ ಮಾರ್ಗದರ್ಶನ ಪಡೆದು ಅದನ್ನ ನೀವು ಪ್ರಸ್ತುತಿ ಪಡಿಸ್ತಿದ್ದೀರಲ್ಲ, ಇದು ನಿಜವಾಗಲೂ ಕೂಡ ಒಳ್ಳೆಯದು. ಇದು ನಿಮ್ಮ ಬೆಳವಣಿಗೆಯೂ ಕೂಡ ಖಂಡಿತ ಸಹಕಾರಿಯಾಗ್ತದೆ. ಮುಂದೆ ನೀವು ಕೂಡ ಉತ್ತಮ ಕಲಾವಿದರಾಗಿ ರೂಪುಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಲಿ ಅಂತ ಹಾರೈಸ್ತಾ ಒಂದೆರಡು ಮಾತುಗಳನ್ನ ಆಡ್ಲಿಕ್ಕೆ ಇಷ್ಟಪಟ್ಟಿದ್ದೇನೆ. ನಾನು ಮೊದಲಿಗೆ ಅಭಿನಂದಿಸುವಂತದ್ದು ನಮ್ಮ ರಾಸು ವೆಂಕಟೇಶ್ ಅವರನ್ನು. ಮಾತಿನ ಮನೆಯಂತ ಈ ಒಂದು ಮನೆಯಲ್ಲಿ 98 ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ ಕಳೆದ 4 ವರ್ಷದಿಂದ. ಅಂತಂದ್ರೆ ನಿಜವಾಗ್ಲೂ ಅವರ ಒಂದು ಪರಿಚಾರಿಕೆ, ಸಾಹಿತ್ಯ ಪರಿಚಾರಿಕೆ ಬಹಳ ಮೆಚ್ಚಬೇಕಾದದ್ದು. ಯಾರೂ ಕೂಡ ಮಾಡದೇ ಇರತಕ್ಕಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಇನ್ನೇನು 4 ವರ್ಷದಲ್ಲಿ ಹತ್ರ 100 ಕಾರ್ಯಕ್ರಮ ಆಗ್ತದೆ ಅಂತಂದ್ರೆ ಅದು ಏನು ಸಾಮಾನ್ಯವೇ? ಅದು ಇಂಥ ಬೆಂಗಳೂರು ನಗರದಲ್ಲಿ ಎಲ್ಲರೂ ಕೂಡ ಅವರವರು ಇದರಲ್ಲಿರುವಾಗ ಇದೆಲ್ಲವನ್ನ ಬಿಟ್ಟು ಈ ತರ ತಮ್ಮ ಮನೆಯಲ್ಲೇನೆ ಇಂಥ ಒಂದು ಕಾರ್ಯಕ್ರಮ ನಡೆಸಿ ಜನರನ್ನೆಲ್ಲ ಕರೆಸಿ ಹೇಳಿದ್ರು. ಅರಳು ಮಲ್ಲಿಗೆ ಅವ್ರನ್ನ ಕರೆಸಿದೀವಿ ಅಂತ. ಇಂತಿಂತ ದೊಡ್ಡವ್ರನ್ನೆಲ್ಲ ಕರೆಸಿದ್ದಾರೆ. ಗುಂಡ್ರಾಜ್ ಅವ್ರನ್ನ ನಾವೇ ನೋಡಿದೀವಿ ಒಂದು ಕಾರ್ಯಕ್ರಮ. ನಮ್ಮ ತಾಳಮದ್ದಲೆ ಕೂಡ ಹಿಂದೆ ಒಮ್ಮೆ ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲೂ ಮಾತಿನ ಕಲೆಗೆ ಮಾತಿನ ಮನೆ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರೋದು ನಿಜವಾಗ್ಲೂ ಕೂಡ ಮೆಚ್ಚಬೇಕಾದ. ನಾನು ಯಕ್ಷವಾಹಿನಿ ಪರವಾಗಿ ಮಾತ್ರ ಅಲ್ಲ, ಇಡೀ ಯಕ್ಷಗಾನ ಕುಟುಂಬದ ಪರವಾಗಿ, ಯಕ್ಷಗಾನ ಕುಟುಂಬದ ಪರವಾಗಿ ರಾಸು ವೆಂಕಟೇಶ್ ಅವರಿಗೆ
ಅತ್ಯಂತ ಹೃದಯಪೂರ್ವಕ ಕೃತಜ್ಞತೆಯನ್ನ ಸೂಚಿಸ್ತೇನೆ. ಅವರು ಈ ಕೈಂಕರ್ಯವನ್ನ ಮುಂದುವರಿಸಲಿ, ಆ ಮೂಲಕ ನಾಡಿನ ಸಾಂಸ್ಕೃತಿಕ ಲೋಕದಲ್ಲಿ ಅವರನ್ನ ಬೆಳೆಸಲಿ, ಆ ಮೂಲಕ ಕನ್ನಡವನ್ನ ಕಟ್ಟಿ ಬೆಳೆಸುವ ಕಾರ್ಯದಲ್ಲಿ ಅವರು ಇನ್ನಷ್ಟು ತೊಡಗಿಕೊಳ್ಳಲಿ ಅಂತ ಹಾರೈಸ್ತಾ ಎರಡು ಮಾತಾಡ್ತೇನೆ. ಯಾಕೆ ನೀವೆಲ್ಲ ಮುಂದಿರುವುದು ತಾಳ್ಮಧ್ಯೆ ಕೇಳಲಿಕ್ಕೆ, ಕೇವಲ ಇಲ್ಲಿರೋರು ಮಾತ್ರ ಅಲ್ಲ, ಎಲ್ಲರೂ ಫೇಸ್ಬುಕ್ ನಲ್ಲಿ ನೋಡ್ತಾ ಇದ್ದಾರೆ. ಅದರಿಂದ ನನ್ನ ಮಾತಿಗಿಂತ ಮುಂದೆ ಅರ್ಥಧಾರಿಗಳ ಮಾತು ಬಹಳ ಮುಖ್ಯವಾದದ್ದು, ಕತೆ ನಡ್ಕೊಂಡು ಹೋಗ್ಬೇಕಾಗಿದೆ. ಆದ್ರಿಂದ ಅದನ್ನ ನೋಡೋಣ ಅಂತ ಹೇಳ್ತಾ ಎರಡು ಮಾತುಗಳನ್ನ ನಾನು ಆಡಿ ಮುಗಿಸ್ತೇನೆ. ನಮಸ್ಕಾರ. ಶ್ರೀ ಕೃಷ್ಣ ಪರಂಧಾಮ ಪ್ರಸಂಗ. ಎಲ್ಲ ತಂಡದವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ. ಕವಿ ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ, ಭಾಗವತರು ಶ್ರೀ ನಂದನ್ ದಂಟಕಲ್, ಮದ್ದಲೆ ಶ್ರೀ ನಾರಾಯಣ್ ಭಟ್ಟ ಚಂದುಗುಳಿ, ಶ್ರೀ ಕೃಷ್ಣನ ಪಾತ್ರದಲ್ಲಿ ಶ್ರೀ ರಾಧಾಕೃಷ್ಣ ಕಲ್ಚಾರ್, ದುರ್ವಾಸನ ಪಾತ್ರದಲ್ಲಿ ಶ್ರೀ ಅಜಿತ್ ಕಾರಂತ್, ಉತ್ತಮನ ಪಾತ್ರದಲ್ಲಿ ಶೈಲಸುತೆ ರಂಜಿತಾ, ಬಲರಾಮನ ಪಾತ್ರದಲ್ಲಿ ಶ್ರೀ ಗಣೇಶ್ ಸುಂಕಸಾಳ. ಇದೀಗ ನಿಮ್ಮ ಮುಂದೆ ಶ್ರೀ ಕೃಷ್ಣ ಪರಂಧಾಮ ಪ್ರಸಂಗ ತಾಳಮದ್ದಲೆ. ಗಜಮುಖನೆ ಮೇರೆ ವೇದದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿ ಗುಣೆಯನ ಕುಮಾರನೆ ವಿದ್ಯಾವಾರಿಧಿಯೇ ಅಜನು ಹರಿ ರುದ್ರಾದಿಗಳು ತಲೆ ಭಜಿಸುತ್ತಿಹರನ ವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಡುವುದು ಮತಿಗೆ ಮಂಗಲವ ತ್ರಿಜಗವಂದಿತ ಗಣಪ ಮಾಡುವುದು ಮತಿಗೆ ಮಂಗಲವ ಸುರರ ಸಂಪದ ಶಾರದಿಗೆ ಸೇವಾಡೆ ಸುರರ ಸಂಪದ ಶರದಿಗೆ ಸೇವಾಡೆ ವರಮುನೀಪ ದುರ್ವಾಸ ಕುಂತಿಗೆ ವರಮುನೀಪ ದುರ್ವಾಸ ಕುಂತಿಗೆ ಪರಮ ಮಂತ್ರಗಳಿತ್ತ ಕರುಣ ಶರದಿಯ ಹೋದೋ ಈ ಕಥೆಯನ್ನು ಬಹಳ ಮಂದಿ ಹೇಳುವುದೇ ಇಲ್ಲ. ಯಾವುದು ನೀವು ಕೊನೆಗೆ ಹೇಳಿದ್ರಲ್ಲ, ಕುಂತಿಗೆ ವರವನ್ನು ಉಪದೇಶ ಮಾಡಿದವನು ದುರ್ವಾಸ. ಲೋಕದಲ್ಲಿ ಪ್ರತೀತಿ ಹೇಗೆ ಅಂತ ಹೇಳಿದ್ರೆ, ಬರುವವ ಯಾರು? ದುರ್ವಾಸನ, ಚಂಡಕೋಪಿಷ್ಟನಾಥ. ಅವ ಕೊಡುವುದೇ ಶಾಪ, ಹೀಗೆ ಆಡಿಕೊಳ್ಳುವವರು. ಹೌದು, ಇಲ್ಲ ಅಂತಲ್ಲ. ಸುರರ ಸಂಪತ್ತನ್ನು ಶರಧಿಗೆ ಎಸೆಯುವಡೆ ನನ್ನದೇ ಅನ್ನುವ ಶಾಪವಾಕ್ಯ ಕಾರಣ. ಶ್ರೀಹರಿ ಇತ್ತಂತಹ ಮಾಲಿಕೆ ಅದನ್ನು ತೆಗೆದುಕೊಂಡು ತ್ರಿದಶಾಧ್ಯಕ್ಷರಾದಂತಹ ದೇವೇಂದ್ರನಿಗೆ ಕೊಡೋಣ ಅಂತ ಹೋದರೆ ಅವ ಉಪೇಕ್ಷೆಯನ್ನು ಮಾಡಿದ. ಕಾರಣ ರಂಭಾದಿ ಅಪ್ಸರಾಂಗನೆಯರ ನರ್ತನದಲ್ಲಿ ಮಗ್ನನಾಗಿ ಹೋದಂತಹ ದೇವೇಂದ್ರ ನನ್ನನ್ನು ಉಪೇಕ್ಷಿಸಿದ ಅಂತ ಅಲ್ಲ ನನಗೆ ಕೋಪ ಬಂದದ್ದು. ಶ್ರೀಹರಿಯ ಪ್ರಸಾದವನ್ನು ಕೊಡುವರೆ ನಾನು ಉಜ್ಜುಗಿಸಿದರೆ ಅವ ಅದರ ಅನುಲಕ್ಷಿಸಲೂ ಇಲ್ಲ ಎನ್ನುವಂತಹ ಕೋಪಕ್ಕೆ
ಅವ ಗುರಿಯಾದ. ಯಾವ ಸಂಪತ್ತಿನ ಮದದಲ್ಲಿ ನೀನೀಗ ಆಡುತ್ತಾ ಇದ್ದೀಯೋ, ಮೆರೆಯುತ್ತಾ ಇದ್ದೀಯೋ, ಸರ್ವ ಸಂಪತ್ತುಗಳು ಶರಧಿಯನ್ನು ಸೇರಲಿ ಅಂತ ಶಾಪವನ್ನು ಕೊಟ್ಟೆ. ಕಥೆ ಹೇಳುವವರು ಮಾಡುವ ತೊಡಕೇನು ಗೊತ್ತುಂಟು? ಅಲ್ಲಿಗೆ ಕಥೆಯನ್ನು ಮುಗಿಸ್ತಾರೆ, ಮುಂದಿನ ಕಥೆ ಹೇಳುವುದಿಲ್ಲ. ಶರಧಿಗೆ ಈ ಸಂಪತ್ತೆಲ್ಲ ಹೋಗಿ ಸೇರಿದ್ದು ಹೌದು, ಆದ್ರೆ ಮರಳಿ ಬರ್ಲಿಲ್ವೋ, ಅದಕ್ಕಿಂತ ಹೆಚ್ಚಿಗೆ ಬಂದಿದೆ, ಅದನ್ನು ಯಾರು ಹೇಳುವುದಿಲ್ಲ. ಕೇವಲ ಸುರಲೋಕದಲ್ಲಿ ಇದ್ದಂತಹ ಐರಾವತವೋ, ಉಚ್ಚೈಶ್ರವಸುವೋ, ಕಾಮಧೇನುವೋ, ಕಲ್ಪವೃಕ್ಷವೋ ಮಾತ್ರ ಮರಳಿತಲ್ಲವಲ್ಲ, ಅದುವರೆಗೆ ಸ್ವರ್ಗ ಲೋಕದಲ್ಲಿ ಅಲ್ಲ, ಯಾವ ಲೋಕದಲ್ಲಿಯೂ ಇಲ್ಲದೆ ಇರುವ ಅಮೃತ ಒಂದು ಉತ್ಪತ್ತಿಯಾಗಿದೆ. ಅಂತಹ ಅಮೃತ ಸಿದ್ಧಿಗೆ ಪೂರಕವಾಗಿ ದುರ್ವಾಸನ ಶಾಪ, ಇದನ್ನು ಯಾರು ಹೇಳುವುದಿಲ್ಲ. ಹೋಗಲಿ. ಆದ್ರೆ ಭಾಗವತ ಜನರೆಲ್ಲ ಇತ್ತೀಚೆಗೆ ಆಡುವಂತಹ ನುಡಿಗಳನ್ನು ಕೇಳುವಾಗ ಸ್ವಲ್ಪ ಹೆಮ್ಮೆ ಆಗುವುದು ಹೌದು. ಅಂತಹ ಶರಧಿಗೆ ಸಮಾನನಾಗಿ ಕುಂತಿಗೆ ಅನುಗ್ರಹವನ್ನು ಮಾಡಿದರು ದುರ್ವಾಸರು ಅಂತ ಆಡ್ತಾ ಇದ್ದಾರೆ. ಸಂತೋಷ ಆಯಿತು ನನಗಿದನ್ನು ಕೇಳಿ. ಹಿಂದೆ ರಾಮಾವತಾರದಲ್ಲಿ ತ್ರೇತಾಯುಗದಲ್ಲಿ ಕಾಣಿಸಿಕೊಂಡವ ನಾನು ಮತ್ತೆ ಕಾಣಿಸಿಕೊಳ್ಳಲಿಲ್ಲ ನೋಡಿ. ಅಲ್ಲಿ ಕಾಣಿಸಿಕೊಂಡದ್ದಕ್ಕೆ ಕಾರಣ ರಾಮನನ್ನು ಈ ಭೂಲೋಕದಿಂದ ವೈಕುಂಠಕ್ಕೆ ಕರೆದೊಯ್ಯುವಂತಹ ಹೊಣೆಗಾರಿಕೆ ಇತ್ತು. ಅದಕ್ಕೆ ಅವನನ್ನು ಎಚ್ಚರಿಸಬೇಕಾದಂತಹ ಗುರುತರವಾದಂತಹ ಹೊಣೆಯನ್ನು ಹೊತ್ತು ನಾನಲ್ಲಿಗೆ ಹೋದದ್ದು. ಹಸಿವು ನನ್ನನ್ನು ಬಾಧಿಸಿದ್ದು. ಕೆಲವೊಮ್ಮೆ ನಮಗೆ ಉಂಟಾಗುವಂತಹ ಹಸಿವು ಅದು ಲೋಕದ ಹಸಿವಾಗಿರುತ್ತದೆ. ಆ ಲೋಕದ ಹಸಿವನ್ನು ನೀಗಿಸುವುದಕ್ಕೆ ನಾವು ಉಣ್ಣಬೇಕಾಗುತ್ತದೆ ನೋಡಿ. ರಾಮನನ್ನು ನಾನು ಉಂಡಿದ್ದೆ, ಆ ಬಳಿಕ ಉಂಡದ್ದಕ್ಕೆ ಮುಂದೆ ಏನು ಅಂತ ಯೋಚನೆ. ರಾಮ ಇಲ್ಲ ಪ್ರಪಂಚದಲ್ಲಿ, ರಾಮನಾಮ ಒಂದೇ ಶಾಶ್ವತವಾಗಿ ಉಂಟು. ಆದ್ರೆ ರಾಮನ ಆದರ್ಶವನ್ನು ಬಿಂಬಿಸುವ ಮತ್ತೊಂದಷ್ಟು ಬೇಕಲ್ಲ. ಹೀಗೆ ಯೋಚಿಸುತ್ತಾ ಯೋಚಿಸುತ್ತಾ ನಾನು ಬಂದು ನಿಂತದ್ದೆ ಕುಂತಿ ಭೋಜನ ಆಸ್ಥಾನ. ಕುಂತಿ ಭೋಜ ಇಲ್ಲ, ಅವನ ಸಾಕು ಕುವರಿಯಾದಂತಹ ಕುಂತಿ ನನ್ನನ್ನು ಬಂದು ಉಪಚರಿಸಿದಳು. ಕುಂತಿ ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೂ ನಾನು ಪ್ರಶ್ನಿಸಿದ್ದೆ. ಶೂರ ಸಂಜಾತೆ ಯಾಕೆ? ಯದುವಂಶದಲ್ಲಿ ಹುಟ್ಟಿದಂತಹ ಶೂರ ಎನ್ನುವಂತಹ ಮಹಾರಾಜನಿಗೆ ಮಗಳು. ಆದ್ರೆ ಸಾಕುವುದಕ್ಕೆ ಕೊಟ್ಟದ್ದು ತನ್ನ ಪ್ರಾಣ ಮಿತ್ರನಾದಂತಹ ಕುಂತಿ ಭೋಜನಿಗೆ. ಹಾಗಾಗಿಯೇ ಅಲ್ಲಿ ಸಾಕಲ್ಪಟ್ಟವಳಾದ್ದರಿಂದ ಕುಂತಿ ಎನ್ನುವಂತಹ ಅಂಕಿತವು ಅನ್ವರ್ಥವು ಎರಡೂ ನಾಮ ಅವಳಿಗೆ ಆಗಿ ಹೋಯಿತು. ಆದರೆ ಅವಳು ಶೂರರ ಸಂಜಾತೆಯಾಗಬೇಕು, ಇದು ನನಗಿರುವ ಸಂಕಲ್ಪ. ಕೇವಲ ಶೂರ ಸಂಜಾತೆಯಾದರೆ ಸಾಲದು, ಶೂರರ ಸಂಜಾತೆಯಾಗಬೇಕು. ಆದ್ರೆ ಹೇಗೆ? ಅಲ್ಲಿತ್ತಲ್ಲ ನಾನು ಮೊದಲು ಕಾಣಿಸಿಕೊಂಡ ಮೊದಲಿನ ಯುಗದ ಪ್ರಭಾವ, ಅದನ್ನು ನಾನು ಇಲ್ಲಿ ಪರಿವರ್ತನೆ ಮಾಡಿ ಪ್ರಸಾದ ರೂಪದಿಂದ ವರ ಮಂತ್ರಗಳನ್ನು ಕೊಟ್ಟದ್ದು, ಮಂತ್ರಗಳನ್ನೇ ವರವಾಗಿಸಿಕೊಟ್ಟದ್ದು. ಕೆಲವರೆಲ್ಲ ವ್ಯಾಖ್ಯಾನ ಮಾಡುವುದಕ್ಕುಂಟು ನೋಡಿ. ಕೊಟ್ಟದ್ದು ಒಂದು ಮಂತ್ರ 5 ಬಾರಿ ಮಾತ್ರ ಇದನ್ನು ಉಪಯೋಗಿಸತಕ್ಕದ್ದು ಅಂತ ಹೇಳಿದ್ದಾರೆ ದುರ್ವಾಸರು ಅಂತ. ಅದಲ್ಲ ವಿಷಯ. ಮಂತ್ರ ಗ್ರಾಮವನ್ನು ನಾನು ಕೊಟ್ಟದ್ದು, ಮಂತ್ರಗಳ ಸಮೂಹ. ಯಾವ ದೇವತೆಯನ್ನು ಬೇಕಾದರೂ ನೀನು ಇಚ್ಛಿಸಿ ಆ ಮಂತ್ರವನ್ನು ಪಠಿಸಿದರೆ ಅವರಿಗೆ ಬೇಕಾಗಿಯೋ ಬೇಡವಾಗಿಯೋ ಆ ಮಂತ್ರಕ್ಕೆ ವಶರಾಗಿ ಬಂದು ನಿನಗೆ ಸಹಾಯವನ್ನು ಸಹಕಾರವನ್ನು ಮಾಡತಕ್ಕದ್ದು. ಇದು ಅಲ್ಲಿರುವಂತಹ ನಿಯಮ ವಿಧಿ. ಕುಂತಿ ಬಹಳ ಚೆನ್ನಾಗಿ ಅದನ್ನು ಬಳಸಿದ್ದಾಳೆ ಅಂತ ಕೇಳಿ ಹರ್ಷಿತನಾದವನು ಹೌದು. ನೋಡಿ, ಕೊಟ್ಟದ್ದು ಮಂತ್ರಗ್ರಾಮ, ಅವಳು ಪಡೆದದ್ದು ಓರ್ವ ಮಗನನ್ನು ಮಂತ್ರಗ್ರಾಮಕ್ಕೆ ಸಮಾನವಾಗಿಯೇ ಇದ್ದಾನೆ. ಲೋಕೋತ್ತರವಾದಂತಹ ಕೀರ್ತಿಯನ್ನು ಸಂಪಾದನೆ ಮಾಡಿದಂತಹ ವಿಜಯ ಈಗ ನಿಜಾರ್ಥದಲ್ಲಿ ಮಂತ್ರಗ್ರಾಮವಾಗಿದ್ದಾನೆ. ಆದ್ರೆ ಆ ವಿಜಯನ ಹಿಂದಿರುವ ಮತ್ತೊಂದು ವಿಜಯ ಉಂಟು ನೋಡಿ, ಅದು ಶ್ರೀಹರಿ. ಅವನು ನನ್ನನ್ನು ಇತ್ತೀಚೆಗೆ ಬಹಳ ಕಾಡತೊಡಗಿದ್ದಾನೆ. ಅದಕ್ಕೆ ಕಾರಣ ಇಲ್ಲದಿಲ್ಲ, ಪ್ರೇರಣೆ ಉಂಟು. ಒಂದು ಕಲಿಯ ಪ್ರೇರಣೆಯಾಯ್ತು ಮುನಿ ಬಾಗೆ, ಕಲಿಯ ಪ್ರೇರಣೆಯಾಯ್ತು ಮುನಿ ಬಾಗೆ, ನಳಿನ ನಾಭನ ಸಾಂಬ ತವ ಕದೆ, ನಳಿನ ನಾಭನ
ತಾಂಬತವಕದೆ ನಲವಿನಲ್ಲಿ ನಡೆತಂದ ಕೃಷ್ಣನ ನೆಲೆಗೆ ತಾನು ನಲವಿನಲ್ಲಿ ನಡೆತಂದ ಕೃಷ್ಣನ ನೆಲೆಗೆ ತಾನು ಪ್ರಪಂಚದ ಕಳೆಯನ್ನೆಲ್ಲ ತುಳಿಯುವುದಕ್ಕೆ ಅವತಾರವನ್ನು ಗೈದಂತಹವನು ಮಹಾಪುರುಷ ಶ್ರೀಕೃಷ್ಣ. ಅವನು ಕಪ್ಪು, ಆದರೆ ನನಗೆ ಪ್ರೇರಣೆಯಾಗುತ್ತಾ ಇರುವಂತಹದ್ದು ಆ ಬಾಗಿಲಿನಲ್ಲಿ ನಿಂತಹ ಒಬ್ಬ ಕರಿಯ ವ್ಯಕ್ತಿ. ಕರಿಯಾದ ಕಂಬಳಿಯನ್ನು ಹೊದ್ದಿದ್ದಾನೆ. ಶರೀರದಲ್ಲಿ ಅವನ ಹಲ್ಲುಗಳು ಮಾತ್ರ ಬಿಳುಪಾಗಿವೆ, ಉಳಿದ ಎಲ್ಲವೂ ಕಪ್ಪು. ಯಾರಪ್ಪ ಅವನು ಅಂತ ಹೇಳಿ ದೃಷ್ಟಿಸಿ ನೋಡುವಾಗ ಕಲಿಪುರುಷ ಅಂತ ಹೇಳುವುದು ಸ್ಪಷ್ಟವಾಗಿದೆ. ಮುಂದಿನ ಯುಗ ತನ್ನದ್ದು, ತನ್ನ ಪ್ರವೇಶಕ್ಕೊಂದು ಅನುವನ್ನು ಮಾಡಿಕೊಡಬೇಕು ಎನ್ನುವಂತಹ ಪ್ರೇರಣೆಯನ್ನು ಮಾಡುತ್ತಾ ಇದ್ದಾನೆ. ಆ ಕರಿಯ ಕಲಿಪುರುಷ ಒಳಗ ಬರಬೇಕು ಅಂತಾದ್ರೆ ಈ ಕರಿಯ ಕೃಷ್ಣ ಇಲ್ಲಿಂದ ಹೊರ ಹೋಗಬೇಕಲ್ಲ, ಅದಕ್ಕೂ ನಾನೇ ಆಗಬೇಕು. ಹೋಗಲಿ, ಕೃಷ್ಣ ಇರುವುದೆಲ್ಲಿ? ದ್ವಾರಾವತಿ ಹತ್ತ. ಎರಡೇ ಕಾಲು ಸಾಕಲ್ವ? ಧಾಪುಗಾಲಿನಿಂದ ಧಾವಿಸ್ತೇನೆ. ಧರ್ಮ ರಕ್ಷಾ ದೀಕ್ಷಿತನಾಥ ಧರ್ಮರಾಜನ ಪಟ್ಟಕೇರಿಸಿ ಧರ್ಮ ರಕ್ಷಾ ದೀಕ್ಷಿತನುತ ಧರ್ಮರಾಜನ ಪಟ್ಟಕೇರಿಸಿ ಧರ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಧರ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿ ನೆಮ್ಮದಿಯೊಳಿರಲು ಎರಡೂ ಉಂಟಲ್ಲ, ಉತ್ಥಾನವೂ ಉಂಟು, ಪತನವೂ ಉಂಟು. ಯಾವುದು ಉತ್ಥಾನವನ್ನು ಹೊಂದಬೇಕು, ಯಾವುದು ಪತನವನ್ನು ಹೊಂದಬೇಕು, ಇದನ್ನು ಒಂದು ದೈವ ನಿರ್ಣಯಿಸ್ತದೆ, ಇಲ್ಲದಿದ್ರೆ ಕಾಲ ನಿರ್ಣಯಿಸ್ತದೆ. ಕಾಲಗತಿಗೆ ಸಹಜವಾಗಿಯೇ ಧರ್ಮೋತ್ಥಾನವೋ ಅಧರ್ಮದ ಪತನವೋ ಅಲ್ಲ, ಅಧರ್ಮೋತ್ಥಾನವೋ ಧರ್ಮದ ಪತನವೋ ಆಗ್ತದೆ ಎಂಬುದನ್ನು ಹೇಗುಂಟೋ ಹಾಗೆ ಅಂಗೀಕರಿಸುವುದೇ ಹೌದು ಅಂತ. ನಾವು ಯಾವುದರಲ್ಲಿಯೂ ಹಸ್ತಕ್ಷೇಪ ಮಾಡಬೇಕು ಅಂತ ಇಲ್ವಲ್ಲ. ಯಾವುದು ಅತಿಯಾಗಿ ಕಾಣುತ್ತದ ಆಗ ಅತಿಯನ್ನು ನಿವಾರಿಸಿ ಸಹಜತೆಯನ್ನೊಂದನ್ನು ಸ್ಥಾಪಿಸುವ ಉದ್ದೇಶಕ್ಕಾಗಿ ನಾನು ಮಾತು ಕೊಟ್ಟ ಸಂಭವಾಮಿ ಹಾಗೊಂದು ಬದ್ಧತೆಯನ್ನು ಆರೋಪಿಸಿಕೊಂಡು ಮೂಡಿ ಬಂದ ಮೇಲೆ ಅದನ್ನು ಮಾಡಿದ್ದೇನೆ. ಕೊನೆಗೂ ಧರ್ಮವೇ ಗೆಲುವನ್ನು ಸಾಧಿಸಿದೆ. ಈ ತೃಪ್ತಿ ಜನಮನೋಧರ್ಮದಲ್ಲಿ ನೆಲೆಸಬೇಕಾದದ್ದೇ ನಮ್ಮ ಲಕ್ಷ್ಯ. ಮತ್ತೆ ಶಾಶ್ವತವಾಗಿ ಧರ್ಮವೂ ಅಲ್ಲ ಅಧರ್ಮವೂ ಅಲ್ಲ. ದೈವ ಸ್ವರೂಪದಲ್ಲಿರುವ ನಮ್ಮಂಥವರಿಗೆ ಒಂದು ವರ್ಜ್ಯ ಒಂದು ಸ್ವೀಕಾರ್ಯ ಅಂತ ಇಲ್ಲ, ಎರಡೂ ಸಮಾನ. ಈ ನೆಲೆಯಿಂದ ಜನರಿಗೆ ಯಾವುದು ಪರಮಪ್ರಿಯವಾದ ಒಂದು ಸ್ಥಿತಿಯೋ ಅದು ದೈವದಿಂದ ಉಂಟಾಗ್ತದೆ ಎಂಬ ಭರವಸೆಯನ್ನು ಮೂಡಿಸುವುದಕ್ಕಾಗಿ ಅಧರ್ಮಿಗಳಾಗಿ ವ್ಯವಹರಿಸಿದ ಕೌರವಾದಿಗಳ ನಿಗ್ರಹವನ್ನು ಮಾಡಿಸಿ ಯಾರು ಧರ್ಮರಾಯ ಎಂಬ ಅಭಿಧಾನದಿಂದ ಲೋಕಪ್ರೀತಿಗೆ ಪಾತ್ರನಾದವ ಆ ಯುಧಿಷ್ಠಿರನನ್ನು ಸಿಂಹಾಸನ ಸ್ಥಿತನಾಗುವ ಹಾಗೆ ಮಾಡಿದ ಎಂಬಲ್ಲಿಗೆ ನಾವು ಮಾಡಬೇಕಾದ ಒಂದು ಹಂತದ ಕಾರ್ಯ ಮುಗಿಯಿತು ಅಂತ ಅರ್ಥ. ಮತ್ತಿನ್ನೇನು, ಮತ್ತೆ ಜೀವ ಸ್ವಾತಂತ್ರ್ಯದಿಂದ ಅವರು ಏನನ್ನು ಮಾಡ್ತಾರೋ ಅದನ್ನು ಅವರು ಅನುಭವಿಸಲೇಬೇಕು, ಅನುಭವಿಸ್ತಾರೆ. ಹಾಗೆ ಅಂತ ನೋಡಿದವರಿಗೆ ನಾನು ನೆಮ್ಮದಿಯಲ್ಲಿ ಇದ್ದೇನೆ ಅಂತ ಕಾಣ್ತದೆ. ಅಲ್ವೋ ಅಂತ ಕೇಳಿದ್ರೆ ನಮ್ಮ ನೆಮ್ಮದಿಗೆ ಬಂದ ಇಲ್ಲ. ಹಾಗೆಂತ ನೆಮ್ಮದಿಯೋ ಅಂತ ಕೇಳಿದ್ರೆ ಆಗಬೇಕಾದದ್ದು ಆಗುವಲ್ಲಿವರೆಗೆ ನಮಗೆ ನೆಮ್ಮದಿ ಅಂತಹ ಒಂದು ನಿರೀಕ್ಷೆಯಲ್ಲಿರುವಾಗ
ಹಾ ಯಾರೋ ಹೇಳಿದ್ರು. ಹ್ಮ್ ಮಹರ್ಷಿಗಳಾದಂತಹ ದುರ್ವಾಸರು ಬರ್ತಾ ಇದ್ದಾರೆ. ಹಾ ಕೆಲವು ಕಾಲ ಆಯ್ತಲ್ಲ ಈ ಮಹರ್ಷಿಯ ಮುಖ ನೋಡದೆ. ಹ್ಮ್ ಈಗ ನೋಡುವ ಒಂದು ಅವಕಾಶವನ್ನು ಅವನೇ ಕಲ್ಪಿಸಿದ್ದಾನೆ ಅಂತಾರೆ. ಹಾ ನೋಡತಕ್ಕವನೇ ಹೌದಲ್ಲ. ಹ್ಮ್ ಹಾಗಾಗಿ ಧಾವಿಸಿ ಬಂದಿದ್ದೇನೆ ಮಹಾದ್ವಾರಕ್ಕೆ. ಹಾ ಮಹರ್ಷಿ ಹ್ಮ್ ದುರ್ವಾಸರು ಹ್ಮ್ ಬರ್ಬೇಕು. ಮಾಧವನಿಗೆ ಮಂಗಳ ಆಗಲಿ. ಬರ್ಬೇಕು, ಒಳಗೆ ಬರ್ಬೇಕು. ಬಂದೆ. ಮಣಿಪಾಲ ಓ ಮುನಿಪಾಲ ತವ ಪಾದ ವನಜ ದರ್ಶನದಿಂದ ಜನುಮ ಸಾರ್ಥಕವಾದುದೋ ಜನುಮ ಸಾರ್ಥಕವಾದುದೋ ಅನುನಯದಲ್ಲಿ ಬೇಳು ಬಂದಾಗಮನವೇನೆ ಅನುನಯದಲ್ಲಿ ಬೇಳು ಬಂದಾಗಮನವೇನೆ ವನಜಾಕ್ಷ ನೋಡನಿಂದನೋ ವನಜಾಕ್ಷ ನೋಡನಿಂದನೋ ಮಹನೀಯ, ಹ್ಮ್ ನಿನ್ನನ್ನು ನೋಡುವಾಗಲೆಲ್ಲ ಒಂದು ನಿರ್ಣಯಕ್ಕೆ ಬರ್ಲಿಕ್ಕಾಗದ ಸ್ಥಿತಿಯೇ ನಮಗೆ ಪ್ರಾಪ್ತಿಸುವುದು. ನನಗೂ ಹಾಗೆ. ಅದು ಅಂತ ಕೇಳಿದ್ರೆ ಅದಲ್ಲ, ಹ್ಮ್ ಇದು ಅಂತ ಕೇಳಿದ್ರೆ ಇದಲ್ಲ. ಆಹಾ ಹಾಗೂ ಅಂತ ಕೇಳಿದ್ರೆ ಹಾಗೂ ಅಲ್ಲ, ಹ್ಮ್ ಹೀಗ ಅಂತ ಕೇಳಿದ್ರೆ ಹೀಗೂ. ಹ್ಮ್ ಮತ್ತೆ ಹೇಗೆ ಅನ್ನೋದಕ್ಕೆ ಯಾರಿಗೂ ಗೊತ್ತಿಲ್ಲ. ಒಟ್ಟು ಏನೂ ಅಲ್ಲ. ಏನೂ ಅಲ್ಲದಕ್ಕೊಂದು ಮೌಲ್ಯ ಉಂಟಲ್ಲ. ಉಂಟು. ಆ ಮೌಲ್ಯವನ್ನು ನಿನ್ನ ವ್ಯಕ್ತಿತ್ವಕ್ಕೆ ಆರೋಪಿಸುವುದಾದ್ರೆ ಆದ್ರೆ ಬಹುಶಃ ನಮ್ಮಂಥವರಿಗೆ ಯಾರಿಗೂ ಸಾಧ್ಯವಾಗದೇ ಇರುವ ಹ ಒಂದು ನಿರ್ಲಿಕ್ಕೆ ಹ್ಮ್ ಅದು ನಿನ್ನಲ್ಲಿ ಉಂಟು ಅಂತ ಸ್ಪಷ್ಟ. ಹ್ಮ್ ಸರ್ವಸರ ಸ್ನಾನ ಮಾಡ್ತಾರೋ ಅಂತ ಕೇಳಿದ್ರೆ ಛೇ ಅವರಿಗೆ ಬೇಕು ಅಂತ ಆದ್ರೆ ಮಾಡ್ತಾರೆ, ಹ್ಮ್. ಬೇಡ ಅಂತ ಆದ್ರೆ ಮಾಡುವುದಿಲ್ಲ. ಲೋಕದಲ್ಲಿ ಮಲಿನತೆ ಉಂಟು ಅಂತಾದ್ರೆ ನಮ್ಮ ಸ್ನಾನ ಪ್ರಯೋಜನ ಸಿದ್ಧಿ ಯಾರಿಗೆ ಲೋಕಕ್ಕೆ ಅಂತ ತಿಳ್ಕೊಂಡು ಹ್ಮ್ ನಿನ್ನಂಥವ ಒಬ್ಬ ಸ್ನಾನ ಮಾಡ್ಲಿ ಅಂತ ಬಯಸುವವರು ಅನೇಕರಿದ್ದಾರೆ. ಹ್ಮ್ ಹ್ಮ್ ಒಂದು ಸಲ ದುರ್ವಾಸರು ಸ್ನಾನ ಮಾಡ್ಲಿ, ಹೌದು. ಒಂದು ಸಲ ದುರ್ವಾಸರು ಊಟ ಮಾಡ್ಲಿ ಹ್ಮ್ 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 ಹೀಗೆ ಬಯಸಿದವರು ಇಲ್ವಾ? ದೂರ್ವಾಸರು ಊಟ ಮಾಡದೇ ಹೊಟ್ಟೆ ತುಂಬಿಸಿಕೊಳ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಹ್ಮ್ ಅದಾಯ್ತು. ಹ್ಮ್ ಸ್ನಾನ ಪೂರ್ವದಲ್ಲಿ ಊಟ ಮಾಡುವುದು, ಹ. ಸ್ನಾನಾನಂತರದಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳುವುದು. ಹ್ಮ್ ಊಟಕ್ಕೆ ಬನ್ನಿ, ಹ್ಮ್. ಸ್ನಾನ ಮಾಡಿ ಬರ್ತೇನೆ. ಹ್ಮ್ ಬರಬೇಕಾದ್ರೆ ಇನ್ನು ಊಟ ಬೇಡ, ಹೊಟ್ಟೆ ತುಂಬಿ. ಹ್ಮ್. ಹಾಗಾದ್ರೆ ಸ್ನಾನವೇ ಊಟವಾ? ಹ್ಮ್. ಅಂದ್ರೆ ಒಂದು ಗೊಂದಲಮಯವಾದ ಸ್ಥಿತಿ, ಹ್ಮ್. ಒಂದು ಒಗಟಿನಂತಹ ಸ್ವರೂಪ, ಹ್ಮ್. ಯಾರಿಗೂ ಏನು ಕೊನೆವರೆಗೂ ಗೊತ್ತಾಗದೇ ಇದ್ದದ್ದು. ಹ್ಮ್. ಅದೇನು ಅಂತ ಕೇಳಿದ್ರೆ ಹ್ಮ್. ದುರ್ವಾಸ. ಈಗ ಗೊತ್ತಾಯ್ತು ಯಾವುದು. ಇಷ್ಟು ನೀನ ಹಳೆ ಪ್ರಕರಣವನ್ನು ಇನ್ನೂ ಮರೆತಿಲ್ಲ. ಯಾವುದನ್ನಾದ್ರೂ ಮರೆಯಬಹುದೇ? ಹ್ಮ್ ಮರೆತರೆ ನಿನ್ನಂತವ ಬಿಟ್ಟ, ಬಿಡ್ಲಿಕ್ಕೂ ಇಲ್ಲ ಮರ್ತದ್ದು ಯಾಕೆ ಅಂತ ಕೇಳಲಿಕ್ಕಿಲ್ವಾ? ಅಲ್ವಾ. ಆದ್ರಿಂದ ಮರಿಲಿಕ್ಕೆ. ಆದ್ರೂ ಒಂದುಂಟು, ಒಂದು ಅಗಳು ಸಾಕಾಗುತ್ತದಲ್ವ ಹೊಟ್ಟೆ ತುಂಬಲಿಕ್ಕೆ. ಹೊಟ್ಟೆ ಸಣ್ಣದಾದ್ರೆ ಹ್ಮ್ ಹೆಚ್ಚು ಬೇಕಾಗ್ತದೆ, ಹ್ಮ್ ಹೊಟ್ಟೆ ದೊಡ್ಡದಾದ್ರೆ ಹ್ಮ್ ಕಡಿಮೆ ಸಾಕಾಗ್ತದೆ. ಬ್ರಹ್ಮಾಂಡದಲ್ಲಿ ತಿಳಿಯುವುದು ಹೇಗೆ ಗೊತ್ತು? ಹೇಗೆ ದೊಡ್ಡ ಹೊಟ್ಟೆ ಇದ್ದವರಿಗೆ ಹೆಚ್ಚು ಬೇಕು ಅಂತ ತಿಳಿಯುವುದು, ತಿಳಿಯುವುದು. ನಿಜವಾಗಿ ದೊಡ್ಡ ಹೊಟ್ಟೆ ಇದ್ದವರಿಗೆ ಕಡಿಮೆ ಸಾಕಾಗ್ತದೆ. ಅದು ಹೌದು ಅಂತ ನೀನು ಮಾಡಿ ತೋರಿಸಿದೆಯಲ್ಲ. ನೀನೇ ಅನುಭವವನ್ನು ಹೇಳಿದ ಮೇಲೆ ಅಲ್ಲ ಅಂತ ಹೇಳುದೇ. ಇಡೀ ಬ್ರಹ್ಮಾಂಡವನ್ನು ನಿನ್ನ ಉದರದಲ್ಲಿ ಇಟ್ಟುಕೊಂಡವನಾದ್ರೂ ಒಂದು ಅಗಳು ಸಾಕಾಗುತ್ತದೆ ತೆಗಿಲಿಕ್ಕೆ. ಅದಕ್ಕೆ ಇರುವ ಕಾರಣ ಇಷ್ಟು ಸಾಕಾಗ್ತದೆ. ಹ್ಮ್ ಏನು ಇಲ್ಲದಿದ್ರೆ ಎಷ್ಟು ಕೊಟ್ಟರು ಸಾಕಾಗಲಿಕ್ಕೆ ಅಲ್ವೇ. ಅಲ್ಲ, ನಾವು ಊಟ ಮಾಡಿದ್ದು, ಊಟ ಬಯಸಿದ್ದು, ಊಟ ಬಿಟ್ಟದ್ದು ಇದನ್ನೆಲ್ಲ ಲೆಕ್ಕಿಸಿದ್ರೆ ಹ್ಮ್ ನಾವು ಏನೇನು ಅಲ್ಲ. ಹೌದಪ್ಪ. ಆದರೂ ಹ, ಒಂದು ಸಮಾಧಾನ, ಏನು. ನಮ್ಮಂಥವರಿಗೆ ಪಾದದರ್ಶನವನ್ನು ಮಾಡಿಸಬೇಕು ಅನ್ನೋ ಕೃಪೆಯಿಂದ ಹ್ಮ್ ಎಲ್ಲಿಂದ ಹ್ಮ್. ಎಲ್ಲಿಂದ ಬಂದ್ರೆ ಹ್ಮ್ ಎಲ್ಲಿಗೆ ಬಂದದ್ದು ಅಂತ ಮುಖ್ಯ ಅಲ್ವಾ? ಹೌದಪ್ಪ. ಇಲ್ಲಿಯವರೆಗೆ ಚಿತ್ತೈಸಿದಂತಹ ಮಹಾಮುನೀಶ್ವರ ಓ ಸಂತೋಷ ಆಯ್ತು. ತಮ್ಮಪಾದ ವನದ ದರ್ಶನದಲ್ಲಿ ಸಂತೋಷ ಆಯ್ತಾ? ಸಂತೋಷ ಮಾತ್ರ ಇಲ್ಲ, ಮತ್ತೆ ಜನ್ಮ ಸಾರ್ಥಕವಾದ ಯಾರದ್ದಪ್ಪ? ಒಬ್ಬ ಗೃಹಸ್ಥನ. ಹಾ ಸರಿ.
ನನಗೆ ಬಂದದ್ದು. ಮತ್ತೆ ನಿನ್ನದ್ದು ಅಂತ ಹೇಳಿದ್ರೆ ನಾನು ಬಹಳ ಆಲೋಚನೆ ಮಾಡಬೇಕಿತ್ತು. ಅಲ್ಲ, ಹೇಳಲಿಕ್ಕೆ ಮೊದಲೇ ನಾನು ಆಲೋಚನೆ ಮಾಡಿದೆ. ಹಾ. ನನ್ನ ಯಾವ ಜನ್ಮದ್ದು ಅಲ್ವಾ? ಹೌದಪ್ಪ. ಆದ್ರಿಂದ ಹಾ? ನನ್ನ ಮನೆಯನ್ನು ಹುಡುಕಿ ಬಂದದ್ದು ಹೌದಾದ್ರೆ ಹ್ಮ್. ಈ ಮನೆಯಲ್ಲಿರತಕ್ಕ ಗೃಹಸ್ಥ ಹ್ಮ್. ಜನ್ಮ ಸಾರ್ಥಕವಾಯಿತು ಎಂಬ ಭಾವವನ್ನು ಹೊಂದಿದ್ದ ಹ್ಮ್. ಒಂದು ಉಪಕಾರ ಮಾಡು. ಏನು? ಯಥಾಸಾಧ್ಯ ಸತ್ಕಾರ ಮಾಡ್ತೇನೆ. ಹ್ಮ್. ತೃಪ್ತನಾಗುತ್ತೆ. ಹಾ. ಯಾಕಂದ್ರೆ ಇದು ಸಾಲದು ಅಂತ ಏನಾದ್ರೂ ನಿನ್ನ ಬಾಯಿಯಲ್ಲಿ ಬಂದ್ರೆ ನಾನು ಎಲ್ಲಿಂದ ತರಲಿ? ಹ್ಮ್. ಹ್ಮ್. ನಿನಗೆ ಸಾಕಾಗುವುದನ್ನು ಹ್ಮ್. ಅಲ್ವಾ? ಹ್ಮ್. ಹಾಗಾಗಿ ಹ್ಮ್. ಆಸನವ ಹ್ಮ್. ಮಧುಬರಕಾದಿಗಳ ಹ್ಮ್. ಏನು ಸಾಧ್ಯ ಉಂಟು ಅದನ್ನು ಕೊಟ್ಟಿದ್ದೆ. ಹ್ಮ್. ತೃಪ್ತನಾಗಬೇಕು ಅಂತ ಕೇಳ್ತೇನೆ. ಹ್ಮ್. ಜೊತೆಯಲ್ಲಿ ಒಂದು ಕುತೂಹಲ ಶಮನವನ್ನು ಆಗಬೇಕು ನನಗೆ. ಏನಪ್ಪ ಕುತೂಹಲ? ಎಲ್ಲಿಂದ ಬಂದದ್ದು ಅಂತ ಗೊತ್ತಿಲ್ಲದೆ ಇರುವ ಕಾರಣ, ಹ್ಮ್. ಎಲ್ಲಿಗೆ ಹೊರಟದ್ದು ಅಂತಲೂ ಸ್ಪಷ್ಟ ಇಲ್ಲದೆ ಇರುವ ಕಾರಣ, ಹ್ಮ್. ಅದು ಎರಡಕ್ಕೆ ಉತ್ತರ ಗೊತ್ತಾದ್ರೆ ಸಾಕು. ಈಗ ನಾನು ಎಲ್ಲಿಂದ ಬಂದದ್ದು ಅಂತ ಆಗಬೇಕು, ಎಲ್ಲಿಗೆ ಹೊರಟದ್ದು ಅಂತ ಆಗಬೇಕು. ಹೌದು. ಹಾ. ಈಗ ಇರುವುದೆಲ್ಲಿ ಅಂತ ಹೇಳಬೇಕು ಅಂತಿಲ್ಲ. ಹಾ, ಅದು ಗೊತ್ತುಂಟು. ಗೊತ್ತುಂಟು. ಹಾ. ಆದ್ರಿಂದ ಒಂದು ಕೃಪೆ ಮಾಡಿ ಹ್ಮ್. ಹೇಳಿದ್ರೆ ಹ್ಮ್. ಮತ್ತೆ ಒಮ್ಮೆ ಇನ್ನೊಂದು ಸಾಲು ಸೇರಿಸಲಿಕ್ಕೆ ಆಗ್ತದೆ. ಏನು? ಜನ್ಮ ಸಾರ್ಥಕವಾದ. ಅದನ್ನು ಹೇಳಿದ್ರೆ ಮತ್ತೆ ಈಗ ನಿಲ್ಲ ಜನ್ಮ ಸಾರ್ಥಕ ಆಗ್ತದೆ. ಆದ ಕಾರಣ ಒಂದು ಓ ಹರಿ, ಹಾ. ಹರಿಯಲಾಲಿಸಿ ಹರಿಯಲಾಲಿಸೀಗ ಹರಿಯಲಾಲಿಸೀಗ ನಿನ್ನಯ ದರ್ಶನ ಸಂಯೋಗ, ನಿನ್ನಯ ದರ್ಶನ ಸಂಯೋಗ ಹೊರತೆ ನಿಹುದೈ ಕಾರಣ ಬರಲಿಗೆ, ಹೊರತೆ ನಿಹುದೈ ಕಾರಣ ಬರಲಿಗೆ ಧರೆಯಲ್ಲಿ ಧರ್ಮವ ನೆಲೆಗೊಳಿಸಿದೆ ನೀ, ಹೊರತೆ ನಿಹುದೈ ಕಾರಣ ಬರಲಿಗೆ ಧರೆಯಲ್ಲಿ ಧರ್ಮವ ನೆಲೆಗೊಳಿಸಿದೆ ನೀ. ಹರಿಯೇ ಲಾಲಿಸೀಗ ಸರ್ವರ ಅಘವನ್ನು ಪರಿಹಾರ ಮಾಡುವಂತಹ ಓ ಹರಿ, ಲಾಲಿಸಬೇಕು. ಕೇಳು. ಆದ್ರೆ ಕೇವಲ ಕಿವಿಯಲ್ಲಿ ಕೇಳಿದ್ರೆ ಸಾಲದು, ಮತ್ತೆ ಮೈಯೆಲ್ಲ ಶ್ರವಣೇಂದ್ರಿಯವನ್ನು ಹೊಂದಿದವನಾಗಿಯೇ ಲಾಲಿಸಬೇಕು. ಸಾಮಾನ್ಯವಾಗಿ ನಮ್ಮಂಥವರಿಗೆ ಹ್ಮ್. ಕಿವಿ ಎಲ್ಲಿ ಉಂಟು ಅಂತ ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ಅಲ್ವಾ? ಈಗ ದರ್ಶನದಿಂದ ಜನ್ಮ ಸಾರ್ಥಕವಾಯಿತು, ಹಾ. ಗೃಹಸ್ಥ ಪಾವನನಾದ ಹ್ಮ್. ಅಂತ ನೀನು ಹೇಳುವಾಗಲೇ ಹ್ಮ್. ಅದೇ ಭಾವ ಈ ಕಡೆಯಲ್ಲಿಯೂ ಬೆಳೆಯುತ್ತಾ ಉಂಟು. ಹಾ. ಹೌದು, ಹ್ಮ್. ನಿನ್ನ ದರ್ಶನ ಯೋಗದಿಂದಲೇ ಹಾ. ಸಾರ್ಥಕ್ಯವನ್ನು ಅನುಭವಿಸಿದೆ. ಓ, ಎಲ್ಲಿಂದ ಬಂದೆ ಅಂತ ಹೇಳುವುದು ಮರ್ತೇ ಹೋಯ್ತು. ದೊಡ್ಡದಾದ್ರು ಆದ್ರೆ ಬಂದದ್ದು ಹೌದು ಅಂತ ಹೇಳುವ ಎಚ್ಚರ ಉಂಟು. ಇಲ್ಲಿಗೆ ಬಂದಿರುವಾಗ ಇನ್ನು ಹಾ. ಎಲ್ಲಿಗೆ ಹೋಗಬೇಕು ಹ್ಮ್. ಇದುವರೆಗೆ ಆ ಪ್ರಶ್ನೆಯೇ ಬಂದದ್ದಿರ್ಲಿಲ್ಲ. ಓ, ಈಗ ನೀನು ಈ ಮಾತಾಡಿದ ಬಳಿಕ ಬಂತು. ಎಲ್ಲಿಗೋ ಹೋಗ್ಲಿಕ್ಕೆ ಉಂಟು. ಮುಂದೆ ಎಲ್ಲಿಗೆ ಹೋಗುವುದು ಅಂತ. ಹಾ. ಈಗ ಸಾಮಾನ್ಯ ಜೀವಿಯಾದವನಿಗೆ ಇರಬೇಕಾದ ಪ್ರಧಾನವಾದ ಪ್ರಶ್ನೆ ಅದನ್ನು, ಹೌದು. ನಾನು ಹೋಗಿ ತಲುಪುವುದು ಎಲ್ಲಿಗೆ? ಹೇಗೆ? ಹೆಚ್ಚಿನವರು ಮಾಡುವ ತೊಂದರೆಯೋ ಹ್ಮ್. ಅಥವಾ ಅವರ ಅಜ್ಞಾನವೋ ಆಲೋಚನೆ ಮಾಡು. ಹಾ. ಮನೆಗೆ ಹೋಗಿ ತಲುಪಬೇಕು, ಆದ್ರೆ ಮನೆಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಇರ್ತಾರೆ. ಆದ್ರೆ ಅವ್ರು ಹೇಳುವುದೇನು ಗೊತ್ತಾ? ಹಾ. ನಾನು ಮನೆಯಲ್ಲಿದ್ದೇನೆ ಅಂತ. ಅಲ್ಲ, ಕೆಲವು ಸಲ ಇನ್ನೊಬ್ಬರ ಮನೆಯಲ್ಲಿದ್ದವರು ಹಾಗೆ ಹೇಳಿ ಅದು ಇನ್ನೊಬ್ಬರ ಮನೆಯಲ್ಲಿದ್ದವರು ನಾನು ಮನೆಯಲ್ಲಿದ್ದೇನೆ ಅಲ್ವಾ? ಮನೆಯಲ್ಲಿ ಬೇರೆ ಯಾರ ಮನೆಯಲ್ಲಿ ಅಂತಲ್ಲ. ಅವರವರ ಮನೆಗೆ ಅವರವರು ಹೋಗುವ ಸ್ಥಿತಿ ಒಂದು ಪ್ರಪಂಚದಲ್ಲಿ ಉಂಟು ಅಂತ ಆದ್ರೆ ಅದೇ. ಧರ್ಮ ಸರಿ. ಹಾಗೆ ಧರ್ಮ ಉಂಟು ಅಂತ ಅರ್ಥ. ಆ ಮನೆಗೆ ತಲುಪಬೇಕು ಅಂತಾದ್ರೆ ಹ್ಮ್. ಈಗ ಪಕ್ಕನೆ ಎಚ್ಚರವಾದದ್ದು ನಾನಿನ್ನು ದಾರಿಯಲ್ಲಿದ್ದೇನೆ ಅಂತ ಓ, ಮನೆಗೆ ಮುಟ್ಲಿಲ್ಲ. ಇಲ್ಲ. ಹ್ಮ್. ಹ್ಮ್. ಮತ್ತೆ ಹ್ಮ್. ವನಜ ದರ್ಶನದಿಂದಲೇ ಸಫಲವಾಯಿತು ಅಂತ ನೀನ್ ಹೇಳ್ತಾ ಇದ್ದಿ. ಪಾದವನಜ ದರ್ಶನದಿಂದ ಹೌದು. ನನಗೆ ನಿನ್ನ ಮುಖಾರವಿಂದವನ್ನು ನೋಡಿದ ನೆನಪೇ ಆಗಲಿಲ್ಲ ಕೃಷ್ಣ. ಅಲ್ಲ, ಅವನು ಅಂದು ನಿನ್ನ ನವಿಲುಗರಿಯನ್ನ ನೋಡಿದ್ದೇನೆ ಹಾ. ಕಾಮ್ಯ ಕಾವನದಲ್ಲಿ. ಹಾ. ಪಾಂಡವರ ಬಿಡಾರಕ್ಕೆ ನಾನು ಹೋದೆ, ಅದಕ್ಕಿಂತ ಮೊದಲು ಕೌರವನಲ್ಲಿ ಹೋಗಿದ್ದೆ. ಅದು ಗೊತ್ತು. ಹೊಟ್ಟೆ ತುಂಬಾ ಉಂಡಿದ್ದೆ ಕೃಷ್ಣ. ಓ, ಎಲ್ಲಿಯವರೆಗೆ ಉಂಡಿದ್ದೆ ಕೇಳಿದ್ರೆ ಮತ್ತೆ ಈ ಯುಗಕ್ಕೆ ಇನ್ನು ಊಟ ಬೇಡ, ಅಷ್ಟು ಉಂಟಿದ್ದೆ. ಆದ್ರೆ ಯೋಗ ನೋಡು, ಹ್ಮ್. ಪಾಂಡವರ ಮನೆಯ ಅಂಗಳಕ್ಕೆ ಹೋಗುವಾಗ ನನಗೆ ಹಸಿವು. ಹಸಿವೆ ಆಗಲಿತ್ತಲೇ ಅಲ್ಲಿಗೆ ಹೋದ. ಅಲ್ಲಲ್ಲಿ ಹೋದಾಗ ಹಸಿವು ಬಾಧಿಸಿದ್ದವು. ಅನ್ನಾರ್ಥಿ ಅಂತ ಹೇಳಿದೆ. ಹ್ಮ್. ಸ್ನಾನ ಮಾಡಿ ಬರ್ತೀರಾ ಕೇಳಿದ ನಾವು ಬುದ್ಧಿವಂತ. ಹೌದು. ನಿಮ್ಮ ಧರ್ಮರಾಯ, ನಿಮಗೆ ಸ್ನಾನ ಮಾಡುವ ಅಭ್ಯಾಸ ಉಂಟು ಕೇಳಿದ್ದವನು ಹಾಗೆ ಸ್ನಾನ ಮಾಡಿ ಬರ್ತೀರೋ? ಹ್ಮ್. ನದಿಯಲ್ಲಿ ಉಂಟು ಅಂತ. ಹ್ಮ್. ಮೀಹವನ್ನು ಮುಗಿಸಿ ಬರ್ತೇನೆ ಅಂತ ಶಿಷ್ಯರಿಗೆಲ್ಲ ಹೇಳಿದೆ. ಹಾ. ಮತ್ತೆ ನೀವು ಸ್ನಾನ ಮಾಡಿದ್ರು ಅಂತ ಕೇಳಲಿಕ್ಕಿಲ್ಲ, ನನ್ನ ಶಿಷ್ಯರೆಲ್ಲ ಕೆರೆಗೆ ಮುಳುಗಿದ್ದಾರೆ. ಹೌದು. ಮರಳಿ ಬರುವಾಗ
ಇನ್ನ ನವಿಲು ಗರಿ ಮಾತ್ರ ಕಾಣಿಸಿತು. ಹ್ಮ್ ನೀನ್ ಕಾಣ್ಲಿಲ್ಲ, ಹ್ಮ್ ನಮಗೆ ಹೊಟ್ಟೆ ತುಂಬಿತ್ತು ಅಷ್ಟೇ. ಪ್ರಕರಣ ಹೀಗಿರುವಾಗ ಹಾ. ಹಾಗಾದ್ರೆ ಅವನನ್ನೊಂದು ನೋಡಬೇಕು 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 ಎನ್ನುವ ಸಂಕಲ್ಪ ಓ. ಅದು ಹಾಗೆಯೇ ಉಳಿದಿತ್ತು ಕೃಷ್ಣ. ಹ್ಮ್ ಲೋಕ ಹಾಗೆ ಅಲ್ವ, ಹ್ಮ್ ಪರಿವರ್ತನಾಶೀಲವಾದದ್ದು ಪ್ರಪಂಚ ಅಂತ ಎಲ್ರು ಹೇಳುವಾಗ ನಾನು ಅದನ್ನೇ ಹೇಳುವವನು ಒಪ್ಪೋಣ. ಅಲ್ಲ, ಮತ್ತೆ ನಾನು ಅದನ್ನು ಹೇಳುವವಲ್ಲ. ಅದನ್ನು ಒಪ್ಪುವ. ಪರಿವರ್ತನಶೀಲವಾದದ್ದು ಪ್ರಪಂಚ ಹಾಳಾಗಿ ಹೋಗಲಿ, ಹೋಗ್ಲಿ. ನನ್ನಲ್ಲಿ ಪರಿವರ್ತನೆ ಆಗುತ್ತಾ ಉಂಟಲ್ಲ, ಇದು ವಿಷಯ. ಹಾಳಾಗೋದು ಬೇಡ. ಇದು ವಿಷಯ. ಹ. ಹಾಗೆ ಹ. ನಾಳೆ ದಿವಸ ಏನಾಗುತ್ತದೋ ಏನು, ಹ್ಮ್ ನಾನು ಇರ್ತೇನೋ, ಕೃಷ್ಣ ಇರ್ತಾನೋ, ಇದೆಲ್ಲ ಪ್ರಶ್ನೆಗಳು ಬಂದಾಗ ಹ್ಮ್. ಇದ್ದಾಗಲೇ ನೋಡಿಕೊಂಡು ಹೋಗುವ, ನೋಡ್ಬೇಕಾದ್ರೆ ಇದ್ದಾಗ್ಲೇ ನೋಡಿಕೊಂಡು ಹೋಗುವ ಗೊತ್ತಾಗ್ತದೆ. ಅಂತಲೇ ಬಂದವ ನಾನು. ಒಳ್ಳೆದು. ಈಗ ಬಂದ ಮೇಲೆ, ಹಾ. ನೋಡಿದ ಮೇಲೆ, ಈಗ ಬಂದ ಕಾರಣ ಅಂತ ಹೇಳುವುದು ನಿಶೇಷವಾಗಿದೆ. ಕೊಂಡು ಹೋಗ್ಲಿಕ್ಕೆ ಬಂದವನಿಗೆ ಕೊಂಡು ಹೋಗ್ಬೇಕು ಅನ್ನೋದು ಮರ್ತು ಮರ್ತೋಗಿದ್ದೆಲ್ಲ ಬೇಡ ಅಂತ ಅನ್ನಿಸಿ, ಬೇಡ ಅಂತ ಕಾಣ್ತದೆ. ಕೊಂಡು ಹೋಗ್ಲಿಕ್ಕೆ ಏನಿಲ್ಲ ಅಂತಾದ್ರೆ, ಓ ಬಿಸಜಾಂಬಕ, ಹಾ. ಬಿಸಜಾಂಬಕ ಕೇಳು ಬಿಸಜಾಂಬಕ ಕೇಳು, ಈಗ ಹಸಿದಿಹೆನು ದಯಾಳು, ಈಗ ಹಸಿದಿಹೆನು ದಯಾಳು. ಬಿಸಿಗದಿರನು ಮಧ್ಯಾಹ್ನದೊಳೆಸಗಿಹ, ಬಿಸಿಗದಿರನು ಮಧ್ಯಾಹ್ನದೊಳೆಸಗಿಹ, ಎಸೆವ ಸುಭೋಜನ ನೀಡೈ ತೋಷದಿ. ಬಿಸಿಗದಿರನು ಮಧ್ಯಾಹ್ನದೊಳೆಸಗಿಹ, ಎಸೆವ ಸುಭೋಜನ ನೀಡೈ ತೋಷದಿ. ಬಿಸಜಾಂಬಕ ಕೇಳು. ಓ ಬಿಸಜಾಂಬಕ, ಕೊಂಡು ಹೋಗುವುದಕ್ಕೆ ಏನಿಲ್ಲ ಅಂತ ಆದ್ರೆ ಕೊಂಡು ಹೋಗ್ಲಿಕ್ಕೇನು? ಅದು ಕೊಂಡು ಹೋಗುವುದೇ ಹ್ಮ್ ಬೇರೆ ರೂಪದಲ್ಲಿ ಅಲ್ವಾ, ಪ್ರತ್ಯಕ್ಷ ಅಲ್ಲದೆ ಹೋದ್ರು ಹ್ಮ್. ಪರೋಕ್ಷವಾಗಿ ಕೊಂಡು ಹೋಗಬಹುದಾದ ಉಣ್ಣಬೇಕು ಎನ್ನುವ ಅಪೇಕ್ಷೆ ಆಗ್ತಾ ಉಂಟು. ಅದಾದ್ರೂ ಒಂದು ಉಂಟು ಅಂತಲ್ಲಿ ಖಂಡಿತ ಉಂಟು, ಆದ್ರೆ ಕಾರಣವನ್ನು ನಾನು ಊಹಿಸಿದೆ. ಈಗ ಏನು? ಯಾಕೆ ನಿನ್ನ ಮನೆ ಅಂಗಳಕ್ಕೆ ಬರುವಾಗ ನನಗೆ ಹಸಿವಾಯಿತು? ಏನು? ಹಸಿವಾದದ್ದು ಹೌದು, ಅದು ಸುಳ್ಳು ಅಂತ ನಾನು ಹೇಳುವೆ. ಮೇಲೆ ನೋಡಿದ್ರೆ ನೋಡಿದ್ರೆ ಬೆಂಗದಿರ ನಡು ನೆತ್ತಿಗೆ ಬಂದಿದ್ದಾನೆ. ಹಾಗಾಗಿ ಹಸಿವೆ ಅದು. ಅಲ್ಲಪ್ಪ, ಮತ್ತೆ ಗಂಗದಿರನ ವಂಶದಲ್ಲಿ ಹುಟ್ಟಿದ ನಿನ್ನ ಮುಂದೆ ಬರುವಾಗ ಹಾ. ಶಾಂತತೆಯ ಅನುಭವವನ್ನು ಹೊಂದಿದ ನನಗೆ ಹಾ. ಆ ಬೆಂಗದಿರ ಏನು ಮಾಡಿಯ? ಹ್ಮ್. ಅದಲ್ಲ ವಿಷಯ. ಮತ್ತೆ ನಾನು ಹಿಂದೆ ಉಂಡ ಊಟ ನೆನಪಾದದ್ದು ನನಗೆ. ಹ್ಮ್. ಯಾವುದು? ಯಾವುದು? ಯುಧಿಷ್ಠಿರನ ಮನೆ ಅಂಗಳದಲ್ಲಿ ಅಲ್ಲ, ಮತ್ತೆ ಕೌರವನ ಮನೆಯಲ್ಲಿ. ಅದು ಯಾಕೆ ನೆನಪಾಯ್ತು? ದುಷ್ಟಾನ್ನ ಅಂತ ಉಣ್ಲಿಕ್ಕೆ ಮೊದಲೇ ಗೊತ್ತಿಲ್ಲ. ಅದು ಉಣ್ಣಬೇಕಾದ್ರೆ ಗೊತ್ತಿತ್ತು. ಹಾ. ಆದ್ರೆ ಕೆಲವೊಮ್ಮೆ ನಾವೇ ಹಿಡಿದುಕೊಂಡಂತಹ ಹಗ್ಗ ಕಟ್ಟುವುದಿಲ್ವೋ ಕೃಷ್ಣ? ಕಾಣ್ತದಪ್ಪ. ಅಲ್ವಾ? ಹಗ್ಗದ ಗುಣ. ಮೊನ್ನೆ ಕಂಡವರೆಲ್ಲ ಆಡಿದ್ರು, ಪಾರ್ಥನ ರಥದ ಕುದುರೆ ಮೈ ತೊಳಿತಾ ಇದ್ದೀಯಂತೆ ನೀನು. ಅಲ್ಲ ಹೇಳಿದ್ದು ನಾನು, ಆಕ್ಷೇಪ ಅಲ್ಲ. ಅಲ್ಲವಾ, ಶ್ವೇತವಾಹನ ಅಂತ ಅವನಿಗೆ ಬಿರುದು. ಈಗ ತೊಳೆಯುವುದೇ ಹೌದು ಅಂತ ನಿರ್ಣಯ ಮಾಡಿಕೊಂಡು ಅವನಿಗೆ ಯಾರು ಮೈಯಾದ್ರಿ ಅಲ್ವಾ, ಯಾವತ್ತು ಮಲಿನವಾಗದ ಕುದುರೆಗಳು, ದಿವ್ಯವಾದಂತಹ ಅಶ್ವಗಳು. ಆದ್ರೆ ಆಶ್ಚರ್ಯ ಅಂತಂದ್ರೆ ನಾನು ತೊಳೆಯುವಾಗ ಮಾಲಿನ್ಯತೆ ಉಂಟು. ಹೌದಪ್ಪ, ಅದು ತೊಳೆದದ್ದು ಕೃಷ್ಣ ಅಲ್ವಾ? ಆಮೇಲೆ ಇಲ್ಲ, ತೊಳೆದ ಮೇಲೆ ಉಂಟು ಅಂತ ಹೇಳಿದ್ದಲ್ಲ ನಾನು. ಮತ್ತೆ ಪಾಪ ಕುದುರೆಗಳಿಗೆ ಬಾಯಾರಿಕೆಯೂ ಆಗುತ್ತದೆ. ಅವುಗಳ ಬಾಯಾರಿಕೆಯನ್ನು ತಣಿಸುವುದಕ್ಕೆ ನೀರು ಕುಡಿಸಿದ್ದೆ. ಪಾತಾಳದಿಂದ ಗಂಗೆಯೂ ಮೇಲೆ ಬರ್ತಾಳೆ, ಶರ ಪಂಜರ ಸಿದ್ಧವಾಗುತ್ತದೆ, ಮಧ್ಯದಲ್ಲಿ ಯಾರೂ ಪ್ರವೇಶ ಮಾಡದ ಸ್ಥಿತಿ ಒದಗುತ್ತದೆ ಕುರುಕ್ಷೇತ್ರದಲ್ಲಿ. ಹೌದು. ಎಂತಹ ಅದ್ಭುತ ಕೃಷ್ಣ. ಹಾ. ಆ ಕುದುರೆಗಳಿಗೆ ಹಸಿವಾಗುತ್ತದೆ, ನನಗಾಗಬಾರ್ದ? ಕುದುರೆಗಳಿಗೆ ಹಸಿವಾಗುವಾಗ ನಿನಗೆ ಆಗಬಾರದು ಅಂತ ಹೇಳಿಕ್ಕೆ ಉಂಟಾ? ಅಲ್ಲ, ಅಂದ್ರೆ ಅವುಗಳಿಗಿಂತ ಕಡೆಯ ದೂರ್ವಾಸ ಅಂತ ಆ ಧ್ವನಿ ಅಲ್ಲ. ಈಗ ಕುದುರೆಗಳ ಮೈ ತೊಳೆಯುವುದು ನನ್ನ ಮೈಯನ್ನು ತೊಳೆಯಂತೆ ಹೇಳಲಾರದು ಅಂತ ಇಲ್ಲ. ಅಲ್ಲ, ನೀ ಹೇಳಿದ್ರೆ ತೊಳೆಯದೆ ಬಿಡ್ತೀಯ ಅಲ್ಲ ಬಿಟ್ಟೆ ಅಲ್ವಾ? ಈಗ ತೊಳೆಯುವ ಕ್ರಮ ಬೇರೆ ಬಿಟ್ರೆ ತೊಳೆಯುವುದೇ ಅಲ್ವಾ? ತೊಳೆಯುವ ಅದಕ್ಕೆ ಅಲ್ವಾ? ಮತ್ತೆ ಇತ್ತೀಚೆಗೆ ಬಂದ ವಿಷಯ ಅಂದ್ರೆ ತೊಳೆಯುವುದರಲ್ಲಿ ನೀ ಎತ್ತಿದ ಕೈ ಎಲ್ಲವನ್ನು ತೊಳೆದಿದ್ದೆ ಅಲ್ವಾ? ಹಾಗಾಗಿ ಧರ್ಮಸ್ಥಾಪನಾಚಾರ್ಯ ಯಾವುದನ್ನೆಲ್ಲ ತೊಳೆದಿದ್ಯೋ ಅಲ್ಲೆಲ್ಲ ಮಲಿನತೆ ಉಂಟು ಅಂತ ಹೇಳುವುದೇ ಸ್ಪಷ್ಟ. ಆದ್ರೆ ತೊಳೆದ ಬಳಿಕ ಅವೆಲ್ಲ ಹೊಳೆಯುತ್ತಿದ್ದಾವೆ, ಅದನ್ನು ನೋಡ್ತಾ ಇದೆ ಪ್ರಪಂಚ. ಸ್ವಲ್ಪ ಹೊಡೆಯುವುದನ್ನೇ ನಾವು ತೊಳೆಯುವುದು ಅಲ್ವಾ? ಏನೂ ಹೊಳೆಯಲಾರದು ಅಂತಾದ್ರೆ ತೊಳೆದಿದೆ ಬಿಸುಡು ಅಲ್ವಾ? ಈಗ
ಅಂದು ಉಂಡಂತಹ ಕೌರವನ ಅನ್ನ ನನಗಿನ್ನು ಜೀರ್ಣ ಆಗಲಿಲ್ಲ ಕೃಷ್ಣ. ಇನ್ನೂ ಆಗ್ಲಿಲ್ಲ? ಇಲ್ಲ, ಅದು ಜೀರ್ಣ ಆಗಬೇಕು ಅಂತಾದ್ರೆ ಒಳ್ಳೆಯ ಊಟ ಆಗಬೇಕು. ಅದನ್ನು ಜೀರ್ಣ ಮಾಡುವ ಅದು ಧರ್ಮ ದೀಕ್ಷಾಬದ್ಧನಾದವನಿಂದ ಆಗಬೇಕು. ನನ್ನ ಯೋಗವೋ ಅವನ ಭಾಗ್ಯವೋ ಗೊತ್ತಿಲ್ಲ. ಯುಧಿಷ್ಠಿರನಿಗೆ ನನಗೆ ಹಸ್ತೋದಕವನ್ನು ನೀಡುವ ಯೋಗ ಇಲ್ಲ. ಬಹುಶಃ ಈ ಜನ್ಮಕ್ಕೆ ಅದಿಲ್ಲ ಕೃಷ್ಣ. ಅಲ್ಲ, ಈಗ ನಾನು ಕೇಳುವುದು ಅರ್ಥದ್ದು, ಹೇಗಿದ್ದಾರೆ ಪಾಂಡವರು? ಪಾಂಡವರು ಹೇಗಿದ್ದಾರೆ ಅಂತ ಹೇಗಿರ್ಬೇಕು? ಅಲ್ಲ, ಹೇಗಿದ್ದಾರೆ ಅಂತ ಕೇಳುವಲ್ಲಿ ಮರ್ಮ ಉಂಟು ಕೃಷ್ಣ. ನಾನೇ ಸಿದ್ಧಪಡಿಸಿದಂತಹ 5 ಅದು ಏನು ಅಂತ ಮತ್ತೆ ನೀ ಹೇಳ್ಬೇಕು. ನಿನ್ನ ಕೈಗೊಪ್ಪಿಸಿದಳಂತೆ ಆ 5 ಪಡೆದ ಮಾತೆ ಹೇಗಿದ್ದಾರೆ? ಮಾತೆಯ ಮಕ್ಕಳು, ಮಾತೆಯು ಮಕ್ಕಳು ನನ್ನ ಕೈಗೊಪ್ಪಿಸುವಾಗ ಹೇಗಿದ್ದರೋ ಹಾಗೆ ಇದ್ದಾರೆ. ಅದು ವಿಷಯ. ಯಾಕೆ ಅಂತ ಹೇಳಿದ್ರೆ ಶ್ರೀಹರಿಯ ಕೃಪಾಪೋಷಿತರು ತಾವು ಎನ್ನುವಂತಹ ಕಾರಣದಿಂದಲೇ ಅಹಂಭಾವವನ್ನು ಅಹಂಕಾರವನ್ನು ತಳೆಯದೆ ಲೋಕದಲ್ಲಿ ಧರ್ಮ ಯಾವುದು, ನ್ಯಾಯ ಯಾವುದು, ನೀತಿ ಯಾವುದು ಇದನ್ನು ಸ್ಪಷ್ಟವಾಗಿ ತಿಳಿದುಕೊಂಡು ಅದನ್ನೇ ಅನುಷ್ಠಾನ ರೂಪದಿಂದ ಆರಾಧನೆ ಮಾಡಿಕೊಂಡು ಬರುವಂತಹ ಪಾಂಡವರು ಅವರ ಮುಖಾಂತರವಾಗಿ ಧರ್ಮಸ್ಥಾಪನೆಯನ್ನು ಮಾಡಿದ ಮಹನೀಯ, ನಿನ್ನ ಕೈಯಲ್ಲಿ ಒಂದು ಹಸ್ತೋದಕವನ್ನು ಸ್ವೀಕಾರ ಮಾಡಿ ಒಂದು ಊಟವನ್ನು ಮಾಡಿದೆ ಅಂತಾದ್ರೆ ಆ ದುಷ್ಟಾನ್ನವನ್ನು ಉಂಡಂತಹ ದೋಷ ಸಂಪೂರ್ಣ ನಿವಾರಣೆ ಆಗುತ್ತದೆ. ಅಂದ್ರೆ ಒಂದು ಹೊತ್ತು ಇಲ್ಲಿ ಉಣ್ಣುವ ಅಪೇಕ್ಷೆ ಮಾಡಿ ಬಂದಿದ್ದಿ. ಹೌದು, ಸುಗ್ರಾಸವಾದ ಭೋಜನ. ಸಿದ್ಧ ಮಾಡದೇ ಇದ್ದದಕ್ಕೆ ಭೋಜನ ಅಂತ ಯಾರು ಹೇಳುವುದಿಲ್ಲ. ಸಿದ್ಧ ಮಾಡಬೇಡ. ಹೌದು, ಯಾರು ಮಾಡ್ಬೇಕಂತ ಸಿದ್ಧ ನಿಮ್ಮಲ್ಲೆಲ್ಲ ಮಾಡಬೇಕು. ನಿಮ್ಮಲ್ಲಿ ವ್ಯವಸ್ಥೆ ಹೇಗುಂಟೋ ಗೊತ್ತಿಲ್ಲ, ಆದ್ರೆ ನನಗೊಂದುಂಟು. ಏನು? ಕೈಯಲ್ಲಿ ಬಳೆ ತೊಟ್ಟವರು ನನಗಾಗುವುದಿಲ್ಲ. ನನ್ನ ಕೈಯಲ್ಲಿ ಉಂಟು, ಆದ್ರೆ ಶಬ್ದ ಮಾಡುವುದಿಲ್ಲಲ್ಲ. ಅದು ಒಂದೊಂದೇ ಅಲ್ವಾ? ಶಬ್ದ ಮಾಡುವ ಕಂಕಣ ಆಗುವುದಿಲ್ಲ. ಕಂಕಣ ಶಬ್ದ ಇಲ್ಲ. ಧರ್ಮ ದೀಕ್ಷಾಬದ್ಧ ನಾನು ಅದನ್ನೇ ಬಳಸಿದ್ದೇನೆ. ಆ ಕಂಕಣ ನಿನ್ನ ಕೈಯಲ್ಲುಂಟು ಅಂತ ಆದರೆ ನಿನಗಿಂತ ಮತ್ಯಾರು ನನಗೆ ಅಟ್ಟು ಬಡಿಸುವವರು? ಅಂದ್ರೆ ಬದ್ಧ ಕಂಕಣ. ಹೌದು, ಅಲ್ಲ ಕಂಕಣ ಬದ್ಧನಾಗಿ ಅಲ್ವಾ? ಎರಡೂ ಹೌದು. ಮಾನುಷ ಹರಿಯತ್ತು ಕೈ ಮುಗಿವ ಹರಿಯತ್ತು ಕೈ ಮುಗಿವ ತಾಪಸನ ಪರಿ ಪರಿಯೊಳು ಭಜರಿಸುತ್ತ ತಾಪಸನ ಪರಿ ಪರಿಯೊಳು ಭಜರಿಸುತ್ತ ಪರಮ ಷಡುರಸ ಭೋಜನ ಪರಮ ಷಡುರಸ ಭೋಜನ ಕೈಯಾರ ವಿರಚಿಸಿದ ಖಗವಾಹನ ಯಾರಿಗಾದ್ರೂ ಬಡಿಸೋಣ ಹೀಗೆ ಅಂತ ಕೆಲವು ಕಾಲದಿಂದ ನನಗೆ ಅನ್ನಿಸ್ತಾ ಇತ್ತು. ಹೌದಾ? ನಾವು ಬಡಿಸುವುದು ಹೌದು ಅನ್ನುವರು ಬೇಡ. ನಮ್ಮ ಔದಾರ್ಯಕ್ಕೆ ನಮ್ಮ ಹಸ್ತ ಪ್ರಮಾಣ ಅದನ್ನು ಜೀರ್ಣಿಸಿಕೊಳ್ಳಬಲ್ಲವರು ಆಗಬೇಡ. ಹೇಳ್ತಿ ಮೊದಲು ತಿಂದದ್ದೇ ಜೀರ್ಣ ಆಗ್ಲಿಲ್ಲ, ಹಾಗಾದ್ರೆ ಜೀರ್ಣ ಆಗುವ ಹಾಗೆ ನಾ ಬಡಿಸಬೇಕು ಅಂತ. ಹೌದೇ ಹೌದು. ಯಾರ್ಯಾರೋ ಮಾಡಿದ್ರೆ ಸರಿಯಾಗೋಗಿ ನಾನೇ ಮಾಡಬೇಕು ಅಲ್ಲ. ನಾ ಮಾಡಿದ್ದನ್ನು ನೀನು ಉಣ್ಣಬೇಕು. ಲೋಕದಲ್ಲಿ ಹೇಗೆ ಅವ್ರವ್ರು ಮಾಡಿದ್ದನ್ನು ಅವ್ರವ್ರು ಇಲ್ಲ ಹಾಗಲ್ಲ. ನಾನು ಮಾಡಿದ್ದನ್ನು ನೀನು ಉಣ್ಣು. ಹೌದಪ್ಪ, ನೀನು ಮಾಡಿದ್ದನ್ನು ನಾನು ಉಣ್ಣಬೇಕಂತದ್ದು ಯಾರಿಗೆ ಗೊತ್ತು? ಮುಂದಲ್ವಾ ಗೊತ್ತಾಗುವುದು? ಏನೇ ಆಗಲಿ ಉಣ್ಣಿಸ್ತೇನೆ ಅಂತ ನಿರ್ಣಯ ಮಾಡಿದ ಮೇಲೆ ಉಣ್ಣುತ್ತೇನೆ ಅಂತ ನೀನು ಹೇಳಿದ ಮೇಲೆ ಸಮಸ್ತ ಉಪಚಾರವನ್ನು ಮಾಡಬೇಕಾದ್ದು ನನಗೆ ಧರ್ಮ. ಆದ್ರೆ ನಿನಗೆ ಯಾವ ಉಪಚಾರ ಬೇಕು ಅಂತ ಗೊತ್ತಿಲ್ಲದಿರುವುದರಿಂದ ನಾನು ಮಾಡಿದ್ದನ್ನೆಲ್ಲ ನಿನಗೆ ಬೇಕಾದ ಉಪಚಾರ ಅಂತ ಸ್ವೀಕರಿಸಿ ಬಗೆ ಬಗೆಗಳು ಉಪಚಾರಿ. ಆಯ್ತಪ್ಪ, ಕೈಯಾರು ಸಿದ್ಧ ಮಾಡಿದ್ದೆ. ಬಹುಶಃ ಇಷ್ಟು ರುಚಿಕರವಾಗಿ ಇಷ್ಟು ಶ್ರದ್ಧೆಯಿಂದ ಸಿದ್ಧ ಮಾಡಿದ ಭೋಜನ ಇದು ಬಿಟ್ಟರೆ ಬೇರೆ ಇರ್ಲಿಕ್ಕಿಲ್ಲ ಪ್ರಪಂಚದಲ್ಲಿ. ನನಗೆ ಅದೇ ಬೇಕಾದದ್ದು. ಯಾಕಂದ್ರೆ ಶ್ರದ್ಧೆಯೇ ಪ್ರಧಾನವೇ ಹೌದು. ಹಾಕುವ ದ್ರವ್ಯ ಪ್ರಧಾನ ಅಲ್ವದು. ದ್ರವ್ಯ ಯಜ್ಞಕ್ಕಿಂತ ನಾವು ಭಾವನೆಯಿಂದ ಮಾಡಬೇಕು. ಆ ಯಜ್ಞಕ್ಕೆ ಮೌಲ್ಯ ಹೆಚ್ಚು ಅಂತ ನಿರ್ಣಯ ಮಾಡಿದ್ದೇವೆ. ಇದು ಅದಕ್ಕೆ ಸದೃಶವ. ಕೂತ್ಕೊಳ್ಳಬೇಕು, ಕುಳಿತುಕೊಂಡೇ ಉಣ್ಣಬೇಕಾ? ಕೆಲವು ಸಲ ನಿಂತುಕೊಂಡೇ ಉಂಟೆ ಅಂತ ಹೇಳುವವರು ಇರುವುದು. ಅಲ್ಲ, ನನಗೆ ಕೆಲವೊಮ್ಮೆ ಓಡ್ತಾ ಓಡ್ತಾ ಉಂಟ ಅಭ್ಯಾಸ ಉಂಟು ಅಂತ.
ನನಗೆ ಉಣ್ಣುವವರನ್ನು ಓಡಿಸಿ ಅಭ್ಯಾಸ ಇಲ್ಲ. ಹಾಗಾದ್ರೆ ನಾನು ಕುಳಿತುಕೊಳ್ತೇನೆ. ಕೂತುಕೊಂಡು ಹಾ ಯಥಾ ಹ್ಮ್ ಯೋಗ್ಯ ಹ್ಮ್ ವಿಧಾನದಿಂದ ಸ್ವೀಕರಿಸಬೇಕು. ಹ್ಮ್ ಎಲೆ ಇಟ್ಟು ಹ್ಮ್ ಅನ್ನ ಬಡಿಸಿ ಹ್ಮ್ ಅನ್ನವನ್ನು ಸ್ಪರ್ಶಿಸಿ ಹ್ಮ್ ಆಪೋಷಣ ಕೊಟ್ಟು ಹ್ಮ್ ಇದು ಉದರದಲ್ಲಿರುವಂತಹ ವೈಶ್ವಾನರ ಜಾಜ್ವಲ್ಯಮಾನವಾಗಿ ಪ್ರಜ್ವಲಿಸುತ್ತಾ ಇದ್ದಾನೆ. ಹೊರಗೆ ಬರ್ಲಿಕ್ಕೆ ಮೊದಲೇ ಅನ್ನ ಹೋಗಿ ಅಂದ್ರೆ ಯಾವುದು ಹೊರಗೆ ಬರ್ಲಿಕ್ಕೆ? ವೈಶ್ವಾನ. ಹಾಗೆ ಅವ ಹೊರಗೆ ಬರ್ಲಿಕ್ಕಿರುವ ವೈಶ್ವಾನರ ಅಲ್ಲ, ಅವ ಒಳಗೇ ಇದ್ದು ಎಲ್ಲವನ್ನು ಭಸ್ಮೀಭೂತನನ್ನಾಗಿಸುವ ವೈಶ್ವಾನರ. ಅವರಿಗೆ ಆಹುತಿಯನ್ನು ಕೊಡ್ತಾ ಇದ್ದೇನೆ. ಮತ್ತೆ ನಾನು ಉಣ್ಣುವಾಗ ನೀನು ನೋಡುವುದುಂಟಾ? ನೋಡುವುದುಂಟು ಅಂತ ನೋಡ್ಬೇಕು. ಯಾಕಂದ್ರೆ ನಾನು ನೋಡ್ಲಿಕ್ಕೆ ಆದೀತ. ನಾನು ಉಣ್ಣುವುದನ್ನು ನೀನು ನೋಡಿದ್ರೆ ಮತ್ತೆ ನೀವು ಊಟ ಮಾಡ್ಲಿಕ್ಕಿಲ್ಲ. ಅಲ್ಲ, ಇವತ್ತು ಊಟ ಮಾಡುವ ಆಲೋಚನೆ ನನಗೂ ಇಲ್ಲ. ಹಾಗಾಗಿ ಯಾಕಂದ್ರೆ ನನಗೆ ಎರಡು ಕೈಗಳಲ್ಲಿ ಭೇದ ಇಲ್ಲ, ಅಲ್ಲ, ಕೈಯೇ ಬೇಕಾಗಿಲ್ಲ. ಮತ್ತೆ ನೀನು ಬಡಿಸುವಾಗ ಇಷ್ಟೆಲ್ಲ ಶ್ರಮ ಬೇಡ ಆಗಿತ್ತು ಕೃಷ್ಣ. ಪಲ್ಯವನ್ನು ಆ ತುದಿಗೆ ಬಡಿಸಿದ್ದಿ, ಹೌದು, ನನಗೆ ಅಲ್ಲಿಯೇ ಬಡಿಸಬೇಕು ಅಂತಿಲ್ಲ. ಅನ್ನದ ಮೇಲೆ ಹಾಕಿದ್ರೆ ಆಗುತ್ತದೆ. ಆಗ್ತದೆ. ಇದು ಎಂತದ್ದು ಸಾರು ಉಂಟು ಉಂಟು, ಅದು ಅನ್ನದ ಮೇಲೆ ಹುಯ್ಯುವುದಕ್ಕೆ ಇರುವುದು. ಮತ್ತೆ ನೀನು ಅದನ್ನು ಪ್ರತ್ಯೇಕವಾಗಿ ಅನ್ನವನ್ನು ಪೃಥಕ್ಕರಿಸಿ ಬಡಿಸಬೇಕು ಹಾಗಂದ್ರೆ ಏನಿಲ್ಲ. ಎಲ್ಲವನ್ನು ಒಟ್ಟು ಕಲಸಿ ಮುಕ್ಕುವುದು ನಮಗೆ ಅಭ್ಯಾಸ. ನಾವು ಬೇರೆ ಬೇರೆ ಬಡಿಸಿದ್ರಿಂದ ತೊಡಕಿಲ್ಲ. ಹಾ. ನಾವು ಒಟ್ಟಿಗೆ ಬಡಿಸಿದ್ರೆ ಹ್ಮ್. ಇದನ್ನು ಬೇರೆ ಬೇರೆ ಮಾಡುವ ಕೆಲಸ ಒಂದು ಉಳಿತಲ್ಲ. ಅದಕ್ಕೆ ಬುದ್ಧಿ ಅಂತ ಹೇಳು. ಅದಕ್ಕಿಂತ ಹಾ. ನಾವು ಬೇರೆ ಬೇರೆ ಮಾಡಿಟ್ರೆ ಒಟ್ಟು ಮಾಡುವುದು ಇನ್ನ ಸ್ವಾತಂತ್ರ್ಯ. ಇದು ಒಳ್ಳೆಯ ಇನ್ನ ಎಲೆಯಲ್ಲಿ ನಾನು ಕೈ ಹಾಕುದು. ಒಳ್ಳೆಯ ವಿಷಯ ಇದು ನೋಡು. ಹಾ. ಬೇರೆ ಬೇರೆಯಾಗಿ ಇರುವುದನ್ನು ಒಟ್ಟು ಮಾಡುವುದು ಸುಲಭ, ಅದೇ ಒಟ್ಟಾಗಿರುವುದನ್ನು ಬೇರೆ ಬೇರೆ ಮಾಡುವುದು ಕಷ್ಟ ಅಲ್ಲ. ನಮಗಾಗುತ್ತದೆ. ಆಗ್ತದೆ. ಎಲ್ಲವನ್ನು ಒಟ್ಟು ಮುಕ್ಕಿದ್ದೇನೆ, ಒಂದು ಉಳಿತಲ್ಲ ಕೃಷ್ಣ. ಎಲೆಯ ಅಲ್ಲ, ಅಲ್ಪ ಪರಮ ಅನ್ನ ಉಳಿತು. ಪರಮ ಅನ್ನವೇ ಉಳಿದಿದೆ. ಇದು ಈಗ ವಿಪ್ರೋಚ್ಛಿಷ್ಟ ಆಯ್ತು, ಭೂಸುರೋಚ್ಛಿಷ್ಟ. ಏನ್ ಮಾಡುವುದು ಇದನ್ನು? ಪರಮಾನ್ನ ಅಲ್ಲ. ಭೂಸುರೋಚ್ಛಿಷ್ಟವನ್ನು ತನುವಿಂಗೆ ಪೂಸಿ ಕೊಡೆ ಮದನ ಬಿದನು, ತನುವಿಂಗೆ ಪೂಸಿ ಕೊಡೆ ಮದನ ಬಿದನು. ಲೇಸಲ್ಲವೆನ್ನುದ ಬಗೆಗೆ, ಲೇಸಲ್ಲವೆನ್ನುದ ಬಗೆಗೆ, ಒಂದಿನಿಗೆ ಪೂಸದಿರೆ ಮುನಿಯಾದಗೆ. ಮಹಾನುಭಾವ, ಹ್ಮ್ ಗೃಹಸ್ಥನಾದವ ಎಲೆಯಲ್ಲಿ ಉಡಿಸಿದ್ರೆ ಹ್ಮ್ ಅದು ಅವನ ಪತ್ನಿಗೆ ಅಂತ ಅರ್ಥ. ಹ್ಮ್ ಇನ್ನರ್ಥವ ಉಳಿಸಿದ್ದನ್ನು ಹ್ಮ್ ಅಲ್ವ? ಹ್ಮ್ ಆದ್ರೆ ನಾವು ಅದನ್ನು ಸ್ವೀಕರಿಸಬೇಕು ಹೇಗೆ? ಹೇಗೆ? ಇದು ಪ್ರಸಾದ ಅಂತ ಸ್ವೀಕರಿಸಬೇಕು. ಹ್ಮ್ ಹಾಗೆ ನಿಮಗೊಂದು ಪ್ರಸನ್ನತೆ ಉಂಟಾಗಿದೆ ಎನ್ನುವ ಭಾವವು ಬರ್ತದೆ. ಹ್ಮ್ ಪ್ರಸಾದ ಹೌದು, ಹ್ಮ್ ಅದನ್ನು ನಾವು ಉಣ್ಣಬಹುದಾ? ನಿನ್ನ ವಿವೇಚನೆಗೆ ಬಿಟ್ಟದ್ದು. ಉಣ್ಣುತ್ತೀಯಾ? ಉಚ್ಚಿಷ್ಟವೇ ಅಲ್ವಾ? ಹೌದು. ಉಚ್ಚಿಷ್ಟವನ್ನು ತಿಂದರೆ ಹ್ಮ್ ಆಗ ಉಚ್ಚಿಷ್ಟ ಉಣ್ಣುವ ಅಂತ ಆಗುದಿಲ್ಲ. ಪ್ರಪಂಚದಲ್ಲಿ ನೋಡು, ಜನಸಾಮಾನ್ಯರಿಗೆ ಇದೊಂದು ತಿಳುವಳಿಕೆಯೇ ಇಲ್ಲ. ಹರಿಯಲಾಲಿಸಿ ಈಗ ನಿನ್ನಯ ದರ್ಶನ ಸಂಯೋಗ ಅಂತ ಹೇಳಿದ ನೀನು, ಹ್ಮ್ ನಾನು ನಿನ್ನ ಎದುರು ತಿನ್ನುತ್ತೇನೆ ಅಂತಂದ್ರೆ ನನ್ನನ್ನು ಯಾವ ನೆಲೆಯಲ್ಲಿ ಕಾಣಬೇಕು? ಅಲ್ವಾ? ಮತ್ತೆ ಇನ್ನೊಂದು ಉಂಟು ನೋಡು, ಏನು? ಪ್ರಾಣಾಗ್ನಿಹೋತ್ರ ಬಹಳ ವಿಶಿಷ್ಟವಾಗಿಯೇ ಇದೆ. ನಾವು ಉಣ್ಣುವಾಗ ಒಂದು ಅಗುಳಾದರೂ ಮರಳಿ ಅದೇ ಎಲೆಗೆ ಬಿತ್ತು ಅಂತಾದ್ರೆ ಅದು ಉಚ್ಚಿಷ್ಟವೇ, ಮತ್ತದು ಪುನಃ ತಿನ್ಲಿಕ್ಕಿರುವುದಲ್ಲ, ಬದಿಗಿಡುವುದೇ ಅದನ್ನು. ಅಲ್ವಾ? ಹಾ. ಆದ್ರಿಂದ ಅದನ್ನು ನಾನು ಸ್ವೀಕರಿಸ್ತೇನೆ, ಹಾ. ಆದ್ರೆ ಉಣ್ಣೋದಿಲ್ಲ. ಉಣ್ಣದೆ ಮತ್ತೆ ಏನ್ ಮಾಡ್ತಿ? ನಮ್ಮಲ್ಲಿ ಪ್ರಸಾದ ಧಾರಣ ಅಂತ ಉಂಟಲ್ಲ. ಪ್ರಸಾದ ಧಾರಣ ಅಂದ್ರೆ ಹೇಗೆ? ಮೈಗೆ ಹಚ್ಚಿಕೊಳ್ಳೋದು. ಹಾ. ತುಂಬಾ ಪ್ರಸಾದ ಇದ್ದಾಗ ಇಡೀ ಮೈಗೆ ಹಚ್ಚಿಕೊಳ್ಬೇಕು. ಹ್ಮ್. ಸ್ವಲ್ಪ ಸ್ವಲ್ಪ ಪ್ರಸಾದ ಕೊಡುವ ದೇವರಾದ್ರೆ ಹಣೆಗೋ ತಲೆಗೋ ಸಾಕಾಗ್ತದೆ. ಈಗ ಮೈಗೆ ಹಚ್ಚಿಕೊಳ್ತೇನೆ. ಹೌದು, ಎಲ್ಲಿಂದ ತೊಡಗುತ್ತಿ? ನೆತ್ತಿ ನೆತ್ತಿಯಿಂದ ಹಚ್ಚಿಕೊಂಡ್ಯಾ? ಹಚ್ಚಿಕೊಳ್ಳುತ್ತಾ ಕೊಳ್ಳುತ್ತಾ ನೆತ್ತಿ ವಜ್ರ ಸದೃಶವಾಗಿದೆ ಕೃಷ್ಣ. ಈಗ ಪಾದದವರೆಗೆ ಮುಟ್ಟಿದೆ. ಇಡೀ ದೇಹ ವಜ್ರಮಯವಾಗಿದೆ ನಿನ್ನದ್ದೀಗ. ಪಾದದ ಕೆಳಗೆ ಹಚ್ಚುವುದಕ್ಕೆ ಮನಸ್ಸು ಬರುವುದಿಲ್ಲ. ಹಚ್ಚಲಿಲ್ವಾ? ಹಚ್ಚಲಿಲ್ಲ. ಯಾಕೆ? ಅದು ಅವಮರ್ಯಾದೆ ಆಗ್ತದೆ ಎಂಬ ಕಾರಣ. ಹಚ್ಚಲಿಲ್ವಾ ನೀನು? ಹಾಗಾಗಿ ಪಾದವನ್ನೊಂದು ಬಿಟ್ಟಿದೆ. ಹಚ್ಚಲಿಲ್ಲ. ಇಲ್ಲ. ಪರಮನ್ನ ಉಳಿದಿದೆ, ಪಾದಕ್ಕೆ ಹಚ್ಚಲಿಲ್ಲ. ಅರಿಯೇ ನುಡಿದ ನೆಲೆ ಹರಿಯನ್ನ ಎಂಜಲ ಬಿಡದೆ
ಪದಹರದೀಗ ಸೋಸಿದೆ ಕಡೆಗೆ ನಿನಗವಸಾನ ಪಾದದ ಮೂಲಕವಿರಬಹುದು ಜಡ ಜನಾಭನೆ ನಿನಗೆ ಅಂತ್ಯವ ನುಡಿಯುವುದಕ್ಕೆ ಬಂದವನು ತೆರಳುವೆ ಬಿಡದು ಕಾಲವು ಸಹಜ ಗುಣ ಸಕಲರನು ಮಣಿಸುವುದು ಭೂಸ್ರೋಚ್ಛಿಷ್ಟವನ್ನು ಇಡೀ ಶರೀರಕ್ಕೆ ಲೇಪಿಸಿಕೊಂಡಂತಹ ನೀನು ಆದ ಸ್ಪರ್ಶಕ್ಕೆ ಅವಕಾಶ ಇಲ್ಲದ ಹಾಗೆ ಬಿಟ್ಟಿದ್ದಿ. ಅರಿಯೇ, ಇದೋ 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 ಕೊಡ್ತೇನೆ ಶಾಪ ಕೈ ಮೇಲೆ ಹೋಗಿದೆ. ಯಾವ ಅಂಗಾಲಿಗೆ ನೀನು ನಾನು ಉಂಡಂತಹ ಉಚ್ಚಿಷ್ಟವನ್ನು ಹಚ್ಚಿಕೊಳ್ಳಿಲ್ಲವೋ ಅಲ್ಲಿಂದಲೇ ನಿನಗೆ ಮರಣ ಪ್ರಾಪ್ತಿಯಾಗಲಿ, ಮರಣ ಪ್ರಾಪ್ತಿಯಾಗಲಿ, ಮರಣ ಪ್ರಾಪ್ತಿಯಾಗಲಿ. ಸಮಾಧಾನ ಆಯ್ತಾ? ಕೃಷ್ಣ ನಾ ಏನಾದ್ರೂ ಹೇಳಿದ್ನ? ಹೇಳಿದ್ದಲ್ಲಪ್ಪ. ಮತ್ತೆ ಬಂದ ಎಲ್ಲಿಂದ? ಅಲ್ಲಿಂದ. ಬಾಯಿಂದ. ಮತ್ತೆ ಎಲ್ಲಿಂದ? ಅಂತಃಕರಣ ಪೂರ್ವಕವಾಗಿ ಬಂತು ಅಂತ ಭಾವಿಸು. ನನಗದರಲ್ಲಿ ಖಿನ್ನತೆ ಇಲ್ಲ, ನನಗದರಲ್ಲಿ ಬೇಸರವೂ ಇಲ್ಲ. ಹೊರಗೆ ಹಾಕಬೇಕು ಅಂತ ಇದ್ದದನ್ನು ಹಾಕಲಿಕ್ಕೆ ಒಂದು ಅವಕಾಶ ನಾವು ಕೊಡ್ಬೇಡ. ಸರಿ, ಆದ ಕಾರಣ ಅವತ್ತು ಅಜೀರ್ಣವಾಗಿ ಉಳಿದದ್ದು ಹೊರಗೆ ಬಂತು ಅಂತ ಕಾಣ್ತದೆ. ಸರಿ ಸರಿ ಸರಿ, ನನ್ನ ಸಂಕಲ್ಪ ಈಡೇರಿ. ಇನ್ನೀಗ ಸನ್ನಿಧಾನ ಇಲ್ಲ, ಹೊರಡುವುದೇ. ಹೌದಾ? ಹೊರಡುವುದಕ್ಕೆ ಮುಂಚೆ ಒಂದುಂಟು. ಎಂತದ್ದು? ನಾನು ಹೇಳಲಿಕ್ಕೆ ಬಂದದ್ದು ಇಷ್ಟೇ ಕೃಷ್ಣ. ಎಂತದ್ದು? ನಿನ್ನದು ಇದು ಕಾಲ ಮುಗೀತ ಬಂತು. ಮುಂದೆ ಬರುವವರ ಕಾಲ ಕಾಯ್ತಾ ಇದ್ದಾರೆ, ಅವರಿಗೊಂದು ಅವಕಾಶ ಮಾಡಿಕೊಡು. ಇನ್ನೀಗ ನಾನು ಅವಕಾಶ ಮಾಡಿಕೊಡದೆ ಇದ್ರು ಅವಕಾಶ ಪಡೆಯದೇ ಬಿಡ್ತಾರ ಅವರು. ಮರಿ ಮಗ ಆಗಿದ್ದಾನೆ ಪಾಪ, ಅವನಿಗಿರುವ ತಲೆ ಬಿಸಿಯನ್ನು ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಅಪ್ಪನದ ತಲೆ ಕೂದಲು ಬೆಳ್ಳಗಾಗಿದೆ, ಅಜ್ಜನ ಕೂದಲು ಉದುರಿ ಹೋಗಿದೆ, ಆದ್ರೆ ಈ ಮುತ್ತಜ್ಜನ ಕೂದಲು ಏನೂ ಆಗಲಿಲ್ಲ ಅಂತ ಅವ ಕೇಳ್ತಾ ಇದ್ದಾನೆ. ಇನ್ನೂ ಇರ್ಬೇಕೋ ನೀನು? ನಾನು ಇರ್ತೇನೆ ಅಂತಂದ್ರೆ ಅವ್ರು ಬಿಡ್ಲಿಕ್ಕೆ. ಹೌದು, ಅವರಾಗಿಯೇ ಬಿಡು ಅಂತ ಹೇಳುವಲ್ಲಿವರೆಗೆ ನಾವು ಇರುವುದು ಬೇಡ ಅಂತ ಆಯ್ತಲ್ಲ. ನೋಡುವ, ಅನುಕೂಲ ಸಂದರ್ಭ ನೋಡ್ತೇನೆ. ಸರಿ, ಸನ್ನಿಧಾನ ನಾನು ಹೊರಡ್ತೇನೆ. ಹೋಗಿ ಅಂತ ಹೇಳಲಿಕ್ಕೆ ಭಯ. ಹೊರಡ್ತೇನೆ, ಬಾಗಿಲು ಮುಚ್ಚಲಿಲ್ಲ ಅಲ್ವಾ? ಕರೆದಿಟ್ಟಿದೆ. ಕೇಳಿದ್ದಪ್ಪ. ಮತ್ತೆ ಹೋಗುವಾಗ ಏನಾದ್ರೂ ಕೊಟ್ಟು ಹೋಗಿ ಅಂತ ಹೇಳಿದ್ರೆ ನನ್ನಲ್ಲಿ ಏನಿಲ್ಲ ಈ ಯುಗಕ್ಕೆ ಕೊಡ್ಲಿಕ್ಕೆ. ಕೊಡುವುದೆಲ್ಲ ಕೊಟ್ಟಾಗಿದೆ. ಕೊಡಬೇಕು ಅಂತ ಇದ್ರೆ ತೆಕ್ಕೊಳ್ಳಿಕ್ಕೆ ಜನ ಸಿಕ್ಕಿ. ಹಾ ಸರಿ, ಆದೀತಲ್ಲ? ಆದೀತು ಆದೀತು, ಮುಂದುವರಿಬೇಕು ಸನ್ನಿಧಾನ. ಹೊರಡ್ತಾನೆ ಹೊರಡ್ತಾನೆ. ದುರ್ವಾಸನ ಏನೋ ಬಂದೋದ ಉಂಟಾದ ಪರಿಣಾಮವನ್ನು ಎದುರಿಸುವಲ್ಲಿ ನಾವು ಶಕ್ತರಾಗಬೇಕು ಎಂಬುದಕ್ಕೆ ಯಾದವರು ಏನು ಮಾಡುತ್ತಾರೆ ಎಂಬ ನಿರೀಕ್ಷೆಯೊಂದಿಗೆ ಸದ್ಯ ನಾನು ಮೌನವಾಗಿಯೇ ಇದ್ದೇನೆ. ಯಾರೋ ಬಂದ್ರಲ್ಲ. ವಾಸುದೇವನಿಗೆ ಜಯವಾಗಲಿ. ಉದ್ಧವ ಹಾ, ಏನಪ್ಪ? ಪ್ರಭು ಲಾಲಿಸಬೇಕು. ಹೇಳು. ಲಾಲಿಪುದ ಸುರಹರ ಲಾಲಿಪುದ ಸುರಹರ ಬೇಳುವ ಕೇಳಿ ಕಹಿ ವಿವರ, ಬೇಳುವ ಕೇಳಿ ಕಹಿ ವಿವರ. ಕೂಳತ ನದಿಯದು ಪಾಳೆಯ ಮುನಿಗಳ, ಕೂಳತ ನದಿಯದು ಪಾಳೆಯ ಮುನಿಗಳ ಇಲೆಯ ನರಿಯದೆ ಹಾಳೆ ಸವಿದುದೈ. ಋಷಿ ಪುಂಗವರೊಡನೆ, ಋಷಿ ಪುಂಗವರೊಡನೆ ಹಾಸ್ಯದ ವಿಷಮದ ನುಡಿಗಳನೆ, ಹಾಸ್ಯದ ವಿಷಮದ ನುಡಿಗಳನೆ. ವಿಸಜಾಂಬಕತವ ಸೂನುಗಳಾಡಲು ಮುಸಲವ ಹೊಡೆದನು ಸಾಂಬನು ಶಾಪದಿ. ಪ್ರಭು ವಾಸುದೇವ, ಶಿಷ್ಟರ ರಕ್ಷಣೆ, ದುಷ್ಟರ ಪರಿಮಾರ್ಜನೆಗೆ ಬೇಕಾಗಿ ಅವತಾರವೆತ್ತಿದವನು ನೀನು. ಅನೇಕ ಅಸುರರನ್ನು ಸಂಹಾರ ಮಾಡಿ ಅಸುರಹರ ಎಂದು ಬಿರುದು ಪಡೆದವನು. ಪ್ರಭು,
ನೀನು ನಾಶ ಮಾಡಿದಂತಹ ಅಸುರರೆಲ್ಲರೂ ನಮ್ಮ ಯಾದವಿ ಬಣದಲ್ಲಿಯೇ ಹುಟ್ಟಿದಂತಿದೆ. ನಮ್ಮ ದ್ವಾರಾವತಿ ಈಗ ರಾಕ್ಷಸರ ನೆಲೆಬೀಡಾಗಿದೆ ಪ್ರಭು. ಹೌದು ಪ್ರಭು. ನೀನು ನಿನ್ನ ಮಕ್ಕಳು ಮೊಮ್ಮಕ್ಕಳು ನಿನ್ನ ಸುತ್ತಮುತ್ತಲಿನ ಪರಿವಾರದವರ ನಡೆ ನುಡಿಯನ್ನು ಗಮನಿಸಿದಂತಿಲ್ಲ. ಅವರೆಲ್ಲ ಸಾಮಾನ್ಯ ಮನುಷ್ಯರಂತಿಲ್ಲದೆ ರಾಕ್ಷಸರಂತೆ ವರ್ತಿಸುತ್ತಿದ್ದಾರೆ. ಹೌದು. ಪ್ರಾಯದ ಬಲದಿಂದಲೂ ಅಧಿಕಾರದ ಮದದಿಂದಲೂ ಸಂಪತ್ತಿನ ಬಲದಿಂದಲೂ ಮಧೋನ್ಮತ್ತರಾಗಿದ್ದಾರೆ. ಹೌದು ಪ್ರಭು. ಸಾಧು ಸಜ್ಜನರಿಗೆ ಗೌರವಿಸಬೇಕಾದಂತಹ ಸಜ್ಜನಿಕೆ ಅವರಲ್ಲಿ ಈಗ ಉಳಿದಿಲ್ಲ. ಇದರ ಪರಿಣಾಮವಾಗಿ ದ್ವಾರಾವತಿಗೆ ಬಂದಂತಹ ಋಷಿ ಮುನಿಗಳನ್ನು ಉಪಚರಿಸುವ ಬದಲಾಗಿ ಅವರಿಗೆ ಅಪಮಾನವೆಸಗುವ ಕುಕೃತ್ಯವನ್ನು ಮಾಡಿದ್ದಾರೆ. ಪೂರ್ವದಲ್ಲಿ ಹಾ ಯಾವ ಸಂಸ್ಕಾರವೂ ಇಲ್ಲದೆ ಹಾ ಕೇವಲ ಗೋವಳರು ಅಂತಂದ್ರೆ ಗೋವಳರೇ ಆಗಿದ್ದವರು ಯಾದವರು. ಹೌದು ಪ್ರಭು. ಆ ಕಾಲದಲ್ಲಿ ಅಲ್ವಾ ಹ್ಮ್ ಆಚಾರ್ಯ ಗರ್ಗರಿಗೆ ಅವಮಾನವನ್ನು ಮಾಡಿ ಹಾ ಅವರು ನಮ್ಮ ಊರನ್ನೇ ಬಿಟ್ಟು ದೂರ ಹೋಗಿ ಹ್ಮ್ ಇನ್ನೇನೇನೋ ಆಗಿ ಹ್ಮ್ ಮಹಾ ವಿಪತ್ತುಗಳನ್ನೆಲ್ಲ ಯಾದವ ಸಮುದಾಯ ಎದುರಿಸಬೇಕಾಗಿ ಬಂತು. ಹ್ಮ್ ಅಲ್ಲಿಂದಲ್ಲಿಗೆ ನಮ್ಮನ್ನು ನಾವು ಎತ್ತರಿಸಿಕೊಳ್ಳುತ್ತ ಹೌದು. ಒಂದು ಹಂತಕ್ಕೆ ಬಂದಾಗ ಹ್ಮ್ ಭಾರತ ವರ್ಷದಲ್ಲಿ ಗುರುತಿಸಲ್ಪಡಬೇಕಾದ ಯೋಗ್ಯತೆ ಉಳ್ಳವರು ಯಾದವರು ಹ್ಮ್ ಇಲ್ಲಿಗೆ ತಲುಪಿದೆ. ಸರಿ. ನೋಡಿದ್ರೆ ನೀನ್ ಹೇಳಿದಾಗ ಹೌದು ಪ್ರಭು. ಮತ್ತೆ ಅಲ್ಲಿಗೆ ಬಂದು ಮುಟ್ಟಿದೆ ಅಂತಾಯ್ತು. ಹಾ ಪ್ರಭು. ಇಂತಹ ಕುಕೃತ್ಯವನ್ನ ಎಸಗುವುದರಲ್ಲಿ ನಿನ್ನ ಮಗ ಸಾಂಬನೆ ಪ್ರಧಾನ ಪಾತ್ರ ವಹಿಸಿರುವುದು ವಿಷಾದನೀಯ ಸಂಗತಿ. ಹೊಸ ತಲೆಮಾರಿನವಳು ಉತ್ಸಾಹದಲ್ಲಿ ಏನೋ ಮಾಡ್ಲಿಕ್ಕೆ ಹೋಗುವಾಗ ನಮ್ಮ ಮನೆ ಮಕ್ಕಳು ಮಾತ್ರ ಮನೆಯಲ್ಲಿ ಉಳಿಲಿ ಅಂತ ಹೇಳಿ ಪ್ರಯೋಜನ ಇಲ್ಲ. ಮಾಡಿದ್ದೇನು ಬಲ್ಲಯ್ಯ? ಏನ್ ಮಾಡಿದ್ರು? ಸ್ತ್ರೀ ವೇಷವನ್ನು ತೊಟ್ಟು ಗರ್ಭಿಣಿಯಂತೆ ನಟಿಸಿದಂತಹ ಸಾಂಬ ಯಾದವಿ ಬಣದೊಂದಿಗೆ ಕೂಡಿ ಅಲ್ಲಿಯೇ ಕಟ್ಟೆಯ ಮೇಲೆ ವಿಶ್ರಾಂತಿ ಪಡೆಯುತ್ತಿದ್ದಂತಹ ಋಷಿಗಳ ಬಳಿಗೆ ತೆರಳಿ ಅವರನ್ನ ಪರೀಕ್ಷಿಸುವುದಕ್ಕೋ ಅಪಹಾಸ್ಯ ಮಾಡುವುದಕ್ಕೋ ಬೇಕಾಗಿ ಕುಚೋದ್ಯವೊಂದನ್ನು ಮಾಡಿದ್ದಾರೆ. ಹೌದು. ಸಾಂಬ ಗರ್ಭಿಣಿ ವೇಷವನ್ನು ಧರಿಸಿ ಹುಟ್ಟುವ ಮಗು ಹೆಣ್ಣೋ ಗಂಡೋ ಎಂದು ಋಷಿ ಮುನಿಗಳನ್ನು ಪರೀಕ್ಷಿಸುವುದಕ್ಕೆ ಬೇಕಾಗಿ ಅವರ ಬಳಿ ಕೇಳಿದ್ದಾರೆ. ಜ್ಞಾನ ದೃಷ್ಟಿಯಿಂದ ಇವರ ಕುಚೋದ್ಯವನ್ನ ಅರಿತಂತಹ ಋಷಿ ಮುನಿಗಳು ನಿಮ್ಮ ಕುಲದ ವಿನಾಶಕ್ಕೆ ಬೇಕಾದ ಒನಕೆಯನ್ನು ಹಡೆಯುತ್ತಾನೆ ಎಂದು ನುಡಿದು ಅಲ್ಲಿಂದ ಹೊರಟು ಹೋಗಿದ್ದಾರೆ. ಪ್ರಭು, ಇದು ಮೊನ್ನೆ ಆದ ಘಟನೆ. ಇಲ್ಲ ಪ್ರಭು, ಸಾಂಬ ಒನಕೆಯನ್ನು ಹೆತ್ತಿದ್ದಾನೆ. ಅಲ್ಲ ಪ್ರಭು, ಕುಲಕ್ಕೆ ಪ್ರಭು ಕುಲಕ್ಕೆ ಕಳಸಪ್ರಾಯರಾಗಬೇಕಾದ ಮಕ್ಕಳು ಕುಲ ಕಂಟಕವಾಗುವಂತಹ ಕೆಲಸವನ್ನು ಮಾಡಿದ್ದಾರೆ. ಕುಲದ ವಿನಾಶಕ್ಕೆ ಬೇಕಾದ ಒನಕೆಯನ್ನು ಹೆತ್ತಿದ್ದಾನೆ. ಇಂತಹ ಆತಂಕದ ಪರಿಸ್ಥಿತಿ ಬಂದೊದಗಿದೆ. ಮುಂದೇನು ಪ್ರಭು? ಇಂತಹ ಸ್ಥಿತಿಯಲ್ಲಿ ನೀನು ಯಾದವಿ ಬಣವನ್ನು ಕರೆದು ಒಂದೆರಡು ಮಾತುಗಳನ್ನಾಡಬಾರದೆ? ಹೇಳಬೇಕಾದದ್ದನ್ನು ಹೇಳಿದಿ. ಹಾ, ಒಂದರ್ಥದಿಂದ ನನಗೆ ಪರಮಾತ್ಮನಾದವ ನೀನು. ಹಾ, ಜೀವನ ದರ್ಶನ ಹೇಗಿರಬೇಕು ಎಂಬುದಕ್ಕೆ ನಿನಗೂ ಉಪದೇಶ ಮಾಡಿದ್ದುಂಟು. ಹೌದು ಪ್ರಭು. ಅದನ್ನೆಲ್ಲ ಬದುಕಿನಲ್ಲಿ ಅನ್ವಯಿಸಿಕೊಳ್ಳುತ್ತಾ ಉತ್ಥಾನದ ದಾರಿಯಲ್ಲಿ ಮುಂದುವರಿಯುವ ಪ್ರಯತ್ನ ಮಾಡು. ಉಳಿದದ್ದನ್ನು ನಾನು ನೋಡಿಕೊಳ್ತೇನೆ. ಸರಿ ಸರಿ ತಾನೆ? ಸರಿ. ಕೇಳಿ ಕರ್ಕಶ ನುಡಿಗಳನ್ನು ಶ್ರೀಲೋಲನೆಂದನು. ಪುತ್ರ ವಿರಹದ ಶೋಲೆಯಲಿ ಗಾಂಧಾರೀತ್ಯ ಶಾಪ ಬಲವಹಿಸೆ.
ಲಿಖಿತವ ತೊಡೆವೆನೆ ಬಾಳ ಲಿಖಿತವ ತೊಡೆವೆನೆ ಬರ ಏಳು ಯದುಗಳ ನೆನಲು ಕರೆದನು ಹಾಡು ಮತಿಗಳ ಕೃಷ್ಣ ಸನ್ನಧಿಗಾಗಲುತ್ತವನು ಯಾರಿಗೆ ಇದು ನನ್ನದು ಇದು ನನ್ನದು ಇದು ನನ್ನದು ಎಂಬ ಲಿಪ್ತಿಯನ್ನು ಯಾರು ಹೊಂದಿದ್ದಾನೋ ಅವನಿಗೆ ಸಹಿಸುವುದಕ್ಕೆ ಕಷ್ಟವಾಗಿದೆ. ನಮ್ಮವರ ಉದ್ಧಾರವಾಗಬೇಕು ಅಂತ ಪರಿಶ್ರಮಿಸಿ ಇನ್ನೇನು ಲೋಕದಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ ಎಂಬ ಹಂತದಲ್ಲಿದ್ದವರೆಲ್ಲ ಬುದ್ಧಿಯನ್ನು ಮಾಡಿದ್ರಲ್ಲ, ಕರ್ಕಶವಲ್ಲದೆ ಇನ್ನೇನು. ಆದ್ರೆ ಮಾಡಿದವರು ನನ್ನವರು ಅಂತ ಎಣಿಸಿದ್ರೆ ಮಾತ್ರ ಅಲ್ಲ. ಉಪದೇಶ ಮಾಡಿದ್ದೇನೆ ಯಾವುದು ನನ್ನದು ಅಂತ ಎಣಿಸಬೇಡ, ನನ್ನದು ಎಂಬುದಿಲ್ಲ. ಮತ್ತೆ ನಮಗೆ ಕರ್ಕಶವಾಗಬೇಕೆ? ಇದು ಉಳಿದವರಿಗೆ ಕರ್ಕಶ ಅಂತ ಅನಿಸು. ಕೃಷ್ಣನ ಕಡೆಯವರೆಲ್ಲ ಹೀಗೆ ಮಾಡಿದ್ರ. ಹೆಚ್ಚೆ ಮಾಡಕೂಡದಿತ್ತು ಮಾಡಿದ್ರು. ಹಾಗೆ ನೋಡಿದ್ರೆ ಮಾಡ್ಬೇಕಿತ್ತು. ಅತ್ಯಂತ ಹೆಚ್ಚು ಎತ್ತರಕ್ಕೆ ಬೆಳೆದ ಮರವೇ ಅಲ್ವೇ ಬಿರುಗಾಳಿಗೆ ಮೊದಲು ಕಳಚಿ ಬಿಡುವುದು. ಈ ಯಾದವರು ಪತನಾಗದೆ ನತ್ಯರಾಗಬೇಕು. ಒಬ್ಬನಿಗಾದ್ರೂ ಬುದ್ಧಿ ನೆಟ್ಟಗೊಂಡ. ನಾವು ಕೃಷ್ಣನ ರಕ್ಷಣೆಯಲ್ಲಿದ್ದೇವೆ, ಈ ಭಾವ ಇರುವಲ್ಲಿವರೆಗೆ ಸರಿ ಇದ್ದು ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳುತ್ತೇವೆ. ಈ ದೊಡ್ಡಸ್ತಿಗೆ ಬಂದಲ್ಲಿಗೆ ಪತನಮುಖಿಗಳ ಅದರಲ್ಲಿ ನನ್ನ ಮಗ ನಿಮ್ಮ ಮಗ ಅವರ ಮೊಮ್ಮಗ ಅಂತ ಇಲ್ಲ, ಎಲ್ಲ ಒಂದೇ. ಆದ್ರಿಂದಲೇ ನನಗೆ ಯಾವ ವ್ಯಾಮೋಹವೂ ಹುಟ್ಟುವುದಿಲ್ಲ ಇವರ ಕುರಿತಾಗಿ. ಮತ್ತೆ ನನ್ನ ಸಂತಾನ ಏನು ಒಂದು ಎರಡಕ್ಕೆ ಸೀಮಿತವ. ಅವರನ್ನೆಲ್ಲ ಮೋಹವಶನಾಗಿಯೇ ಕಂಡೆ ಅಂತಾದ್ರೆ ಧರ್ಮರಕ್ಷಾ ದುಚಿತರು ಅಂತ ನೀವು ಮಾತಾಡುವುದಕ್ಕಾಗ್ತದೆ. ಏನೋ ಆಗಿ ಹೋಯಿತು ಎಂಬಲ್ಲಿಗೆ ನಾವು ವಿಷಾದಿಸಿ ನಿವೃತ್ತರಾಗಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಹೀಗೆ ಆಗಬೇಕು ಎಂಬುದು ಪೂರ್ವ ನಿರ್ಧರಿತವಾದ ಒಂದು ದಿಕ್ಕಿನಲ್ಲೇ ಸಾಗ್ತಾ ಉಂಟಲ್ಲ. ಆ ತಾಯಿ ತನ್ನ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡ ಗಾಂಧಾರಿ ತನ್ನ ಮಕ್ಕಳೆಲ್ಲ ಅಸುನಿಗಿರಬೇಕೆಂಬ ವರ್ತಮಾನವನ್ನು ಕೇಳಿ ಅದಕ್ಕೆ ಕಾರಣ ನಾನು ಅಂತ ಭಾವಿಸಿ ಒಂದು ಶಾಪವಾಕ್ಯವನ್ನು ಆಡಿದ್ದು. ಪರಮ ಪತಿವ್ರತೆ, ನಿನ್ನವರೆಲ್ಲ ನಿನ್ನ ಕಣ್ಣೆದುರೇ ನಾಶವಾಗಲಿ ಅಂದ್ರೆ ಆ ಸಂಕಟವನ್ನು ನೀನು ಅನುಭವಿಸು. ಸಂಕಟ ಆಗ್ತದೋ ಇಲ್ವೋ, ಇವರು ನಾಶವಾಗಬೇಕಾದದ್ದು ಸರಿ ಅಂತಾಯ್ತು. ಹಾಗಾಗಬೇಕು ಅಂತ ಆದ್ರೆ ಅದಕ್ಕೆ ದಾರಿ ಯಾವುದು? ಅವರೇ ಮಾಡಿಕೊಂಡು ಋಷಿಗಳ ಶಾಪ ಏನಂತೆ ಆ ಒನಕೆಯಿಂದ ನಿಮ್ಮ ನಾಶವಾಗ ಒಂದು ಒನಕೆಯಿಂದ ಎಂತದ್ದು ನಾಶ ಆಗಿದೆ ಅಲ್ಲ. ಅದನ್ನೆಲ್ಲ ಪುಡಿ ಪುಡಿ ಮಾಡಿ ಚೂರ್ಣವಾಗಿಸಿ ಸಮುದ್ರದ ನೀರಿನಲ್ಲಿ ಕದರಿಬಿಡಿ ಅಂತ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ನೀವೆಲ್ಲ ನೀವು ಮಾಡಿದ ಪಾಪವನ್ನು ಕಳ್ಕೊಳ್ಳುವುದಕ್ಕೆ ಇಲ್ಲಿಯೇ ಇರುವುದಲ್ಲ, ಪ್ರಭಾಸ ತೀರ್ಥಕ್ಕೆ ಪಾಪ ಪರಿಮಾರ್ಜನೆಗೆ ಹೋಗಿ. ಪಾಪಿಗಳಿಗೆ ಇಲ್ಲಿಗೆ ಹೋದ್ರು ಇರೋದು ಬುದ್ಧಿ ಬಿಡ್ಲಿಕ್ಕೆ ಉಂಟ. ತೀರ್ಥಾಟನೆಗೆ ಹೋಗುವಾಗ ಇಟ್ಕೊಂಡು ಹೋಗ್ಬೇಕಾಗ್ತದೆ. ಇದನ್ನೆಲ್ಲ ಪ್ರಮತ್ತರಾಗಲಿಕ್ಕೆ ಏನು ಬೇಕು ಅಂತಹ ಪಾನೀಯಗಳನ್ನೆಲ್ಲ ಹಿಡಿದು ಮದ್ಯ ಕುಡಿದು ಏನೇನೋ ಮಾಡ್ಲಿಕ್ಕೆ ಹೊರಟವರಂತೆ ಸನ್ನಾಹವನ್ನು ಮಾಡ್ತಾ ಇದ್ದಾರೆ. ಮಾಡಿ ಆಗಬೇಕಾದದ್ದು ಆಗಬೇಕಲ್ಲ. ನಮಗೆ ನೋಡುವುದನ್ನು ಬಿಟ್ಟರೆ ಬೇರೇನು ಮಾಡ್ಲಿಕ್ಕೆ ಇದನ್ನು ಕೃಷ್ಣ ಜೀವನದ ಒಂದು ಚಿತ್ರಣವಾಗಿಯೇ ನೋಡ್ತೇನೆ. ನೋಡುವ ನೋಡುವ ನೋಡುವ. ಭಕ್ತಿ ಹೋಯಿದೆ ಭಕ್ತಿ ಹೋಯಿದೆ ಸುಕೃತ ಶಾದಿ
ಸುಕೃತ ಶರಧಿಯೇ ಉತ್ತಲುಮ್ಮಣಿಸಲ್ಕೆ ಬರಲ ಚಿತ್ತ ಜಯ್ಯನ ಕಾಣುತ್ತ ತಪ್ಪಿಗೋಳಿಡುತ್ತ ಗೊತ್ತೇ ಹೋದೇನು ಸುಕೃತದ ಫಲಗಳಿಲ್ಲ. ನಮ್ಮವರು ಇವರು ಹೀಗೆ ದೇವರೇ ಕೈ ನಡುಕ್ತವರು. ಇದೇ ಕೈಯಿಂದ ಮುತ್ತಾಡಿದ್ದೇನೆ, ಎತ್ತಿದ್ದೇನೆ, ತಿಕ್ಕಿ ಬೆಳೆಸಿದ್ದೇನೆ. ಇವರಿಗೂ ಇದ್ದಾಡ್ತಾ ಇದ್ದಾರಲ್ಲ ಇವರೆಲ್ಲ. ಎಷ್ಟು ಹೇಳಿದರೂ ಯಾವ ಮಾತುಗಳು ಕಿವಿಗಳಿಗೆ ಬೀಳುತ್ತಿದೆ ಅವರಿಗೆ. ಯಾರನ್ನು ಪೂಜ್ಯರೆಂದು ಭಾವನೆಯಿಂದ ಇಷ್ಟು ದಿನಗಳ ಕಾಲ ಇವರು ಕೈ ಮುಗಿತಾ ಇದ್ರು ಅವರನ್ನು ಲಂಪಟ ಎಂದರು. ಅಲ್ಲ ತಮ್ಮ, ಸುಕೃತದ ಫಲಗಳೆಲ್ಲ ಕರಗೆ ಚೂರ್ಣವಾಗಿ ಹೊರಗೆ ಎಲ್ಲ ಚೂರ್ಣ ಆದದ್ದು. ಸುಕೃತದ ಫಲಗಳು ಚೂರ್ಣ ಆದದ್ದು. ಬಡಿದಿದ್ದೇನೆ ಮುಸಲದಿಂದ. ನನ್ನ ತಮ್ಮನ ಬಗ್ಗೆ ಹೇಳಿದರು. ಯಾವ ವೃಕ್ಷ ಬೆಳೆದು 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 ಮೇಲೇರಿ ಬರಲಿ ಅಂತ ಬೈಕೆಯಿಂದ ನೀರೆರೆದು ಗೊಬ್ಬರ ಹಾಕಿ ಪ್ರೀತಿಯ ಭಾವದಿಂದ ಬೆಳೆಸಿದೆವು. ಅಹಂಕಾರದ ಬಿರುಗಾಳಿ ಬಂದಿದೆ, ಬೀಳುತ್ತಿದೆ. ಎಲ್ಲಿ ಬಿದ್ದದ? ಎಲ್ಲಿ? ನಮ್ಮದೇ ಮನೆಯ ಮೇಲೆ ಬಿಟ್ಟಲ್ಲ. ಅವ ಎಲ್ಲಿ ಗೊತ್ತ? ಅಮ್ಮ, ಅಣ್ಣ ಏನು ಎಲ್ಲಿ ನೋಡಿದ್ಯಾ? ನೋಡ್ತೇನೆ. ನೋಡು ಸೋದರ ನೋಡು ಸೋದರ ನಮ್ಮವರು ಕಾದಾಡಿ ಕಾದಾಡಿ ಮಾಡಿದ ಹೆಣದ ರಾಶಿಯ ಕಾದಾಡಿ ಮಾಡಿದ ಹೆಣದ ರಾಶಿಯ ನೋಡಿದಗಿಸುವುದೆಂದು ನೋಡಿ ಸಹಿಸುವುದೆಂದು ನಾಟಕವಾಡಬೇಡಿ. ಅಮ್ಮ, ಯಾರಿಗಾಗಿ ಇಡೀ ಜೀವನವನ್ನ ಪಣವಾಗಿತ್ತು, ಯಾರಿಗಾಗಿ ಬಡಿದಾಡಿದೆವು, ಯಾರಿಗಾಗಿ ಹೋರಾಡಿದೆವು, ಯಾರಿಗಾಗಿ ಓಡಾಡಿದೆವು, ಹೌದು. ಎಲ್ಲ ಬಿಟ್ಟಿದ್ದಾರೆ. ನೋಡಲ್ಲಿ ನೋಡ್ತಿ, ಎಂದಿನಂತೆ ನಗಾಡ್ತಿ. ಎಲ್ಲ ಬಿದ್ದಿದ್ದ. ಯಾಕೆ ನಾಟಕ? ಹ? ನಾಟಕ ಆಡ್ತೇನು? ನಾಟಕ ಹೇಗಣ್ಣ? ನಿನ್ನ ಮಗ ಅದು ನೋಡು, ಹೇಗೆ ಬಿಟ್ಟಿದ್ದಾನೆ. ನನ್ನ ಮಗ ನೋಡು, ಒಟ್ಟೊಟ್ಟಿಗೆ ಬಿದ್ದಿದ್ದ. ಮೊನ್ನೆ ಹೀಗೆ ಗೋಡೆ ಇಟ್ಟು ಎಲ್ಲ ಹಾಗೆ ನೋಡಿದ್ರೆ ಒಬ್ಬೊಬ್ಬನೇ ಬಿದ್ರಲ್ಲೂ ನಾವು ಬೇಸರಿಸಬೇಕು. ಒಟ್ಟಿಗೆ ಬಿದ್ದಿದ್ದಾರಲ್ಲ. ಏನು ಮಾತಾಡ್ತಿದ್ವಿ? ಅಲ್ಲ, ಒಬ್ಬನೇ ಬಿದ್ರಲ್ವ ನಾವು ಬೇಸರ. ಎಲ್ಲ ಒಟ್ಟಿಗೆ ಬಿದ್ರು. ಒಟ್ಟಿಗೆ ಎತ್ತಬೇಕು ಅಂತಾನೆ ಅಲ್ವಾ ನಾವಿಬ್ರು ಇಷ್ಟು ವರ್ಷ ಒದ್ದಾಡಿದ್ದು. ನಾನು ಬೇಡ ಅಂತ ನಾನು ತಡೆಯುತ್ತಿಲ್ಲ. ಎತ್ತಿತ್ತೀಯ? ಎತ್ತಲಿಕ್ಕೆ ಆದೀತ? ಎತ್ತಲಿಕ್ಕೆ ಆಗಬೇಕಾದವ ಹೀಗೆ ನಗಾಡ್ತಾನೆ ಇಡುದ? ಎತ್ತಲಿಕ್ಕೆ ಆಗುವನೆಲ್ಲ ನಗಾಡುದು. ಹಾಗಾದ್ರೆ ಎತ್ತುತ್ತೀಯ? ಇಲ್ಲ, ಬೀಳುವಾಗ ನನ್ನಲ್ಲಿ ಹೇಳಿ ಬಿದ್ದದ್ದ, ಹೋರಾಟಕ್ಕೆ ಬಿದ್ದದಲ್ಲ. ಬಿಟ್ಟವರೆಲ್ಲ ಹೇಳಿ ಬೀಳ್ತಾರೆ. ಈಗ ಏನು ನಿನಗೆ ಇಷ್ಟೆಲ್ಲ ಹೃದಯಕ್ಕೆ ತಟ್ಟುವುದ ಮುಟ್ಟುವುದ ಯಾವುದು? ನಮ್ಮವರು ಇದೇ ಯಾದವರನ್ನ ಉದ್ಧಾರಕ್ಕಾಗಿ, ಹೌದು, ಇಡೀ ಲೋಕದಲ್ಲಿ ತಿರಸ್ಕಾರಕ್ಕೆ ಬಿದ್ದವರಿವರು, ಹೌದು, ಶಾಪಗ್ರಸ್ತ ವಂಶಸ್ಥರು ಎಂದು ಹೇಳಿ ಅಲ್ವಾ? ಎಲ್ಲರೂ ತಿರಸ್ಕಾರದಿಂದ ನೋಡುತ್ತಿದ್ದವರು.
ಚಂದ್ರವಂಶದಲ್ಲಿ ಗದ್ದುಗೆ ಏರಿ ಬಾಳಬೇಕಾದವರು ಹೇಗೇಗೋ ಬೀದಿಗೆ ಬಿಟ್ಕೊಂಡಿದ್ರು. ಗದ್ದುಗೆ ಇರ್ಲಿಕ್ಕೆ ಆಗ್ಲಿಲ್ಲ. ನಾನು ನೀನು ಎಷ್ಟು ಹೋರಾಡಿ ಹೇಗೆಲ್ಲ ತಂದು ಯಾದವರೆಂದರೆ ಯಾರೆಂದು ಕೀರ್ತಿಯ ಪತಾಕೆ ಹೇಗೆಲ್ಲ ಹಾರಾಡಿತ್ತು. ಇವತ್ತು ನೋಡಿದ್ರೆ ಧ್ವಜಸ್ತಂಭ ಕೆಳಗೆ ಬಿದ್ದಿದೆ. ಹಾಗೆ ನೋಡಿದ್ರೆ ಹಾ. ನಾನು ನೀನು ಇಲ್ಲದೆ ಇದ್ದರೆ ಈ ಯಾದವರು ಹೋರಾಟ ಮಾಡುವ ಪ್ರಮೇಯವೇ ಬರ್ತಿರ್ಲಿಲ್ಲ ಅಲ್ವ. ಹೋರಾಟಕ್ಕೂ ಕಾರಣ ನಾವೇ ಅಲ್ವ, ಹೋರಾಡಿದ್ದು ನಾವೇ ಅಲ್ವ. ಹಾಗಾದ್ರೆ ಅವರನ್ನು ಸೇರಿಸಬೇಕೆ. ಕೃಷ್ಣ ಬಲರಾಮರಿಲ್ಲದೆ ಇದ್ದಿದ್ರೆ ಯಾದವರಿಗೆ ಕಂಸ ವಿರೋಧ ಇತ್ತ, ಕಾಲಯವನ ವಿರೋಧ ಇತ್ತ, ಜರಾಸಂಧ ವಿರೋಧ ಇತ್ತ, ಯಾವುದು ಇಲ್ಲ. ಹಾಗಿದ್ರೆ ನಮ್ಮೊಡನೆ ಅವರ ವಿರೋಧವು ತೊಡಗಿದ್ದು ಅಂತ. ನಮ್ಮಿಂದಾಗಿಯೇ ತೊಡಗಿತ್ತಲ್ವಾ. ಈಗ ಅವರು ಇದ್ದಾಗ ನಾವೇ ಹೋಗ್ಬೇಡುವ, ನಾವು ಹೋಗಬೇಡ ಅಂತ ನಾವೇ ಹೋಗ್ಬೇಡ, ನಾವೇ ಹೋಗ್ಬೇಕು. ಎಲ್ಲಿ ನೋಡು, ನೋಡಿದೆ ಏನಾದ್ರೂ ಮಾಡು. ಏನಾದ್ರೂ ಮಾಡು ಅಂತಂದ್ರೆ ಏನಾದ್ರೂ ಮಾಡಿದ್ರೆ ಏನಾದ್ರೂ ಮಾಡಿ ನೀನು ಅಂತ ಮಾಡಿ ಅಂತ ಗೊತ್ತುಂಟು ನನಗೆ. ಹೀಗೆ ನಾಟಕ ಆಡ್ತಾರೆ ಬೇರೆಂತ ನನ್ನನ್ನೇ ಪ್ರಶ್ನಿಸ್ತಿ. ಏನು ನೋಡ್ಬೇಕು ಅಲ್ವಾ, ಏನನ್ನು ನೋಡುವ. ಹಾಗಾದ್ರೆ ನೋಡ್ಲಿಕ್ಕಾಗದೆ ಕಣ್ಣು ಮುಚ್ಕೊಂಡಿದ್ದೀಯೋ? ಅದಿಲ್ಲ, ನೋಡ್ತಲೇ ಇದ್ದಿ. ನೋಡ್ತಲೇ ಇದ್ದೇನೆ. ತಡಿಲಿಕ್ಕಾಗದೆ ಹೋಗಿ ಈ ರೀತಿ ಮಾತನಾಡ್ತಿದ್ದೇನೆ. ಏನಾದ್ರೂ ಮಾಡ ಅಣ್ಣ. ಬಿದ್ದವರು ಯಾರು? ನಮ್ಮ ಮಕ್ಕಳು, ನಮ್ಮ ಮರಿ ಮಕ್ಕಳು. ಅಯ್ಯೋ ಅಯ್ಯೋ ಅಯ್ಯೋ, ಅಂಬೆ ಕಾಲಕ್ಕೆ ಬಂದ ನನ್ನ ಮೊಮ್ಮಗ ನೋಡು ಅಲ್ಲಿ ಬಿಟ್ಟಿದ್ದಾನೆ. ಹೌದು, ಅಪ್ಪಿ ಇರುವಾಗ ಅಂಬೆ ಕಾಲಕ್ಕೆ ಇರ್ಲಿಲ್ಲ, ನೆಟ್ಟಗೆ ನಿತ್ತ ಮೇಲೆ ಬಿದ್ದದ. ನಿಜ ಅಲ್ವ? ಹೌದು, ಇದೇ ತೊಡೆ ಏರಿ ಬಂದ ಮಗು ಅದು. ಹೌದಲ್ಲ, ಇವತ್ತು ತೊಡೆ ಮುರಿದು ಬಿಟ್ಟಿದ್ದಾನ. ಹೌದು, ಯಾರೋ ಮುರಿದಿದ್ದಾರ ತೊಡೆ. ಹುಲ್ಲು ಜಡ್ಡಿದೆ. ಹೌದು, ದರ್ಬೆ. ಹೌದು, ಇನ್ನು ದರ್ಬೆ ಹಾಕ್ಬೇಕು ಅವರಿಗೆ. ಎಲ್ಲಿಂದ ಬಂದ? ಎಲ್ಲಿಂದ ಬಂದದಂದ್ರೆ ಆ ಜೊಂಡು ಹುಲ್ಲು ಬಂದದ್ದಲ್ಲಿ ಅಷ್ಟೇ. ಅದು ಚೂರ್ಣ ಮಾಡಿದ್ದು ಅಷ್ಟು ನಿನಗೂ ಗೊತ್ತಾಗಿದೆ. ನೀನು ಅದನ್ನು ಕೈಯಲ್ಲಿ ಎತ್ತಿ ಕೆಲವರಿಗೆ ಹೊಡಿ. ಸುಮ್ಮನೆ ಬಿಡ್ಲಿಕ್ಕೆ ಆಗ್ತದೆ. ಅವರು ಬಿದ್ದದ್ದಲ್ಲ. ನಿನ್ನನ್ನು ಹಂಗಿಸಿದ್ರೆ, ನನ್ನನ್ನು ಹಂಗಿಸಿದ್ರೆ, ಯಾರು ಇವರೆಲ್ಲ ಬೆಳೆದು ದೊಡ್ಡವರಾಗಿ ಬೆಳೆದಿದೆ ಅಂತ ಹೇಳಿ ನಾವೆಲ್ಲ ಇಷ್ಟು ಒದ್ದಾಡಿದ್ದೇವೆ, ನಮ್ಮನ್ನೇ ಹಂಗಿಸಿದ್ರೆ ಬಿಡಬೇಕು. ಇವರನ್ನು ನೋಡದಿದ್ದಿ ಹೊಡೆದ ಕಾರಣ ಅವು ಬಿದ್ದಿದ್ದ. ಮದಿರೆ ಗುಂಗು ಇಳಿಗೆ ಅಂತ ಯಾರು ಹಾಕಿದೆ. ಅವರೆಲ್ಲ ಹೋಗ್ಲಿ ಅಂತ ಬಿಸಾಡಿ ಬಂದಿಲ್ಲ. ಇಳಿಲಿಲ್ಲ, ಅವರಿಗೆ ಹೋದ್ದು ಗೊತ್ತಾಗ್ಲಿ. ಅಳಿದ್ರು ಅಲ್ಲ, ಹೋದ್ದು ಗೊತ್ತಾಗ್ಲಿ ಇಲ್ಲ. ಅಲ್ಲ, ಇದಕ್ಕೆ ಕಾರಣ ಕೇವಲ ಒನಕೆಯ ಚೂರ್ಣ ಅಲ್ಲ, ಈ ಒಳಗೆ ಸೇರಿದ ಮದ್ಯದ ಪ್ರಮತ್ತತೆಯು ಕಾರಣ. ಹೌದ? ಒಂದು ಕಣ್ಣೀರಿಡುವುದ, ಅಯ್ಯೋ ನಮ್ಮವರು ಹೋದ್ರಲ್ಲ ಅಂತ ನೀನು ಶೋಕಿಸುವುದ, ಅಸಹಜವೆಂದೋ ಅಪ್ರಾಕೃತವೆಂದೋ ನಾನು ತಿಳಿಯುವುದಿಲ್ಲ ಅಣ್ಣ. ಒಂದು ನೀವು ಭಾವಿಸಬೇಕಾದುಂಟು. ಎರಡು ಮಕ್ಕಳಿದ್ದಾರೆ, ಒಂದು ನಿನ್ನದು, ಒಂದು ಇನ್ನೊಬ್ಬದು. ಆ ಎರಡೂ ಮಕ್ಕಳು ಆಟ ಮಾಡುತ್ತಾ ಓಡಾಡುತ್ತಾ ಬಿದ್ದು ಬಿಡುತ್ತಾರೆ. ನಿನ್ನ ಗಮನ ಹೋಗುವುದು ಯಾವುದು? ನನ್ನ ಮಗನ ಮೇಲೆ. ಅದೇ ನನ್ನದಲ್ಲ ಅಂತ ನೀ ತಿಳಿದ ಕಾರಣ. ಒಂದು ವೇಳೆ ಅದೂ ನಿನ್ನದಲ್ಲ ಇದೂ ನಿನ್ನದಲ್ಲ ಅಂತ ಬಿದ್ದಲ್ಲಿಗೆ ಇಬ್ಬರೂ ಬಿದ್ದರು ಅಲ್ವ? ಈ ಸಮಾನ ದೃಷ್ಟಿ ಇವರ ಕಡೆಗೆ ಹಾಕಿಲ್ಲ ನೀನು. ನನ್ನವರು ಅಂತ ಯಾಕೆ ಆಲೋಚನೆ ಮಾಡ್ತಿ? ಈ ಹೊಡೆದದ್ದು ನಿನ್ನವರಿಗೆ. ಹೌದು, ಹಾಗಾದ್ರೆ ಬಿದ್ದ ಕೆಲವರು ನಿನ್ನವರು, ನೀನು ಹೊಡೆದ ಕೆಲವರು ನಿನ್ನವರಲ್ಲ ಅಂತ ಆದೀತ. ಯಾಕೆ ಪಾರ್ಶ್ವಿಕವಾದ ಒಂದು ವ್ಯಾಮೋಹ ನಿನಗೆ ಬಂತು? ಹೇಳ್ತೀಯಲ್ಲ, ಮದ್ಯದ ಪ್ರಮತ್ತತೆಯಲ್ಲಿ ಹೀಗೆಲ್ಲ ಆಗಿ ಹೋಯ್ತು. ಇಷ್ಟೆಲ್ಲ ಸುಸಂಸ್ಕೃತವಾದ ಬದುಕನ್ನು ಬಾಳ್ತಾ ಇದ್ದ ಯಾದವರಿಗೆ ಮದ್ಯ ಎಲ್ಲಿಂದ ಬಂತು? ಯಾವುದೋ ಮಧ್ಯದಲ್ಲಿ ಬಂದಿದೆ. ಅದೇ ಈ ಮಧ್ಯದಲ್ಲಿ ಬಂತ ಇಲ್ಲಿಂದ. ಈ ಮಧ್ಯಕ್ಕೆ ಬರಬೇಕು ಅಂತ ಆದ್ರೆ ಎಲ್ಲಿಂದ ತೊಡಗಿರ್ಬೇಕಲ್ಲ. ಎಲ್ಲಿಂದ ತೊಡಗ? ಈ ಮದ್ಯ ಎಂಬುದೊಂದು ಉಂಟು ಅಂತ ಈ ಪಾಪಿಗಳಿಗೆ ಗೊತ್ತಾದ ಯಾವಾಗ?
ನೀನೇ ಹೇಳು ಕೃಷ್ಣ. ಅಲ್ಲ ನಾನೇ ಹೇಳುವಂತಂದ್ರೆ ನಾನು ಕುಡ್ದದ್ದಿಲ್ಲ ಹೆಚ್ಚು. ನೀನೀಗ ನನ್ನ ಹತ್ರ ಎಲ್ಲ ಬರುದು ಆಗೋದಿಲ್ಲ ನಿನಗೆ. ಕೆಲವು ಕಾಲದ ಹಿಂದೆ ಪಾಂಡವ ಕೌರವರ ವಿರೋಧವನ್ನು ಸಂಧಾನ ಮಾರ್ಗದಿಂದ ಉಪಶಮಿಸೋಣ ಎಂಬ ಧ್ಯೇಯ ಬಂದಿತ್ತು. ಹಸ್ತಿನಾವತಿಗೆ ನಾನು ಹೋಗಿದ್ದೆ. ಆ ಕಾಲಕ್ಕೆ ಅಭಿಷೇಕನಾಗದೆಯೂ ಆಳ್ತಾ ಇದ್ದವ ನಿನ್ನ ಶಿಷ್ಯ ದುರ್ಯೋಧನ. ಸಂಧಾನವನ್ನು ಮುರಿಯುವ ಕಾಲದಲ್ಲಿ ಅವು ಒಂದು ಮಾತಾಡಿದ, ಏನೆಲ್ಲ ದುಷ್ಕೃತ್ಯಗಳಿಗೆ ನೀನು ಕಾರಣನಾಗಿದ್ದೀಯ ಅನ್ನೋದನ್ನು ಆಲೋಚನೆ ಮಾಡು. ಅಷ್ಟೊತ್ತಿಗೆ ಅವ ಹೇಳ್ತಾನೆ, ಹಲವು ಕುಣಿಯುವವು ಹಾಯೆಗಳು, ಸೂತ್ರವನ್ನರುಗಿದೊಡೆ ಪಾಪ ಪುಣ್ಯಾಳಿಗಳು, ಹಾಯೆಗಳಿಗುಂಟೆ ಸೂತ್ರಧರನಿರಲು. ಹಾಯೆ ಅಂತಂದ್ರೆ ಏನು? ಬೊಂಬೆ, ಸೂತ್ರದ ಬೊಂಬೆಗಳು. ಅವುಗಳಷ್ಟಕ್ಕೆ ಚೇಷ್ಟೆಯನ್ನು ಮಾಡ್ತಾರೆ, ಕುಣಿತ, ಓಡ್ತವೆ, ಪರಸ್ಪರ ಹೊಡ್ಕೊಳ್ತವೆ. ಅವುಗಳಷ್ಟಕ್ಕೆ ಮಾಡಿದ್ವು. ಸೂತ್ರಧರನಿರಲು ಸೂತ್ರವನ್ನರುಗಿದೊಡೆ ಅಂದ್ರೆ ಯಾವನು ಸೂತ್ರಪಾಣಿಯಾಗಿ ಒಬ್ಬ ನಿಯಂತ್ರಕನಾಗಿದ್ದಾನೋ ಅವನ ನಿರ್ದೇಶನದಂತೆ ವ್ಯವಹರಿಸ್ತಾನೆ. ಆ ಹಾಯೆಗಳಿಗೆ ಪುಣ್ಯವ ಪಾಪವು ಅಂಟುವುದಕ್ಕುಂಟ ಇಲ್ವಾ? ಹೇಗೆ? ಕರ್ತೃತ್ವವೇ ಇಲ್ಲದೆ ಇದ್ದದಕ್ಕೆ ಕರ್ತೃತ್ವದ ಪರಿಣಾಮ ಬರುವುದೇ. ಕತ್ತಿಯನ್ನೆತ್ತಿ ವಿರೋಧಿಗಳನ್ನು ಕತ್ತರಿಸ್ತೇನೆ ಅಂತ ಒಬ್ಬ ಯೋಧ ಹೊರಟು ಅನೇಕರ ತಲೆ ಹರಿಸ್ತಾನೆ. ಕತ್ತಿಗೆ ನೆತ್ತರನ ಕಲೆಯೂ ಅಂಟುತ್ತದೆ, ತೊಳೆದ ಮೇಲೆ ಅದು ಹೋಗ್ತದೆ. ಆಮೇಲೆ ಉಳಿದವರೆಲ್ಲ ಈ ಕತ್ತಿ ನೋಡಿ ಆ ಪಾಪದ ಕೆಲಸ ಮಾಡಿದ್ದು ಅಂತ ಕತ್ತಿಯನ್ನು ತೋರಿಸುವುದು. ಆ ಕತ್ತಿಯನ್ನು ಹಿಡಿದವ ಯಾವನು ಅವನಿಗೆ ಇದೆಲ್ಲವನ್ನು ಆರೋಪಿಸ್ತದೆ. ಹಾಗಿದ್ರೆ ಸೂತ್ರಧರನಿರುವಾಗ ಸೂತ್ರದ ಬೊಂಬೆಗಳಿಗೆ ಈ ಕೃತ್ಯದ ಫಲ ಅಂಟಿಯಲಿಲ್ಲ. ಯಾಕಂದ್ರೆ ಅವುಗಳಿಗೆ ನಾನು ಎಂಬ ಪ್ರಜ್ಞೆ ಹೇಳ್ತಿ. ಇವರೆಲ್ಲ ಸತ್ರಲ್ಲ, ಸತ್ರಲ್ಲ ಅಂತ ನನಗೂ ಕಾಣ್ತದೆ. ಬದುಕಿದ್ದಿದ್ರೆ ಇನ್ನೇನೇನು ನೋಡ್ಬೇಕಿತ್ತು. ಅಂತೂ ಸತ್ರಲ್ಲ ಅಂತ ನಾಗರಿಕತೆಯ ಪರಮೋತ್ತುಂಗವನ್ನು ಮುಟ್ಟಿದ ಮೇಲೆ ಪತನವಾಗುವುದನ್ನು ನೋಡುವುದಕ್ಕಿಂತ ಸಂಪೂರ್ಣ ಧ್ವಂಸವಾಗುವುದನ್ನು ನೋಡುವುದೇ ಹೆಚ್ಚು ಶ್ರೇಯಸ್ಕರ. ಇದೇ ಯಾದವರು ಬದುಕಿದ್ದಾರೆ ಎಷ್ಟು ಕಗ್ಗೊಲೆಗಳನ್ನು ಮಾಡ್ತಿದ್ರು, ಎಷ್ಟು ಅನಾಚಾರಗಳಿಗೆ ಕಾರಣರಾಗ್ತಿದ್ರು, ಏನೆಲ್ಲ ವಿಪರೀತವನ್ನೇ ಸಗುತ್ತಿದ್ರು. ಆಗ ಇಲ್ಲಿ ಬಿದ್ದ ನಿನ್ನ ಮೊಮ್ಮಗ ಅಂತ ಆಡಿದ್ಯ. ಇವನಂಥವರೇ ಏನೋ ಮಾಡಿದ್ದಕ್ಕೆ ಊರಿನಲ್ಲಿ ಉಳಿದವರು ಹೇಳ್ತಿರ್ಲಿಲ್ವಾ, ನೋಡಿ ಬಲರಾಮನ ಮೊಮ್ಮಗ ಮಾಡಿದ ಕಾರ್ಯ, ಅದಕ್ಕಿಂತ ಈಗ ಸತ್ತದ್ದೇ ಒಳ್ಳೆಯದು ಅಂತ ಕಾಣುದು.
ನಿಜ. ದುರ್ಬುದ್ಧಿ ಮಾಡಿ ಬೆಳೆದೇ ಹೆಸರು ತಂದು ತಂದೆ ತಾಯಿಗೆಲ್ಲ ಅಪಕೀರ್ತಿಯನ್ನು ನಟಿಸುವ ಮೊದಲೇ ಹ್ಮ್. ಏನೇ ಪ್ರಾಯದಲ್ಲಿ ಮಕ್ಕಳು ಸತ್ರು ಬೇಸರ ಪಡಬಹುದು. ನನ್ನ ಬದುಕಿನ ಸಿದ್ಧಾಂತ ಹಾಗೆ ನೋಡಿದ್ರೆ ಇದೆಲ್ಲ ಆಗ್ತದೆ ಎಂಬುದು. ಸಾಂದೀಪನಿಗಳ ಆಶ್ರಮದಲ್ಲಿ ವಿದ್ಯೋಪದೇಶ ಪಡೆದ ನಿನಗೆ ಗೊತ್ತಾಗುವುದಿಲ್ವ? ಒಂದೊಂದು ಕಾಲದಲ್ಲಿ ಒಂದೊಂದು ಪರಿಣಾಮ ಜಗತ್ತಿನ ಮೇಲೆ ಆಗ್ತದೆ. ನಿಜ. ಕಾಲ ಪುರುಷನ ಕೈಯ ಸೂತ್ರದಲ್ಲಿ ಅವನಿಗಾಗಬೇಕು ಎಂಬುದರಿಂದಲೇ ಇದಾಗ್ತದೆ. ಬೇಡ ತಡೆಯಬಹುದು. ಎಷ್ಟು ಕಾಲ ತಡೆಯೋಣ? ಆಗ್ಲಿಕ್ಕಿಲ್ಲ. ಯಾವನೋ ಒಬ್ಬ ಧರ್ಮವನ್ನ ಯುಗ ಧರ್ಮವನ್ನು ನಿರ್ಬಂಧಿಸುವುದಕ್ಕೆ ಶಕ್ತನಾದ ಅಂತ ಆದರೂ ಶಾಶ್ವತವಾದ ಸ್ಥಿತಿ ಅಲ್ವಲ್ಲ. ನೀರು ಪ್ರವಹಿಸ್ತಲೇ ಇರುತ್ತದೆ. ಇನ್ನದಕ್ಕೆ ಕಟ್ಟೆಯನ್ನು ಕಟ್ಟಿ ನಿರ್ಬಂಧಿಸಬಹುದು. ಶಾಶ್ವತ ಎಂದಾದ್ರೂ ಹೊಡೀತದೆ ಅಲ್ವ? ಬೆಂಕಿ ಉರಿಯದಂತೆ ಮಾಡ್ತೇನೆ. ಒಂದು ಕಡೆ ಸುಡುವ ಬೆಂಕಿಯನ್ನು ಆರಿಸಬಹುದು, ಎರಡು ಕಡೆ ಸುಡುವ ಬೆಂಕಿಯನ್ನು ಆರಿಸಬಹುದು, ಎಲ್ಲ ಕಡೆಯಲ್ಲಿಯೂ ಸುಡುವ ಬೆಂಕಿಯನ್ನು ಆರಿಸುವುದೇ. ಅಂದ್ರೆ ಪ್ರಕೃತಿ ಎಂಬುದು ಹೇಗೆ ವ್ಯವಹರಿಸಬೇಕು ಎಂಬುದು ಪೂರ್ವ ನಿರ್ಣಯವೇ ಆದ್ರಿಂದ ಅದನ್ನು ನಿರ್ಬಂಧಿಸಿ ಪ್ರಯೋಜನ ಇಲ್ಲ. ಹಾಗಾಗಿ ನಾವು ಅಸಹಾಯಕರಾಗಿ ಅಲ್ಲ, ನಿರ್ಲಿಪ್ತರಾಗಿ ನೋಡುವುದನ್ನು ಕಲಿಬೇಕು. ಅಣ್ಣ, ಎಲ್ಲವೂ ಸರಿ. ಅದರ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಉಂಟು. ಏನು ಪ್ರಶ್ನೆ? ಪರಮ ಪುರುಷ ಇಲ್ಲೋ ಯಾವುದು ಇಂಥದ್ದಕ್ಕೆ ಕಾರಣವಾಯಿತು ಎಂಬುದನ್ನು ನಾವು ಯೋಚಿಸಬೇಕಾದ್ದೇನು ಗೊತ್ತಾ? ನಮ್ಮ ಕೊಡುಗೆ ಎಷ್ಟು ಅಂತ. ಹೌದು. ಬಲಭದ್ರನಿಗೆ ಸಂಕಟವಾಗ್ತದೆ, ನನ್ಗೆ ಗೊತ್ತಾಗೋದಿಲ್ವ? ನನ್ನ ಅಣ್ಣಲ್ವನಿಗೆ ಮೊಸರನ್ನು ಉಂಟ, ಹಾಲನ್ನು ಕುಡಿದು ಬೆಣ್ಣೆಯನ್ನು ಮೆತ್ತ, ಹೌದು, ಮುಖದಲ್ಲಿ ಮೀಸೆ ಮೊಳೆಯುವ ಕಾಲಕ್ಕೆ ಮದಿರೆಯನ್ನು ಪಾನ ಮಾಡಲಿ. ಅದೇನಾಯ್ತು? ಬಲರಾಮನೇ ಕುಡಿಯುತ್ತಾನೆ. ನಾವು ಕುಡಿದ್ರೆ ಏನು? ನಾಯಕನಾದವ ತನ್ನ ಚಾರಿತ್ರ್ಯದ ಬಗ್ಗೆ ಎಚ್ಚರ ವಹಿಸಬೇಕು ಎಂಬುದು. ನಮ್ಮ ನಾಡುವ ಪ್ರಭು ಏನನ್ನು ಮಾಡ್ತಾನೋ ಅದೇ ನಮಗೊಂದು ಆದರ್ಶವಾಗಿ ಪ್ರಜೆಗಳು ಸ್ವೀಕಾರ ಮಾಡ್ತಾರೆ. ಈಗ ನಮಗ ಕುಡಿಯಬೇಡಿ ಅಂತ ನಿಷೇಧ ಮಾಡ್ಲಿಕ್ಕೆ ಉಪಾಯ ಉಂಟಾ? ಶಾಸನ ಮಾಡುವವನೇ ತಪ್ಪಿದ್ರೆ ಕೈ ಮುಚ್ಚಿಸುವುದು ಹೊಡೆದ ಅದರ ಅಂತರಂಗವನ್ನು ಮುಚ್ಚಿಸುವುದಾ? ನಿನಗೆ ಕಾಣುವುದಿಲ್ಲ, ನಾನು ಕುಡಿದಿದ್ದೆ ಅಂತ ನಿನಗೆ ಕಾಣುವುದಿಲ್ಲ. ಯಾಕೆ ಕುಡಿದೆ ಅಂತ ನಾನು ಕೇಳುವುದಿಲ್ಲ. ಕಾಲಸೂತ್ರನ, ಕಾಲಪುರುಷನ ಕೈಯ ಸೂತ್ರದ ಹೀಗೆ ಬಲಭದ್ರನು ಹಾಗೆ ಈಗಲೂ ನೀನು ಸ್ವಲ್ಪ ಕುಡಿಯುವುದಕ್ಕೆ ಕುಡಿದದ್ದಕ್ಕೆ 2 ಜನರಿಗೆ ಬಿಟ್ಟು ಬರುತ್ತೆ. ಅದೊಳ್ಳೆದೇ. ಆದ್ರೆ ಕುಡಿಯದೇ ಇದ್ದಾಗ ನೋಡುವ ದೃಷ್ಟಿ ಬೇರೆ. ಆಗ ಇವರು ಅಷ್ಟನ್ನು ನಾನೇ ಚುಮ್ಮ ಮಾಡ್ತಿದ್ರೆ, ಕುಡಿದ ಮೇಲೆ ನೋಡುವ ದೃಷ್ಟಿ ಬೇರೆ. ಕುಡಿದವರನ್ನು ನೋಡುವ ದೃಷ್ಟಿ ಬೇರೆ, ಕುಡಿಯದವರನ್ನು ನೋಡುವ ದೃಷ್ಟಿ ಬೇರೆ. ಹೌದು. ಹಾಗಾದ್ರೆ ಇವರಿಗೆ ಏನಾಗಬೇಕು ಅಥವಾ ಏನಾಗಿದೆ ಒಂದು ಅರ್ಥದಿಂದ ಕಾರಣ ಸ್ಥಾನದಲ್ಲಿ ಅಲ್ವ? ಇದನ್ನ ಆಲೋಚಿಸಿದರೆ ನೀನು ಶೋಕಿಸಬೇಕು. ತಮ್ಮ ಈಗ ಇಳೀತು ಅಂತಂದ್ರೆ ಪರಮ ಪುರುಷ ಪರಮ ಪುರುಷನೇ ನಿನ್ನ ಕಾರ್ಯದ ಪರಮ ಪುರುಷನೇ ನಿನ್ನ ಕಾರ್ಯದ ನೆರವಿಗಾರೇ ತಂದೆ ಪರಮ ಪುರುಷನೇ ನಿನ್ನ ಕಾರ್ಯದ ನೆರವಿಗಾರೇ ತಂದೆ ವಾರುಣಿ ಸೂರ್ಯ ಕುಡಿಯ
ವಾರುಣಿ ಸೂರ್ಯ ಕುಡಿಯಲು ತಡೆಯದೆ ಅರಿವೆ ಓಡಿದೆ ತಮ್ಮ ನಿಜ ಇವರೆಲ್ಲ ಹೀಗೆ ಬೀಳ್ಲಿಕ್ಕೆ ಅಂತೂ ಅಂತಕ್ಕೆ ನಾನು ಕಾರಣ ಕರ್ತನೆ. ಸ್ವರ ನಡಗಬೇಕು ಅಂತಿಲ್ಲ, ಯಾಕೆ ಕಣ್ಣಲ್ಲಿ ನೀರು ಬರಬೇಕು ಅಂತಿಲ್ಲ, ತಾನು ಕಂಪಿಸಬೇಕಾದ ಯಾವ ಅಗತ್ಯವೂ ಇಲ್ಲ. ಅದು ನಿನಗೆಯ ನಿನಗೂ ಇಲ್ಲ. ನೀನು ಅಂತ ಎಣಿಸುವುದನ್ನು ಮಾಡಿದ್ರೆ ಮಾತ್ರ ಅದೆಲ್ಲ ಪರಿಣಾಮ. ಅದೆಲ್ಲವೂ ನಿಜ. ನೀನು ಎನ್ನುವುದನ್ನು ಎಣಿಸದೆ ಮಾಡಿದ್ದಕ್ಕೆ ಪರಿಣಾಮ ಇದು. ಆದರೂ ನೀನು ಮಾಡುವುದು ಎಂದಲ್ಲ ಯಾರು ಏನು ಅಂತ ಹೇಗೆ ಏನನ್ನು ನಿನ್ನೊಡನೆ ಬೆಳೆದು ಬಂದವ, ನಿನಗಿಂತಲೂ ದೊಡ್ಡವನ, ಅಣ್ಣ ಜೊತೆಗೆ ಬೆಣ್ಣೆ ಕದ್ವಿ, ಹಾಲು ಕುಡಿದ್ವಿ. ಹೌದು, ನೀನು ಮಾಡಿದ ತಪ್ಪಿಗೆ ಬೆನ್ನೊಟ್ಟಿದ್ದೇನೆ ನಾನು ಅನುಮಾನ ಅಲ್ವಾ? ಯಾರೆಲ್ಲ ಹೊಡಿಲಿಕ್ಕೆ ಬಂದಾಗ ನಾನಿದ್ದೇನೆ ನಿನ್ನ ಬೆನ್ನಿದ್ದೆ. ನೀನು ಕೈ ತೋರಿಸಿದ್ರೆ ಅದನ್ನೆಲ್ಲ ಮಾಡಿ ತೋರಿಸಿದ್ದೆ. ಹೌದು, ಯಾವತ್ತಾದ್ರೂ ನಿನ್ನ ಮಾತನ್ನು ತೆಗೆದುಹಾಕಿದ್ದುಂಟೆ ನಾನು. ಹ್ಮ್ ಹಾಗಿರುವಾಗ ಹ. ಆ ವಾರುಣಿಯ ಸುರೆಯನ್ನು ಕುಡಿಯುವಾಗ ಅಣ್ಣ ಬೇಡ ನನಗೆ ತಡೆದಿದ್ದೇನೆ ಒಂದು ದಿನವಾರು. ನಾನು ನೀನೊಂದು ಮಾತು ಹೇಳಿದ್ರೆ ಯಾವತ್ತೋ ಬಿಡ್ತಿದ್ರೆ ನಾನು ಮೊಸರು ಕುಡಿಯುವಾಗ ನೀನು ತಡೆದ್ಯಾ? ಈಗ ಮೊಸರು ನನಗೆ ಪ್ರಿಯವಾದನ್ನು ನಾನು ಮಾಡುವಾಗ ಯಾವ ಅಣ್ಣ ತಡೆಯಲಿಲ್ವೋ, ಅವನಿಗೆ ಪ್ರಿಯವಾದನ್ನು ಮಾಡುವಾಗ ನಾನು ಹೇಗೆ ತಡೀಬೇಕು? ಆದ್ರೆ ಅದು ಮುಂದೊಂದು ದಿನ ಅಪ್ರಿಯವಾದೀತು ಅಂತ ಗೊತ್ತಿಲ್ವ ನಿನಗೆ? ಹಾಗೆ ನೋಡಿದ್ರೆ ಎಲ್ಲವನ್ನೂ ನಾನೇ ನಿಯಂತ್ರಣ ಮಾಡಬೇಡುವ, ಅದಾಗ್ತದೋ ಆದೀತ. ಈಗ ನಿನ್ನ ಕಾಲದಲ್ಲಿ ಎಲ್ಲವನ್ನು ನಿಯಂತ್ರಣ ಮಾಡಿದ್ದು ಇಡೀ ಲೋಕವೇ ನೀನೇ ಅಂತ ಒಪ್ಪಿದೆ. ಸರಿ, ಅದನ್ನು ನಾನು ಒಪ್ಪಿದವ. ಸರಿ, ನನ್ನ ತಮ್ಮ ಹೇಳಿದ ಅಂದ್ರೆ ಇದರಲ್ಲಿ ಒಂದು ಕಾರಣ ಉಂಟು ಅಂತ. ಸರಿ. ಹಾಗೆ ವಾರುಣಿಯ ಸುರೆಯನ್ನು ಕುಡಿಯುವಾಗ ಅಣ್ಣ ಬೇಡ ಅಂತ ತಡೆದಿದ್ರೆ ಏನಾಗ್ತಿದ್ದಯ್ಯ? ಈಗ ನನ್ನ ಇಡೀ ಬಲರಾಮನ ಪ್ರತಿಷ್ಠೆಗೆ ಕುಂದಿ ಹೋಗಿ ನನ್ನೊಳಗೆ ಸಮಸ್ತ ಲೋಕವು ಉಂಟು ಅಂತ ನೀವು ಒಪ್ಪಿದೆ. ಹೌದು, ಆಗ ನೀನು ವಾರುಣಿಯು ಎಲ್ಲವೂ ನನ್ನೊಳಗೆ ಉಂಟು ಅಂದ್ರೆ ತಡೆಯುವುದು ಯಾರು? ಯಾರನ್ನು? ಯಾಕೆ? ಏನು ಮುಖ ನೋಡುತ್ತೀರಿ? ಬೇರೆ ಏನು ಇಲ್ಲ ನನ್ನಲ್ಲಿ. ಇನ್ನೂ ಅರ್ಥ ಆಗಲಿಲ್ವ ನಿನಗೆ? ಏನು ಸೃಷ್ಟಿ ನಿಯಮವೇ ಹೀಗೆ ಲೋಕದಿ ಸೃಷ್ಟಿ ನಿಯಮವೇ ಹೀಗೆ ಲೋಕದಿ ನಿಯಮವೇ ಹೀಗೆ ಲೋಕದಿ ದುಷ್ಟ ಶಿಷ್ಟರು ಬೇಕು ಎಂದೊಡ ಹುಟ್ಟಿದವರವು ಸಾಗುತ್ತೇವೆ. ದುಷ್ಟ ಶಿಷ್ಟರು ಬೇಕು ಎಂದೊಡ ಹುಟ್ಟಿದಾಟವು ಸಾಕು ಬೇಡುವೆ ಸ್ವಸ್ಥ ನಿನಗೆ. ದುಷ್ಟ ಶಿಷ್ಟರು ಬೇಕು ಎಂದೊಡ ಹುಟ್ಟಿದಾಟವು ಸಾಕು ಬೇಡುವೆ ಸ್ವಸ್ಥ ನಿನಗೆ. ಎಲ್ಲ ಕಡೆಯಲ್ಲಿಯೂ ಬೆಳಕೇ ಇರಲಿ, ಕತ್ತಲೆ ಬೇಡ ಅಂತ ಕಾಣ್ತದೆ. ನಿಜ, ಬೆಳಕು ಉಂಟು ಅಂತ ಗೊತ್ತಾಗೋದು ಯಾವಾಗ? ಕತ್ತಲೆ ಬಂದ. ಕತ್ತಲೆಯೂ ಇದ್ದಾಗ. ಹಾಗಾದ್ರೆ ಕತ್ತಲೆ ಮಾತ್ರ ಬೇಡ, ಬೆಳಕು ಮಾತ್ರ ಇರ್ಲಿ. ಈ ನಿರೀಕ್ಷೆಯೇ ಅಸಂಗತ ಅಲ್ಲ. ಕತ್ತಲೆಯೂ ಬೇಕು, ಬೆಳಕು ಬೇಕು. ಒಂದಿಲ್ಲದೆ ಇನ್ನೊಂದಿದ್ರೆ ಯಾವುದಕ್ಕೂ ಮೌಲ್ಯ ಇಲ್ಲ ಅಂತ ಆಗ್ತದೆ. ಹಾಗೆ ನೋಡಿದ್ರೆ ಕೃಷ್ಣನೂ ಬೇಕು, ರಾಮನೂ ಬೇಕು. ಒಂದೇ ಬೇಕು, ಇನ್ನೊಂದು ಬೇಡ. ನಿಷೇಧ ಮಾಡುವುದಕ್ಕಾಗುವುದಿಲ್ಲ, ವಿಧಿಯಾಗಿಸುವುದಕ್ಕೂ ಇಲ್ಲ. ನಿಜ, ನಾನು ಅದನ್ನೇ ಹೇಳುದು, ಕೆಡಲಿಕ್ಕೆ ನಾನಿದ್ದೇನೆ, ತಿದ್ದಲಿಕ್ಕೆ ನೀನಿದ್ದೇನೆ ಅಂತ. ತಿದ್ದಬೇಕಾ? ಬೇಡವಾ?
ನಿತ್ಯ ಸೂರ್ಯ ಮೂಡ್ತಾನೆ. ಇವತ್ತು ಮೂಡಬೇಡ ಅಂತ ನಿಷೇಧ ಮಾಡಬಹುದು, ಮಾಡಬೇಕು. ನಿತ್ಯ ಸೂರ್ಯ ಮುಳುಗುತ್ತಾನೆ, ಇವತ್ತು ಮುಳುಗಬೇಡ, ನಿಷೇಧ ಮಾಡಬೇಕು. ಯಾಕೆ ಹೇಳ್ತೇನೆ ಗೊತ್ತಾ? ಹಿಂದಿನ ಯುಗದಲ್ಲಿ ದಾಶರಥಿಯಾಗಿ ಅಯೋಧ್ಯಾಪತಿಯಾಗಿ 11,000 ವರ್ಷ ರಾಜ್ಯವನ್ನಾಳಿದ ಶ್ರೀರಾಮಚಂದ್ರನನ್ನು ಕಾಣುವುದಕ್ಕೆ ಕಾಲಪುರುಷ ಬಂದನಂತೆ. ಹೌದು. ಯಾಕೆ ಬಂದ? ಸಾಕು. ನೆನಪಿಸುವುದಕ್ಕೆ ಬಂದ. ಸ್ವಾಮಿ ನೀನು ಹೊರಡುವ ಕಾಲ ಬಂತು. ಆ ಕಾಲಪುರುಷನಲ್ಲಿ ಶ್ರೀರಾಮ ಒಂದು ಮಾತಾಡಿದ, ಎಲೆ ಕಾಲಪುರುಷ ಕೇಳಿ ವಸುಂಧರೆಯು ನರನಿಲಯ, ಇದನ್ನಾಶ್ರಯಿಸಿ ನೆಲೆಗೊಂಡ ಸಂಸ್ಕಾರವೆನ್ನನೇ ಸೆರೆವಿಡಿದುದು. ಈ ಭೂಮಿಯಲ್ಲಿ ಯಾವುದೆಲ್ಲ ಪಾಂಚಭೌತಿಕವಾದ ಸ್ವರೂಪದಲ್ಲಿ ಉಂಟು ಅದೆಲ್ಲವೂ ನನ್ನನ್ನು ಆಕರ್ಷಿಸ್ತವೆ. ಬೆಂಕಿ ಸುಡುತ್ತದೆ, ಗಾಳಿ ಸ್ಪರ್ಶಿಸ್ತದೆ, ಮಣ್ಣು ಕಂಪನ್ನು ಬೀರುತ್ತದೆ, ಆಕಾಶ ಮುಕ್ತತೆಯನ್ನು ತೋರಿಸುತ್ತದೆ. ಹಾಗಾದ್ರೆ ಈ ಶಬ್ದ ಸ್ಪರ್ಶ ರೂಪರಸಗಂಧಾದಿಗಳಿಗೆ ನನ್ನ ಮೈ ಒಕ್ಕುವಂತೆ ಇವು ವ್ಯವಹರಿಸ್ತವೆ ಅಂತಾದ್ರೆ ಯಾಕೆ ಹಾಗೆ? ನಾನು ಇಲ್ಲಿ ಒಬ್ಬ ಜೀವನಾಗಿ ಬಂದಿದ್ದೇನೆ, ಆದ್ರಿಂದ ಅವೆಲ್ಲ ನನ್ನ ಆವರಿಸಲೇಬೇಕು. ಇಲ್ಲದೆ ಇದ್ರೆ ನಾನು ಜೀವನೇ ಅಲ್ಲ ಅಂತ ಆಗೋದಿಲ್ವೇ? ಹಾಗಾಗಿ ಇದು ಸಹಜ. ಸೃಷ್ಟಿ ನಿಯಮವೇ ಹೀಗೆ. ಜೀವನಾಗಿ ಬಂದವನು ಪ್ರಕೃತಿಯು ಬಾಧಿಸಲೇಬೇಕು. ನೀನೊಬ್ಬ ಅದಕ್ಕೆ ಅತೀತನಾಗುವುದಕ್ಕುಂಟ, ಅಲ್ಲ ನಾನೊಬ್ಬ ನಿನ್ನನ್ನು ಪ್ರತ್ಯೇಕಿಸುವುದಕ್ಕುಂಟ. ಇಷ್ಟು ಕಾಲದ ಬದುಕನ್ನು ನಾವು ಕಂಡೆವು. ನೀನು ಹೇಳಿದೆಯ, ಕದ್ದು ತಿಂದಿದ್ದೇವೆ, ಗೆದ್ದು ಉಂಡಿದ್ದೇವೆ. ಇದೆಲ್ಲವನ್ನು ಮಾಡುವಲ್ಲಿ ಸಹಜ ಜೀವರಾಗಿ ನಾವು ವ್ಯವಹರಿಸಿದ್ದೇವೆ. ಹೌದಾ? ಹುಟ್ಟಿದ ಮೇಲೆ ನಿನಗೂ ಗೊತ್ತಿಲ್ಲ, ಒಬ್ಬಳು ತಾಯಿಯ ಗರ್ಭದಲ್ಲಿ 3 ತಿಂಗಳು ಕಳೆದು ಮತ್ತೆ ಇನ್ನೊಬ್ಬಳು ತಾಯಿಯ ಗರ್ಭಕ್ಕೆ ಹೋಗಿ ಅಲ್ಲಿ ಹೊರಗೆ ಬರ್ಲಿಕ್ಕೆ ಆದೀತು ಸಾಮಾನ್ಯ ಸಂಕರ್ಷ ಹಾಗಾಗಿ ಅಂದ್ರೆ ಎಲ್ಲೋ ಒಂದು ಅಪ್ರಾಕೃತಿಕವಾದ ಒಂದು ಸ್ಥಿತಿ ನಿನಗೂ ಉಂಟು. ಹೌದು. ಅದನ್ನು ನೀನು ಗ್ರಹಿಸ್ತಾ ಇಲ್ಲ. ನನಗದ ಅರ್ಥ ಇಲ್ಲ. ನನಗೆ ಇನ್ನೂ ಇದರಿಂದ ಆವರಿಸಿದೆ. ಆವರಣದಿಂದ ಹೊರಗೆ ಬಂದ್ರಾಗಲಿಲ್ವ? ಎಷ್ಟು ಸುಲಭ ಉಂಟು. ನೀರಿನಲ್ಲಿ ಮುಳುಗಿದ್ದಾಗ ಅಲ್ವಾ ನೀರಿನ ಸ್ಪರ್ಶ, ಹೌದು. ಮೇಲೆ ಬಂದ ಮೇಲೆ ಉಂಟ. ಆಗಬೇಕಾಗುವಂತೆ ಆಗುವಲ್ಲಿ ನಾವು ಯಾವ ಕಡೆಯನ್ನು ನೋಡೋದು ಬೇಡ. ನಿಶ್ಚಲವಾಗಿ ನಿಂತ ನೀರು, ಅದಕ್ಕೊಂದು ಕಲ್ಲನ್ನೆಸೆದು ಅಯ್ಯೋ ಅಲೆಗಳೆದ್ದು ಕೋಲಾಹಲವಾಯ್ತವ ಹಾಗೆ ಹೇಳಲಿಕ್ಕೆ. ಯಾಕೆ? ಕಲ್ಲ ಹಾಕಿದ ಆಗ್ಲೇಬೇಕು. ಕಲ್ಲ ಹಾಕದೇ ಇರೋಣ, ಇದು ಒಂದು ದೃಷ್ಟಿಕೋನ. ಕಲ್ಲು ಹಾಕು, ಅಲೆಯೂ ಹೇಳಿ ಪರಿಣಾಮವನ್ನೆಲ್ಲ ನೋಡ್ತೇನೆ, ಇದು ಒಂದು ದೃಷ್ಟಿಕೋನ. ಎರಡೂ ಬೇಕು. ಕತ್ತಲೆಯೂ ಬೇಕು, ಬೆಳಕು ಬೇಕು, ಧರ್ಮವೂ ಬೇಕು, ಅಧರ್ಮವೂ ಬೇಕು. ಅಣ್ಣ ಜೊತೆಯಲ್ಲಿ ಎಷ್ಟೋ ಕಾಲ ಕಳೆದೆ. ನಿಜ. ನನ್ನೊಟ್ಟಿಗೆ ಇತ್ತು. ಹೌದು. ನಾನು ಈ ಪ್ರಪಂಚವನ್ನು ಹೇಗೆ ನೋಡ್ತೇನೆ ಎನ್ನುವುದನ್ನು ನೀನು ಗಮನಿಸಿದ್ದೀಯಲ್ಲ. ನಿನ್ನ ಮೊಮ್ಮಕ್ಕಳು ಮಾತ್ರ ಏನು, ನನ್ನ ಮೊಮ್ಮಕ್ಕಳು ಸಾಯಿಲ್ಲ. ನಾನು ಯಾಕೆ ನೋಡ್ತಾ ಇದ್ದೆ? ನೀನು ಆವರಣದಿಂದ ಹೊರ ಬಂದಿದ್ದು ನನ್ನ ಮೊಮ್ಮಕ್ಕಳು ಎಂಬುದನ್ನ ಬಿಟ್ಟಿದೆ. ಈಗ ಆಗಬೇಕಾದ್ದು ಪ್ರಕೃತಿ ಆಗ್ತದೆ. ಅದನ್ನು ನೀವು ರೂಢಿಸಿಕೊಂಡೆ ಅಂತಾದ್ರೆ ಇನ್ನೂ ಸಾಕು ಅಂತ ಕಾನೂನು ಸಾಕು. ಖಂಡಿತ. ಪರಮ ಪುರುಷ ಪರಮ ಪುರುಷನ ಮನದ ಮರ್ಮಗಳರಿತು ಹಲಧರ ಪರಮ ಪುರುಷನ ಮನದ ಮರ್ಮಗಳರಿತು ಹಲಧರ ಭ್ರಾಂತ
ಗಾತ್ರ ಪ್ರೇಮದ ಹಿರಿಮೆ ಮೆರೆಸಿದೆ ಕೊನೆಯ ಬಾರಿಗೆ ತಬ್ಬಿಕೊಳ್ಳನನು ಒಮ್ಮೆ ಕೊನೆಯ ಬಾರಿಗೆ ತಪ್ಪಿಕೊಳ್ಳನಲು ಓ ಪರಮಪುರುಷ, ಮೋಹದ ಆವರಣದಿಂದ ಹೊರಬಂದು ನಿಂತು ನೋಡಿದ್ದೇನೆ. ಎಲ್ಲವೂ ಇಷ್ಟೇ ನೆನೆಸಿದೆ. ಹೋದ ಯುಗದಲ್ಲಿ ನೀನೇ ಮಾತು ಕೊಟ್ಟಿದ್ದೆ, ಒಮ್ಮೆ ಮಾತು ಹೇಳಿದ್ದೆ. ಇಂದ್ರಜಿತುವಿನ ಅಸ್ತ್ರವನ್ನು ಮೈಗೆ ತಾಗಿಸಿಕೊಂಡಾಗ ಬಂದು ನಾನೇ ನಿನಗೆ ಎಲ್ಲ ಬಾಣಗಳನ್ನು ತೆಗೆದು ಶುಶ್ರೂಷಿಸಿದಾಗ, ತಮ್ಮ ಮುಂದಿನ ಅವತರಣದಲ್ಲಿ ನೀವು ನನ್ನ ಅಣ್ಣನಾಗಿ ಬಾರಯ್ಯ ಅಂತ ಹೇಳಿದ್ದೆ. ಈ ಕಾಲಕ್ಕೆ ನಾನು ಅಣ್ಣನಾಗಿ ನಿನಗಿಂತ ಮುಂಚೆಯೇ ಬಂದು ಎಲ್ಲ ರೀತಿಯಲ್ಲೂ ನಿನ್ನ ಆ ಬಾಂಧವ್ಯವನ್ನ ಸ್ವೀಕರಿಸಿ. ರಾಮ ಹೇಗೆ ಹೇಳು, ಹೇಗೆ ಮೊದಲೇ ಬಂದ, ಮೊದಲೇ ಹೋಗ್ಬೇಕು ಅಲ್ವಾ? ಹಾಗಾಗಿ ಎಲ್ಲ ಭ್ರಾತೃ ಲೀಲೆಯನ್ನು ತೋರಿಸಿದ್ವಿ. ಹೋಗುವ ಸಮಯ ಬಂತು ಎಂದು ನನಗೂ ಅರ್ಥ ಆಯ್ತು. ಹಾಗಾಗಿ ಹೊರಡುತ್ತೇನೆ. ಹೊರಡುವ ಮೊದಲು ಒಂದು ಅಪ್ಪುಗೆ ಕೊಡ್ಲೇನೋ, ಅದೊಂದು ಆಗಬೇಕು. ಹಾಗೊಂದು ಬಿಡಿದ್ರೆ ನೀನು ಹೋಗ್ಲಿಕ್ಕೆ, ನಿನ್ನನ್ನು ಕಳುಹಿಸಿ ಕೊಡಬೇಕು ಅಂತ ಆದ್ರೆ ಒಂದು ಆಲಿಂಗನ ಭಾಗ್ಯ ನನ್ನ ಭಾಗ್ಯ. ಒಳ್ಳೆ ಒಳ್ಳೆ ಹೀಗೆ ಒಳ್ಳೆ ಇದು ಹೋಗಿ. ಈಗ ಅಮ್ಮ ಹೋದ ಎಂಬುದರಿಂದ ನಾವು ಉಳಿಯೋಣವೇ? ಅದ ನಾವು ಹೋಗ್ಲಿಕ್ಕೂ ಆಗೋದಿಲ್ಲ. ಹೋಗ್ಲಿಕ್ಕೆ ನಮ್ಗೆ ದಾರಿ ಮಾಡಿಕೊಡು ಹೋಗ್ಬೇಕಾದ ಸತ್ಯ. ಯಾದವೋತ್ಥಾನವನ್ನೂ ಕಂಡವ, ಯಾದವ ಅವಸಾನವನ್ನೂ ಕಂಡವ. ನಾನು ಹೋಗಬೇಕು ಅಂತ ಆದ್ರೆ ಒಂದನ್ನು ಆಶ್ರಯಿಸಬೇಕಾಗಿದೆ. ಸದ್ಯ ಅದು ಒದಗುವಲ್ಲಿವರೆಗೆ ಈ ವೃಕ್ಷದ ನೆರಳನ್ನೇ ಆಶ್ರಯಿಸಿ ಕಾಲ ಚಾಲಾಚಿ ವಿಶ್ರಾಂತಿಯಲ್ಲಿರ್ತೇನೆ. ಬೇಟೆಯಾಡುವುದು ನನಗೆ ಕಾಯಕ, ಅದಕ್ಕೆ ಬೇಕಾಗಿ ಹಿಡಿದಿದ್ದೇನೆ ಸಾಯಕ. ನನಗೆ ಹೆಸರಿಟ್ಟಿದ್ದಾರೆ ಜಲ್ಲ ಅಂತ. ಯಾಕಿಟ್ಟು ಅಂತ ಅಪ್ಪ ಅಮ್ಮನಲ್ಲಿ ನಾನು ಕೇಳಲೇ ಇಲ್ಲ. ಅದು ಆಡುತ್ತಾ ಆಡುತ್ತಾ ಯಮುನಾ ತಟಾಕದಲ್ಲಿ ಅದೇನದು ಕಾಣಿಸ್ತಾ ಇರುವುದು ದೊಡ್ಡದಾಗಿ ಬೆಳೆದಂತಹ ಮರ, ಅದರ ಬುಡದಲ್ಲಿ ಮೊಲ ಅನ್ನುವುದು ಕಿವಿಯನ್ನು ಆಡಿಸ್ತಾ ಉಂಟು. ಇದೋ ಇದೋ ತೆಗೆದಿದ್ದೇನೆ ಬಾಣ. ನೋಡಿದ್ರ ಎಷ್ಟು ಒಳ್ಳೆಯ ಬಾಣ ಗೊತ್ತಾ ಇದು. ಮೊನ್ನೆ ಒಬ್ಬ ಬೆಸ್ತ ಬಂದು ತಂದು ಕೊಟ್ಟ. ನಾನು ಬಲೆಯನ್ನು ಬೀಸಿ ಮೀನನ್ನು ಹಿಡಿದೆ. ಆ ಮೀನಿನ ಉದರದಲ್ಲಿ ಇದೊಂದು ಅಲಗಿತ್ತು ಅಂತ ಇಷ್ಟು ದೊಡ್ಡ ತುಂಡು, ಉಕ್ಕಿನದ್ದು, ಉಕ್ಕು ನಮ್ಮಲ್ಲಿ ದುರ್ಲಭ. ಅದನ್ನು ಸರಿಯಾಗಿ ಬಾಣಕ್ಕೆ ಸೇರಿಸಿಟ್ಟವ ನಾನು. ಒಂದೇ ಚೂರು ಉಳಿದದ್ದ. ಪ್ರಯೋಗಕ್ಕೆ ಒಳ್ಳೆದುಂಟು. ಈ ಮೊಲ ನನಗೆ ಬೇಕು, ಅದಕ್ಕೆ ಬೇಕಾಗಿ ಅದನ್ನು ಗುರಿಯಾಗಿಸಿ ಆ ಶವವನ್ನು ಜಯಿಸಲಿದ್ದೇನೆ. ನೆತ್ತರುಗಿರುವುದು ಚರಣದಲ್ಲಿ ಹರಿನೆತ್ತಿಗೇರಿತು ನೋವು ಕರದಲ್ಲಿ. ಮತ್ತು ತದರವ ಕಚ್ಚಿ ಸೈರಿಸಿಕೊಂಡ ಮುರಮಥನ.
ನೋ ನೋ ಆ ಏನದು ಏನದು ಬಾಣ ಬಿಟ್ಟದ್ದು ಹೋಗಿ ಗುರಿ ತಲುಪಿದೆ. ಆದ್ರೆ ಚಿತ್ಕಾರ ಒಂದು ಕೇಳಿಸ್ತಾ ಉಂಟು. ಆದರೆ ಅದನ್ನೇ ಬೆನ್ನಟ್ಟಿ ಬಂದವನು ನಾನು ನೋಡ್ತೇನೆ. ಹರ 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 ಹರ. ಚರಣಾಬ್ಜದೆಡೆಯಲ್ಲಿ ಹೊರಳಿಗೋಳಿಡುತ್ತಾಗ ಚರಣಾಬ್ಜದೆಡೆಯಲ್ಲಿ ಹೊರಳಿಗೋಳಿಡುತ್ತಾಗ ಹರ ಹರ ಏಕೈದೆ ತಾನೋ ಹರ ಹರ ಏಕೈದೆ ತಾನೋ ಸುರ ನದಿಯುದಿಸಿದ ಪರಮ ಪಾವನ ಪಾದ ಸುರ ನದಿಯುದಿಸಿದ ಪರಮ ಪಾವನ ಪಾದ ಪರಮ ಪಾದಕೀಗಾದಿಸಿದೆ ಮೊಲ ಎನ್ನುವಂತಹ ಭ್ರಾಂತಿಯಲ್ಲಿ ಬಾಣ ಪ್ರಯೋಗವನ್ನು ಮಾಡಿದ್ದು ಹೌದು. ಬಂದು ನೋಡ್ತೇನೆ. ಅಯ್ಯೋ ಅಯ್ಯೋ ನಮ್ಮ ದೇವರು. ಅವರ ಅಂಗಾಲಿಗೆ ನಾನು ಬಿಟ್ಟಂತಹ ಬಾಣ ಹೋಗಿ ನಾಟಿದೆ. ಧಾರಾಧಾರವಾಗಿ ನೆತ್ತಲು ಹರಿಯಿತು. ದೇವರೇ ದೇವರೇ ಅಡ್ಡ ಬಿದ್ದೆ ಸ್ವಾಮಿ, ಅಡ್ಡ ಬಿದ್ದೆ ಸ್ವಾಮಿ. ನೀ ಬಿಟ್ಟ ಬಾಣ ನನ್ನ ಪಾದವನ್ನು ತಾಗಿತು. ಚಿತ್ತರು ಸೋರ್ತಾ ಉಂಟು ದೇವರೇ. ಸೋರ್ಲೇಬೇಕು. ಇಷ್ಟು ಶಾಂತರಾಗಿ ಮಾತಾಡ್ತೀರಿ ನೀವು. ನೀನ್ ಯಾರು? ಅಯ್ಯೋ ಈ ಗಳಿಗೆಯಲ್ಲಿ ನನ್ನ ಪರಿಚಯ ಬೇಕೆ ಸ್ವಾಮಿ ನಿಮ್ಗೆ? ಯಾರು? ಏನ ಹೆಸರು? ನಾನೊಬ್ಬ ಹಾಡು ಬೇಡ. ಕರುಣ ಸಾಗರ ಕೇಳು ವನದಲ್ಲಿ ತಿರಿದುಂಬ ಕರುಣ ಸಾಗರ ಕೇಳು ವನದಲ್ಲಿ ತಿರಿದುಂಬ ಜಲನೆಂಬ ವ್ಯಾಧನಾನಿನೇನೋ ಜಲನೆಂಬ ವ್ಯಾಧನಾನಿನೇನೋ ತರಿದನ್ನ ಶಿರವ ಪಾಪಕ್ಕೆ ನಿವೃತ್ತಿಯ ತೋರು ತರಿದನ್ನ ಶಿರವ ಪಾಪಕ್ಕೆ ನಿವೃತ್ತಿಯ ತೋರು ಇರಲಾರೆ ದರೆಯೋಡೆಂದೆನಲು ಕರುಣಾ ಸಾಗರ. ಹೌದು ಸ್ವಾಮಿ, ಅನ್ವರ್ಥವಾಗಲ್ಲ ಆಗ್ಲೇ ಇದು ಪ್ರಾಣಾಂತಿಕವಾದಂತಹ ಆಘಾತವಾಗಿದೆ ಅಂಗಾಲಿಗೆ. ನೆತ್ತರು ಇಡೀ ಭೂಮಿಯನ್ನು ತೋರಿಸುತ್ತಾ ಉಂಟು. ಅಂತಹ ಸಂದರ್ಭದಲ್ಲಿಯೂ ಬಿಟ್ಟ ಕಣ್ಣಿನಿಂದ ವ್ಯಕ್ತ ದೃಷ್ಟಿಯಿಂದ ನನ್ನನ್ನು ನೋಡ್ತಾ ಯಾರಪ್ಪ ನೀನು ಅಂತ ಎಷ್ಟು ಶಾಂತವಾಗಿ ಕೇಳ್ತಾ ಇದ್ದೀಯಲ್ಲ ಸ್ವಾಮಿ. ಇದು ಮನುಷ್ಯರಿಗೆ ಸಾಧ್ಯವೇ ಸ್ವಾಮಿ? ಜರ ಅಂತ ನನ್ನ ಹೆಸರು. ಜರ? ಹೌದು ಸ್ವಾಮಿ. ಬಿಟ್ಟ ಬಾಣ ಸುರ ನದಿ ಉದಿಸಿದ ಸ್ಥಾನವಲ್ಲವೇ? ಅಯ್ಯೋ, ದುಷ್ಟ ಕಾಳಿಂಗರನ್ನು ಮರ್ದಿಸಿದ ಪಾದ, ಅದಕ್ಕೆ ನಾನು ಬಾಣ ಹೊಡೆದಲ್ಲ ಸ್ವಾಮಿ. ದಿಟ್ಟ ಶಕಟನನ್ನು ಮುಟ್ಟಿ ಕುಟ್ಟಿ ಬೆಟ್ಟಿದ ಪಾದ, ಅಯ್ಯೋ ಅದಕ್ಕೆ ನಾನು ಬಾಣ ಬಿಟ್ಟೆ ಸ್ವಾಮಿ. ಅಶನಾರ್ಥಿಯಾಗಿ ಒಂದು ಹೊತ್ತಿನ ತುತ್ತಿಗೆ ಬೇಕಾಗಿ ಮೊಲ ಎನ್ನುವಂತಹ ಭ್ರಮೆಯಲ್ಲಿ ಬಿಟ್ಟೆ ಬಾಣ. ಮೊಲವನ್ನು ತನ್ನಲ್ಲಿ ಧರಿಸಿ ಶಶಾಂಕ ಎನ್ನುವ ಅಭಿಧಾನಕ್ಕೆ ಪಾತ್ರನಾದವನಂತೆ ಚಂದ್ರ, ಯದುವಂಶದ ಚಂದ್ರನ ಮೇಲೆ ಬಾಣವನ್ನು ಬಿಟ್ಟೆ ನಾನು ಸ್ವಾಮಿ. ಒಂದು ಅವಕಾಶ ನನಗೆ ಕೊಡಬೇಕು. ಏನು ಅವಕಾಶ? ಯಾಕೆ ಕೊಡಬೇಕು? ಈ ಅವಸರದಲ್ಲಿ ಅದು ನಿಮ್ಮ ಕಾಲು ಮುಟ್ಟುವ ಯೋಗ ನನಗೆ ನಿಧಾನವಾಗಿ ನೋವು ಮಾಡುವುದಿಲ್ಲ ಸ್ವಾಮಿ. ಆ ಬಾಣವನ್ನು ಹಿಡಿತೇನೆ. ಅದೇ ಬಾಣದಿಂದ ನನ್ನವರನ್ನು ಬರೆದುಕೊಂಡು ಸಾಯ್ತೇನೆ ಸ್ವಾಮಿ, ಸಾಯ್ತೇನೆ. ನಿನ್ನ ಹೆಸರು ಜರ? ಜರ ಜರ. ಯಾರೋ ಹೇಳಿದ್ರು ಕೆಲವು ದಿವಸಕ್ಕೆ ಹಿಂದೆ. ಕೃಷ್ಣ, ನಿನಗೆ ವಯಸ್ಸೆಷ್ಟು ಆಯ್ತು? ಹೌದೇ? ಎಷ್ಟೋ ಆಯ್ತು.
ಆದ್ರೂ ನಿನಗೆ ಮುದಿತನ ಬರ್ಲಿಲ್ಲ ಯಾಕೆ ಅಂತ ಕೇಳಿದ್ರು. ಉತ್ತರ ಕೊಡ್ಲಿಲ್ಲ ನಾನು. ಈಗ ಬಂದ್ಯಲ್ಲ ಅಂದ್ರೆ ಜರೆ ಬರ್ಬೇಕಾದ್ದಲ್ವ? ಓ ಸ್ವಾಮಿ, ನೀನು ಆ ರೀತಿಯಲ್ಲಿ ಗ್ರಹಿಸಿದ್ಯಾ? ಜರೆ ನನ್ನ ಹತ್ತಿರಕ್ಕೆ ಬಾರದೇ ಇದ್ರೆ ಅದರಿಂದ ಆಚೆದು ಬಂದಿತ್ತ ಅಂದ್ರೆ ಬರ್ಲೇಬೇಕಾದ್ದು ಬರ್ಬೇಕಲ್ಲ. ಮೃತ್ಯು ಬರಬೇಕಾದ್ರೆ ಜರೆ ಬರಬೇಕಾದದ್ದು ಸಹಜ ಸ್ಥಿತಿ. ಬೇಟೆಯಾಡ್ತಾ ಹೋಗ್ತಾ ಇದ್ದಿ, ಈ ಕೃಷ್ಣನ ಕಾಲು ಅಂತ ತಿಳಿದು ಬಾಣ ಹೊಡೆದದ್ದು. ಅಲ್ಲವೇ ಅಲ್ಲ ಸ್ವಾಮಿ, ಅದು ಮೊಲ ಅಂತ ತಿಳಿದು. ಹೌದು. ಬೇಡ, ಮೊಲಕ್ಕೆ ಬಾಣ ಹೊಡೆಯುವುದು ಅಪರಾಧ ಅಲ್ಲ. ನೀ ಬಾಣ ಹೊಡೆದು ಆ ಬಾಣ ನನ್ನ ಪಾದಕ್ಕೆ ತಾಗಿತು ಎನ್ನುವುದು ನಿನಗೆ ತಿಳಿಯುವವರೆಗೆ ಯಾವುದಾಗಿತ್ತಿದು? ಮೊಲ. ಅಪರಾಧ ಅಲ್ವ? ಅದಕ್ಕಾಗಿ ಇವತ್ತು ಕಣ್ಣೀರು ಸುರಿಸಿ ಸ್ವಾಮಿ ನನ್ನ ತಲೆ ಕತ್ತರಿಸಿ ನಾನು ಸಾಯ್ತೇನೆ. ನಿನ್ನ ತಲೆ ಕತ್ತರಿಸಿದ್ರೆ ನಿನ್ನ ಪಾಪ ಕಲ್ಪನೆ ನಿವಾರಣೆ ಆದೀತು. ನಾನು ಯಾಕೆ ಕತ್ತರಿಸಿದ್ದು ಅನ್ನೋದಕ್ಕೆ ನಾನು ಯಾಕೆ ಉತ್ತರ ಕೊಡ್ಲಿ? ಸ್ವಾಮಿ, ಮತ್ತೆ ನಾನು ಏನ್ ಮಾಡ್ಲಿ? ಮರುಗಬೇಡ, ಮರುಗಬೇಡ. ಬೇಡ ಮರುಗದಿರೀಗ, ಬೇಡ ಮರುಗದಿರೀಗ, ನಿಯತೆಯನ್ನತಿಕ್ರಮಿಸೆ, ನಿಯತೆಯನ್ನತಿಕ್ರಮಿಸೆ, ರೂಢಿಯೊಳಗಾರಿಗಳವಲ್ಲ ತ್ರೇತೆಯೊಳನು ಬೇಡ ವೃತ್ತಿಯೊಳಿಂದ್ರ ನಂದನನ ಕೊಂದಿರುವೆ ನದಗಿರುವೆ ಪ್ರಾಯಶ್ಚಿತ. ನೀಡಿದನು ಪರಮ ಪದ ನಿನಗೆ ನುತ ಮಾಧವನು, ನೋಡೆ ಕರುಣದಲ್ಲಿ ಬೇಡಂಗಾಯ್ತು ಸುರ ಪದವಿ, ಜೋಡಿಹುದೆ ಧರಣಿಯಲ್ಲಿ ಹರಿಯ ಕರುಣಾ ದೃಷ್ಟಿಗೆ ನೆಂಬೆ ಅದ್ಭುತವನು. ನನಗೆ ಅರ್ಥ ಆಗಿರ್ಲಿಲ್ಲ ನಮ್ಮನ್ನು ಯಾಕೆ ಎಲ್ಲರೂ ಬೇಡ ಬೇಡ ಅಂತ ಕರೀತಾರೆ ಅಂತ. ಈಗ ಗೊತ್ತಾಯ್ತು ಸ್ವಾಮಿ, ಬೇಡದೆ ಇದ್ದವನು ಮಾಡುವವರಿಗೆ ಮತ್ತೆ ಬೇಡ ಅಂತ ಕರೀತಾರೆ. ನನ್ನ ಬಗ್ಗೆ ನನಗೆ ಬೇಡ ನಾ ಬೇಡ ಅಂತ ಹೇಳಿದ್ ಯಾವುದಕ್ಕೆ? ಯಾವುದಕ್ಕೆ? ಮರುಗ ಬೇಡ. ಯಾಕೆ ಪ್ರಭು? ಮರುಗಬೇಕಾದ ಅವಶ್ಯಕತೆ ಅಂದ್ರೆ ಯಾವುದನ್ನೋ ಒಂದು ಕೃತ್ಯವನ್ನೆಸಗಿ ಅದರ ಪರಿಣಾಮ ನನ್ನಿಂದಲಾಯಿತು ಅಂತ ಭಾವಿಸಿ ಅದಕ್ಕೆ ಶಿಕ್ಷೆ ಬೇಕು ಅಂತ ಬಯಸ್ತೀನಿ. ಮನುಷ್ಯ ಅಲ್ವೇ ನಾನು? ಹೌದಲ್ಲ? ಹೌದು. ಮತ್ತೆ ಬೇಡ ಅನ್ನೋದಾಗಿ ಬೇಡ ಮನುಷ್ಯರು ಅಲ್ವೇ ಸ್ವಾಮಿ? ನಾನು ಹೌದು ಅಂತ ಅಂತದ್ರಿಂದ ನೀನು ಬೇಡ ಅಲ್ಲ ಅಂತ ನಾನು ಹೇಳಿದಾಗ ಆಯ್ತು. ಅಂದ್ರೆ ನಿನಗೆ ಇದು ಅಪರಾಧ, ಇದು ಅಪರಾಧವಲ್ಲ ಅಂತ ತಿಳಿಯುವುದಕ್ಕೆ ಪ್ರಜ್ಞೆ ಅಂತ ಹೆಸರು. ಆ ಪ್ರಜ್ಞೆ ಏನನ್ನು ಸೂಚಿಸ್ತದೆ? ನಿನ್ನ ಒಳಗಿದ್ದು ನಾನು ಮಾಡ್ತಾ ಇರುವುದು ಸರಿ, ಇಲ್ಲ ನಾನು ಮಾಡ್ತಾ ಇರುವುದು ತಪ್ಪು ಅಲ್ವಾ? ಈಗ ನೀನು ಮಾಡ್ತಾ ಇರುವುದು ಸರಿ ಎಂಬುದರಿಂದ ನಿನಗೆ ಶಿಕ್ಷೆ ಇಲ್ಲ, ತಪ್ಪು ಅಂತ ನೀ ತಿಳಿದ್ರೆ ಮಾತ್ರ ಶಿಕ್ಷೆ ಇಲ್ಲ. ನೀ ತಪ್ಪು ಅಂತ ಯಾಕೆ ತಿಳಿಬೇಕು? ಸ್ವಾಮಿ, ನಮಗಿದು ಜೀರ್ಣ ಆಗುವ ವಿಷಯವೇ ಅಲ್ಲ. ಬೇಡ ಬಿಡು. ಕರುಣಾಸಾಗರ ಸ್ವಾಮಿ, ನೀನು ಪ್ರಪಂಚವನ್ನೆಲ್ಲ ರಕ್ಷಿಸತಕ್ಕ ಭಗವಂತ ಅಂತ ನೀನು. ಹೌದು, ಭಗವಂತನ ಮೈಗೆ ಗಾಯ ಮಾಡ್ಲಿಕ್ಕೆ ಒಬ್ಬ ಬೇಡನಿಗಾದಿದ್ದೇನು? ಅಯ್ಯೋ, ನಾ ಹಾಗೆ ಹೇಳಿದ್ದ. ಜನ ಎಷ್ಟು ಹೆಡ್ಡಾರೆ ಸ್ವಾಮಿ. ಅದಕ್ಕೆ ನಿನ್ನ ಮೇಲೆ ದೋಷವನ್ನು ನೀನು ಆರೋಪ ಮಾಡಿಕೊಂಡು ದುಃಖಿಸಬೇಡ. ಕೆಲವೆಲ್ಲ ಆಗಲೇಬೇಕು. ಹೌದೇ? ಅದನ್ನು ಬೇಡ ಅಂತ ಹೇಳಲಿಕ್ಕೆ ಉಪಾಯ ಇಲ್ಲ. ಆಗ ಆಗುವಲ್ಲಿ ಯಾವುದೋ ಒಂದು ಕಾರಣವಾಗಿ ಒಂದು ನಿಮಿತ್ತವಾಗಿ ನಿಲ್ತದೆ. ಯಾವ ನಿಮಿತ್ತವಾಗಿ ನಿಂತದ್ದನ್ನೇ ದೋಷ ಅಂತ ಹೇಳಲಿಕ್ಕಿಲ್ಲ, ನೆಟ್ಟವನದ್ದು ದೋಷ ಅಂತ ಹೇಳ್ಬೇಕು. ಇದು ಅರ್ಥ ಆಗುವುದಿಲ್ಲ ನಿನಗಲ್ಲ, ನಿನ್ಗೆ ಅರ್ಥ ಆಗುವುದಕ್ಕೊಂದು ಹೇಳ್ತೇನೆ. ಯಾವುದು ಸ್ವಾಮಿ? ರೂಢಿಯಲ್ಲಿ ಒಂದು ಮಾತು ಉಂಟು.
ಮಾಡಿದ್ದನ್ನು ಉಣ್ಣಬೇಕು. ಹಾ, ಇದು ನಮ್ಮಲ್ಲಿ ನಿತ್ಯ ಪಾಠ. ಮಾಡಿದ್ದುನ್ನೋ ಮಹಾರಾಯ, ಮಾಡಿದ್ದುನ್ನೋ ಮಹಾರಾಯ. ನಿಮ್ಮ ಜಾತಿಯಲ್ಲೇ ನಾವು ಭಾವಿಸಿದ್ದು ಹೇಗೆ ಗೊತ್ತಾ? ಹೇಗೆ? ನಾವು ಆಡಿದ ಅಡಿಗೆ ನಾವು ಉಣ್ಣಬೇಕು ಅಂತ ಹೊಡೆದದ್ದಷ್ಟ. ಅಡುಗೆಗೆ ಎರಡೆರಡು ಅರ್ಥ ಉಂಟು. ಏನು ಸ್ವಾಮಿ? ಒಂದು ಭಾವಲೋಕದ ಅಡುಗೆ ಅಂದ್ರೆ ಪಾಕ ಹದ. ಇನ್ನೊಂದು ನಿಮ್ಮ ಮನೆಯಲ್ಲಿ ಮಾಡಿದ ಅಡುಗೆ. ನಿಮ್ಮ ಮನೆಯಲ್ಲಿ ಮಾಡಿದ ಅಡುಗೆಯನ್ನಾದ್ರೂ ಬೇರೆಯವರು ಉಣ್ಬಹುದು. ಲೋಕದಲ್ಲಿ ಮಾಡಿದ ಅಡುಗೆಯನ್ನು ಅವರವರೇ ಉಣ್ಬೇಕು. ಸ್ವಾಮಿ, ನಾನು ಯಾರು ಅಂತ ತಿಳಿದ ಮೇಲೂ ನಿನಗೆ ದುಃಖ ಉಂಟು ಅಂತಾದ್ರೆ, ನಾನು ಯಾರು ಅಂತ ನೀನು ತಿಳಿದದ್ರಲ್ಲಿ ದೋಷ ಉಂಟು ಅಂತಾಗಲಿಲ್ಲ. ಅದಕ್ಕೊಂದು ದಾರಿ ಹೇಳ್ತೇನೆ. ಯಾವುದು? ಕೊಂದ ಪಾಪ ಚಿಂತ ಪರಿಹಾರ. ಆದ್ರೆ ಏನು, ಕೊಂದದನ್ನೆಲ್ಲ ಬಾಯಿ ಹಾಕಿ ತೆಗೆದು ಮುಂದಕ್ಕೇನೆ ಅಂತ ಅರ್ಥ ಅಲ್ಲ. ಪಾಪವನ್ನು ತಿಂದು ಅಂತಲ್ವೇ? ಆ ನೋವನ್ನು ತಾನು ಅನುಭವಿಸಬೇಕು. ಇದು ಯಾಕೆ ಸ್ವಾಮಿ ಈ ನೋವಿನ ಅನುಭವ? ನೀನು ಒಪ್ಪದಿರುವುದು, ಆದ್ರೆ ಜಗತ್ತೆಲ್ಲ ಅಂಗೀಕರಿಸಿದ್ದು ನಾನು ಭಗವಂತ. ಈಗ ನನಗೆ ನೋವಾಗ್ತದೆ ಅಂತ ನೀನ್ ಎಣಿಸಿದೆ ಅಂತಾದ್ರೆ, ನಿನ್ನಂತೆ ನಾನೂ ಒಬ್ಬ ಜೀವ ಅಂತ ಭಾವಿಸಿ ಹೌದಾ? ಹೌದಪ್ಪ. ಕೆಲವು ಸಲ ನಿಮ್ಮಲ್ಲೇ ಹೇಳುವುದಿಲ್ಲ, ಅಯ್ಯೋ ಯಾವ ಪಾಪವನ್ನು ಮಾಡಿ ಇಲ್ಲಿ ಹುಟ್ಟಿದನೋ. ಅಂದ್ರೆ ಪಾಪವೋ ಪುಣ್ಯವೋ ನಾವು ಮೊದಲು ಮಾಡಿದ್ದು ನಮ್ಮ ಈ ಸ್ಥಿತಿಗೆ ಕಾರಣ ಆಗ್ತದೆ ಅಂತ ನಂಬುತ್ತೇವೆ. ನೀನು ಅದನ್ನೇ ನಂಬುವವನು ಹೌದಾ? ಹೌದೇ ಹೌದು. ನಾನು ಮೊದಲು ಎಂದೋ ಎಲ್ಲಿಯೋ ಮಾಡಿದ್ದು ನನಗೆ ಹೀಗೆ ಪ್ರಚೋದನೆ ಕೊಟ್ಟು ಇಂತಹ ಒಂದು ಸ್ಥಿತಿಗೆ ತಂದಿದೆ ಅಂತ ಭಾವಿಸಿದೆ ಸ್ವಾಮಿ. ಆಗ ನಿನ್ನಲ್ಲಿ ದೋಷ ಉಂಟ? ಅಲ್ಲ, ನನ್ನಲ್ಲಿ ದೋಷ ಇಲ್ಲ, ಆದ್ರೆ ಶಂಕೆ ನಿವಾರಣೆ ಆಗುವುದಿಲ್ಲ. ನೀನು ಭಗವಂತ ಅಂತ ತಪ್ಪು ಮಾಡುವುದುಂಟೆ? ಭಗವಂತ ಹೌದಾದ್ರೆ ನಾನು ತಪ್ಪು ಮಾಡ್ಲಿಕ್ಕೆ, ಮತ್ತೆ ಭಗವಂತ ಹೌದಾದ್ರೆ ನೀನು ತಪ್ಪು ಮಾಡಿದ ಹಾಗಾಗುವುದಿಲ್ಲ. ಆದ್ರೆ ನನಗೆ ನೋವಾಯ್ತು ಅಂತ ನೀನೆನಿಸಿದಾಗ ನಿನ್ನಂತೆ ನಾನು ಜೀವ ಅಂತ ನೀನು ಭಾವಿಸ್ತೀನಿ. ಅಂತಹ ಜೀವಕ್ಕೊಂದು ಕರ್ಮ, ಅದಕ್ಕೊಂದು ಫಲ ಇರ್ಲೇಬೇಕಲ್ಲ ಅಲ್ವೇ? ಪೂರ್ವ ಜನ್ಮದಲ್ಲಿ ನಾನು ಹೀಗೆ ಒಬ್ಬನನ್ನು ಹೊಡೆದಿದ್ದೆ ಅಂದ್ರೆ ಅಂತ ತಿಳಿ. ಹಾಗೆ ಹಾಗೆ ಹೊಡೆದವನಿಗೊಂದು ಪರಿಹಾರ ಆಗಬೇಡ ಸ್ವಾಮಿ. ಅದು ಅಪರಾಧ, ಅದಕ್ಕೊಂದು ಶಿಕ್ಷೆ. ಹೇಳುವಾಗ ಧಾರಾಕಾರವಾಗಿ ಕಣ್ಣಿನಿಂದ ಕಣ್ಣೀರು ಸುರಿತಾ ಇತ್ತು. ಒರೆಸಿಕೊಂಡೆ. 2 ಮರಗಳು ಕಾಣಿಸ್ತವೆ ಪ್ರಭೋ. ಮರಗಳ ನಡುವೆಯಿಂದ ಒಬ್ಬ ಮಹಾಪುರುಷ ಮುಂದೆ ಬರುವ ದೃಶ್ಯ ಕಾಣಿಸ್ತಾವೆ. ಸರಿ ನೋಡು, ನಿನ್ನ ಹಾಗೆ ಇಲ್ವ? ಅಂದ್ರೆ ಬೇಡನ ಹಾಗೆ ಇಲ್ವ? ಹೌದು. ಮೈ ತುಂಬಾ ಬಟ್ಟೆ ಇಲ್ಲ, ಇಲ್ಲ. ಕೈಯಲ್ಲಿ ಬಿಲ್ಲು, ಚರ್ಮವನ್ನೇ ಧರಿಸಿದ್ದಾನೆ, ತಲೆಯಲ್ಲಿ ಗರಿಯನ್ನು ಕಟ್ಟಿದ್ದಾನೆ, ಕೈಯಲ್ಲಿ ಬಿಲ್ಲು ಬಾಣ ಉಂಟು. ಅವ ಒಬ್ಬನಿಗೆ ವ್ಯಾಧ ವೃತ್ತಿಯಿಂದ ಅಯ್ಯ ಬಾಣಾಘಾತವನ್ನು ಮಾಡಿ ಕೊಂದ. ಕೆಳಗೆ ಬಿದ್ದು ಮಾಡ್ತಾ ಇದ್ದಾನೆ. ಇಲ್ಲಿ ಬೀಳಿಸಿದ ಮಾಡೋದು, ಅಲ್ಲಿ ಬಿದ್ದವನೇ ಹೇಳು. ಹೌದು. ಹಾಗೆ ಮಾಡಿದ್ದರ ಪರಿಣಾಮ ಮಾಡಿದವನಿಗೆ ಉಂಟ ಇಲ್ವ? ನಿನ್ನ ದೃಷ್ಟಿಕೋನದಿಂದ ನಾನು ಹೇಳುದು ಅದನ್ನು ಮಾಡಿದವನೇ ಇಲ್ಲಿ ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿ. ಹಾಗಾದ್ರೆ ವ್ಯಾಧನಾಗಿ ಕಾಣಿಸಿಕೊಂಡವ ನೀನೆ. ನಾನೇ ಅದನ್ನೂ ಮಾಡಿದವ, ನಾನೇ ಇದನ್ನೂ ಮಾಡಿದವ. ಸ್ವಾಮಿ, ಇನ್ನು ನನ್ನ ಮಾತಿಲ್ಲ. ಅದೊಂದು ಏನು ಆಯ್ತಲ್ಲ, ಒಂದು ವೃತ್ತ ಸಂಕ್ರಮಿಸಿತು ಅಂತಾದ್ರೆ ಮರಳಿ ಅದೇ ಸ್ಥಾನವನ್ನು ಹೊಂದಬೇಕಲ್ವೇ? ಇಷ್ಟು ನನಗೆ ಅರ್ಥ ಆಗ್ತದಲ್ಲ. ಒಂದು ಕೃಪೆ ಮಾಡಬೇಕು ದೇವರು. ಏನಾಗಬೇಕು? ಈ ಜನ್ಮ ಸಾಕು. ನಾಳೆ ದಿವಸ ನಾನು ಈ ಮುಖವನ್ನು ಹೊತ್ತು ಮನೆಗೆ ಹೋದ್ರೆ ಅಪ್ಪಯ್ಯ ಕೇಳಿ ಯಾರು ಕೃಷ್ಣನನ್ನು ಕೊಂದು ಬಂದಿಯ ಮತ್ತೆ ನನಗೆ ಬದುಕು ಬೇಕೆ. ನನ್ನ ಹೆಂಡತಿ ಕೇಳಿ ಯಾರು ಊಟ ಬೇಕಾ ನಿಮ್ಗೆ? ಕೃಷ್ಣನನ್ನು ಕೊಂದ್ರಲ್ಲ, ಇನ್ನು ಊಟ ಬೇಕಾ ನಿಮಗೆ ಅಂತ ಕೇಳಿದ್ರೆ ಮತ್ತೆ ಉಣ್ಣುವುದಕ್ಕೆ ಬಾಯಿಯವ ಸ್ವಾಮಿ. ಮಕ್ಕಳು ಬಂದ್ರೆ ನನ್ನಲ್ಲಿ ಆಡುವುದಕ್ಕಂತೂ ಬರುವುದೇ ಇಲ್ಲ, ಹತ್ತಿರ ಬರ್ಲಿಕ್ಕಿಲ್ಲ. ನಮ್ಮ ದೇವರನ್ನು ಕೊಂದು ಬಂದಿರಪ್ಪ, ಏನು ತಂದಿರಿ ಅಂತ ಕೇಳಿದ್ರೆ ಏನು ತೋರಿಸ್ತಿದ್ದೇವೆ, ಸಾಕು ನಮಗೆ ಇದು ಸಾಕು. ನನಗೆ ಒಂದು ಸಮಾಧಾನ ಹೇಳ್ತೇನೆ. ಏನು? ಇನ್ನು ಕೆಲವೇ ದಿನಗಳಲ್ಲಿ ನೀನನ್ನು ಕೇಳುವವರು ಇರುವುದಿಲ್ಲ, ನೀನು ಇರುವುದಿಲ್ಲ. ಯಾಕಂದ್ರೆ ಯಾವುದನ್ನು ನೀವು ಆಧರಿಸಿದ್ದೀರೋ ಅದೆಲ್ಲ ಮೂಲ ಸ್ಥಾನಕ್ಕೆ ಹೋಗ್ತದೆ. ಸರಿ, ಸಮುದ್ರಕ್ಕೆ ಸೇರಿ ಹೋಗ್ತದೆ. ಹಾಗಾದ್ರೆ ನಿನಗೊಂದು ಪರಿಮಾರ್ಜನೆ ಬೇಕಲ್ಲ? ಹೌದು. ನೀನು ನನಗೆ ನನ್ನ ಲೇಪವನ್ನು ಕಳ್ಕೊಳ್ಳೋದಕ್ಕೆ ಅನುಕೂಲ ಮಾಡಿ. ಹೌದೇ? ನನ್ನೊಂದು ಭಕ್ತರೆನಿಸಿಕೊಂಡವರು ನನಗೊಂದು ಗುಣವನ್ನು ಆರೋಪಿಸ್ತಾರೆ. ಸಾಕು ಅಂತಂದವನಿಗೆ
ಮತ್ತೆ ಬೇಕು ಅನ್ನುವ ಸ್ಥಿತಿಯನ್ನು ನಾನು ಉಂಟು ಮಾಡುವುದಿಲ್ಲ. ಬಿಡುಗಡೆ ಕೊಡ್ತೇನೆ ಅಂತ ಅದನ್ನು ಕೊಡುವ ಸಾಮರ್ಥ್ಯವುಳ್ಳ ದೇವರು ಅಂತ ನನ್ನನ್ನು ಆರಾಧಿಸ್ತಾರೆ. ಮುಕುಂದ ಅಂತ ನಿನ್ನನ್ನು ಹಾಗೆ ಕೊಂಡಾಡುವುದಂತೆ. ನೀವು ಆರಾಧಿಸುವ ದೇವರು, ಪೂಜೆ ಮಾಡುವ ದೇವರೆಲ್ಲ ಪ್ರಸಾದ ಕೊಟ್ಟಾರ, ಆದ್ರೆ ನಾನು ಮೋಕ್ಷ ಕೊಡ್ತೇನೆ. ಮಗು ಸ್ವಾಮಿ, ಜರೆಯು ನನ್ನನ್ನು ಆವರಿಸಿದ್ದರಿಂದ ನನಗೂ ಅನುಕೂಲ ಆಯ್ತು. ಈ ಆವರಿಸಿದ ದೇಹ ಬೀಳುವಾಗ ಇನ್ನೊಮ್ಮೆ ಆಲೋಚನೆ ಮಾಡು. ಮೈಯಲ್ಲಿ ಚರ್ಮ, ಕಣ್ಣಿನಲ್ಲಿ ಕಾಂತಿ ಉಂಟು, ತಲೆಯಲ್ಲಿ ಕೂದಲು, ಎಲ್ಲಿಯವರೆಗೆ? ಈ ದೇಹ ಇರುವಲ್ಲಿವರೆಗಲ್ಲ. ದೇಹ ಬಿದ್ದ ಮೇಲೆ ಅದು ಒಂದೊಂದೇ ಬಿಟ್ಟು ಹೋಗೋದಿಲ್ಲ. ಈ ಜರೆಯು ಈ ದೇಹ ಬಿದ್ದ ಮೇಲೆ ಬಿಟ್ಟು ಹೋಗ್ಬೇಕು. ಹಾಗೆ ಬಿಟ್ಟು ಹೋಗುವಾಗ ಮತ್ತೆಂದೂ ಮುಟ್ಟಿಸಿಕೊಳ್ಳಲಾರದು ಒಂದು ಎತ್ತರದ ಸ್ಥಿತಿ, ಅದಕ್ಕೆ ಮೋಕ್ಷ ಅಂತ ಹೆಸರು. ಮಗು ಸ್ವಾಮಿ, ಅದು ನಿನಗೆ ಅಯಾಚಿತವಾಗಿ ಪ್ರಾಪ್ತವಾಗ್ತದೆ. ಧನ್ಯರಾದೆ, ಧನ್ಯರಾದೆ. ಮನಸ್ಸಿನಲ್ಲಿ ಯಾವ ಕಿಲ್ಬಿಷವನ್ನು ಇಟ್ಟುಕೊಳ್ಳದೆ ಇನ್ನಿಲ್ಲ ಸ್ವಾಮಿ, ದೇಹ ಇರುವಲ್ಲಿವರೆಗೆ ಮಾಡಬೇಕಾದದ್ದನ್ನು ಭಗವಂತ ಪ್ರೇರಿಸಿ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದು ಮಾಡು. ನಿನ್ನ ಸೇವೆ ಅಂತ ನಾನು ನಿತ್ಯ ಕಾಯಕವನ್ನು ಮಾಡ್ತೇನೆ. ಧನ್ಯವೋ ನಿನಗೂ ಲೋಕಕ್ಕೂ ಸುಖವಾಗಲಿ ಮಗು. ಆಗಲಿ ಸ್ವಾಮಿ. ರಂಗನಾಯಕ ರಾಜೀವಲೋಚನ ರಮಣನ ಬೆಳಗಾಯಿ ಏನೆನ್ನೋದ ತಾಗಡ್ಗ ತರಗಡ ದಿನಾದಿ ತಾಗಡ್ಗ ತರಗಡ ದಿನಾದ ತರಗಡ ದಿನಾದಿ ತರಗಡ ದಿನಾದ ಚಿತ್ತಿತ್ತಾಗು ತರಿಗಿಡ ರಂಗನಾಯಕ ರಾಜೀವಲೋಚನ ರಮಣನ ಬೆಳಗಾಯಿತೆನ್ನುದ ಅಂಗನೇಲ ಭೂಮಿಕ ಬಸಿಯನೆ ಪಿಸಿಗಳು ಅಂಗನೇಲ ಭೂಮಿಕ ಬಸಿಯನೆ ಪಿಸಿಗಳು ಶೃಂಗಾರಸನಿತೆ ತಾವೆನ್ನುತ್ತ ಪಕ್ಷಿಯಾದಿಗಳೆಲ್ಲ ಕಿರಿಬಿರಿ ನೋಡುತ್ತ ಪಕ್ಷಿಯಾದಿಗಳೆಲ್ಲ ಕಿರಿಬಿರಿ 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 ಕೊಟ್ಟುತ್ತ ಸೂಕ್ಷ್ಮದಲ್ಲಿ ನಿನ್ನ ಸ್ಮರಿಸುವ ಅರುಣನು ಬಂದು ಉದಯ ಜಗದಲ್ಲಿ ನಿಂತು ಕಿರಣದೋರುವನೇನು ಮಾತರನು ಶ್ರೀಹರಿ ಆದಿದೇವ ಸಕಲಾಗಮ ಪೂಜಿತಯಾದವ ಪುನಮೋಹನ ರೂಪ ವೇಣು ತಾರಕ ತಿರುಪತಿ ವೆಂಕಟ ವೇಣು ನಾದವೇಣು ನಾರಾಯಣ ದೇವ ನಮೋ ಭವನಾರದ ಸಂತ ನಮೋ ತಾತಯ್ಯಂತ ದಿಂಗತ್ತಂ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ನಮ್ಮ ಮಾತಿನ ಮನೆಯಲ್ಲಿ ಮಾತಿಗೆ ಬಹಳಷ್ಟು ಪ್ರಾಮುಖ್ಯತೆ ಇತ್ತು. ಆದ್ರೆ ಒಂದು ರೀತಿಯ ಮೆರುಗನ್ನ ನೀಡಿದ್ದು ಈ ತಾಳಮದ್ದಳೆಯ ಕಾರ್ಯಕ್ರಮ. ಈ ಎಲ್ಲಾ ಕಲಾವಿದರಿಗೂ ಒಮ್ಮೆ ಎದ್ದು ಚಪ್ಪಾಳೆ ಹೊಡೆಯಬೇಕು. ಎಲ್ಲ ಪ್ರಶಸ್ತಿ ಹೋಗ್ತಾ ಇದೆ ಈ ಕಲೆ ಅನ್ನೋ ಈ ಯಕ್ಷ
ಯಕ್ಷವಾಹಿನಿ ತಂಡ ಹಾಗೆ ಪಾಠಕ್ ಯಕ್ಷ ಸಂಸ್ಕೃತಿ ಪ್ರತಿಷ್ಠಾನ ಈ ಎರಡೂ ತಂಡದವರು ಸೇರಿ ಇಷ್ಟು ಅದ್ಭುತವಾಗಿ ಪ್ರದರ್ಶನ ನೀಡಿದ್ದಾರೆ. ಇದು ದಯವಿಟ್ಟು ಬನ್ನಿ, ಪ್ರತಿಯೊಬ್ಬರು ಬರಬೇಕು. ಮಾತಿನ ಮನೆಯಲ್ಲಿ ತಾಳಮದ್ದಲೆಯ 2ನೇ ಕಾರ್ಯಕ್ರಮ ಇದಾಗಿತ್ತು. ಮಾತಿನ ಮನೆಯಲ್ಲಿ ಇದು 98ನೇ ಕಾರ್ಯಕ್ರಮ. ಇಂಥ ಯಶಸ್ವಿಯಾಗಿ ನಡೀತು. 2 ತಾಸು ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಮಾತನ್ನು ಇಷ್ಟು ಸುಲಲಿತವಾಗಿ ಹೇಗೆ ಯಾವುದನ್ನು ಮರಿದೇ ಹೇಳ್ತೀರಾ ಅನ್ನೋ ಕಲೆನ ದಯವಿಟ್ಟು ನಮಗೂ ಹೇಳ್ಕೊಡಿ. ಗುರುಗಳೇ, ನಿಮ್ಮ ಅಭಿಮಾನಿ ನಾನಾಗಿದ್ದೀನಿ ಇವತ್ತು. ತುಂಬಾ ಅದ್ಭುತವಾಗಿ ನಡೆಸ್ಕೊಟ್ರು. ಇವರ ಸಾರಥ್ಯದಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳು ಬರಲಿ ಅಂತ ಹೇಳ್ತಾ ಮನಸ್ಸುಗಳ ಸಂವಹನಕ್ಕೆ ಸದಾ ಸಿದ್ಧವಿರುವ ಮಾತಿನ ಮನೆಯಲ್ಲಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ತುಂಬ ಹೃದಯದ ಧನ್ಯವಾದಗಳು ಇಡೀ ತಂಡಕ್ಕೆ ಈ ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಕ್ಕೆ.